ಜ್ಞಾನ ಸಂಹಿತ ಮಾಸಪತ್ರಿಕೆ ನವೆಂಬರ್ 2025. ಮಿತ್ರ ಜ್ಯೋತಿ ಡಿಜಿಟಲ್ ಲೈಬ್ರರಿ. ಮಿತ್ರ ಜ್ಯೋತಿ CA ಸೈಟ್ ನಂಬರ್ ಪೀಡಡ 18ನೇ ಅಡ್ಡ ರಸ್ತೆ 31ನೇ ಮುಖ್ಯ ರಸ್ತೆ ಸೆಕ್ಟಾರ್ 1 ನಿಫ್ನ ಹಿಂಭಾಗ SR ಲೇಔಟ್ ಬೆಂಗಳೂರು 560102 91 ಕಂಟ್ರಿ ಕೋಡ್ 80 ಸಿಟಿ ಕೋಡ್ ದೂರವಾಣಿ 0258762322587625 ಇಮೇಲ್ imoi.thelibrary@gmail.com ವೆಬ್ಸೈಟ್ www.mitrajyothi.org ಪ್ರತಿಕರಣ ಹಕ್ಕು ತಿದ್ದುಪಡಿ ಪ್ರಕಟಣೆ. ಸುಲಭವಾಗಿ ಲಭ್ಯವಾಗುವ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು, ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲಾಗದ ದೃಷ್ಟಿ ವಿಶೇಷ ಚೇತನರಿಗಾಗಿ ಹಾಗೂ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಿತ್ರ ಜ್ಯೋತಿ ಸಂಸ್ಥೆಯಿಂದ ವಿಶೇಷವಾಗಿ ತಯಾರಿಸಲಾಗಿದೆ. ಮಿತ್ರ ಜ್ಯೋತಿಯ ವಿಳಾಸ CA ಸೈಟ್ ನಂಬರ್ P22 18ನೇ ಅಡ್ಡ ರಸ್ತೆ 31ನೇ ಮುಖ್ಯ ರಸ್ತೆ ಸೆಕ್ಟಾರ್ 1 ನಿಫ್ನ ಹಿಂಭಾಗ HSR ಲೇಔಟ್ ಬೆಂಗಳೂರು 560102 ದೂರವಾಣಿ ಸಂಖ್ಯೆ 2258762322587625 ಭಾರತದ ಕೋಡ್ 91 ಬೆಂಗಳೂರಿನ ಕೋಡ್ 080 ಇಮೇಲ್ ವಿಳಾಸ imoi.thelibrary@gmail.com ವೆಬ್ಸೈಟ್ www.mitrajyothi.org ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು 24 ಜುಲೈ 2014ರಲ್ಲಿ ಭಾರತದಲ್ಲಿ ಊರ್ಜಿತಗೊಂಡ ಮರಾಕೇಶ್ ಕರಾರಿನಂತೆ ಹಾಗೂ 1957ರ ಪ್ರತಿಕರಣ ಹಕ್ಕು ಕಾಯ್ದೆ ಪ್ರಕರಣ 52 1 ಝೈದ್ಭ ಪ್ರಕಾರ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಾತ್ರ ವಿತರಿಸಲು ತಯಾರಿಸಲಾಗಿದೆ. ಮೂಲ ಪ್ರಕಟಣೆಯಿಂದ ಸುಲಭವಾಗಿ ಲಭ್ಯವಾಗುವ ಶೈಲಿಗೆ ಪರಿವರ್ತಿಸಲ್ಪಟ್ಟ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು ಬಳಸಲು ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗೆ ಮಾತ್ರ ಅನುಮತಿಯಿದೆ. ಇದರ ಹೆಚ್ಚಿನ ಪ್ರತಿಗಳ ತಯಾರಿಕೆ ಅಥವಾ ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲು ಸಮರ್ಥರಾದ ಯಾರಿಗೆ ಆಗಲಿ ಇದನ್ನು ವಿತರಿಸುವುದು ಅಥವಾ ಬೇರೆ ಯಾವುದೇ ರೀತಿಯ ವಾಣಿಜ್ಯ ವ್ಯಾಪಾರಕ್ಕೆ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣದ ಬಳಸುವಿಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಹಾಗೆ ಬಳಸುವವರ ವಿರುದ್ಧ ಕಾನೂನಾತ್ಮಕವಾಗಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಸಂಪಾದಕೀಯ ಪ್ರಿಯ ಓದುಗರೇ, ಮಿತ್ರ ಜ್ಯೋತಿಯ ಸಂಸ್ಥಾಪಕರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಮಧು ಸಿಂಘಾಲ್ ಅವರು ನ್ಯಾಷನಲ್ ಫೆಡರೇಷನ್ ಆಫ್ ದಿ ಬ್ಲೈಂಡ್ NFB ಸಂಸ್ಥೆಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆಂದು ತಿಳಿಸಲು ನಮಗೆ ಅತ್ಯಂತ ಸಂತೋಷವಾಗುತ್ತಿದೆ. ಇವರಿಗೆ ನಮ್ಮ ಶುಭ ಹಾರೈಕೆಗಳು. NFBಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ S.K. ರಂಗ ಅವರು ವಿಶ್ವದೃಷ್ಟಿ ವಿಶೇಷ ಚೇತನರ ಒಕ್ಕೂಟದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿಯಾಗಿದೆ. ಅವರನ್ನು 5 ನವೆಂಬರ್ 2025ರಂದು ದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ಅಭಿನಂದಿಸಿ ಗೌರವಿಸಲಾಯಿತು. ನೂತನ ಸ್ಥಾನಗಳನ್ನು ಅಲಂಕರಿಸಿದ ಇವರಿಬ್ಬರಿಗೂ ಇವರ ಭವಿಷ್ಯದ ಪಯಣದ ಹಾದಿಯಲ್ಲಿ ನಮ್ಮ ಸಂಪೂರ್ಣ ಸಹಕಾರವನ್ನು ನೀಡೋಣ. 1 ನವೆಂಬರ್ ನಮಗೆಲ್ಲ ತಿಳಿದಿರುವ ಹಾಗೆ ಕರ್ನಾಟಕ ರಾಜ್ಯೋತ್ಸವ ಸಂಭ್ರಮಾಚರಣೆ ಕೇವಲ ರಾಜ್ಯಾದ್ಯಂತವಷ್ಟೇ ಅಲ್ಲದೆ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕರ್ನಾಟಕ ರಾಜ್ಯೋತ್ಸವವನ್ನು ಹೆಮ್ಮೆ ಹಾಗೂ ಸಂತಸದಿಂದ ಕನ್ನಡಿಗರೆಲ್ಲರೂ ಆಚರಿಸುತ್ತಾರೆ. ಆದರೆ ಈ ಸಂಭ್ರಮಾಚರಣೆಯು ಕೇವಲ ನವೆಂಬರ್ ತಿಂಗಳಿಗಷ್ಟೇ ಸೀಮಿತವಾಗದೆ ವರ್ಷಾದ್ಯಂತದ ಸಂಭ್ರಮವಾಗಿರಲಿ ಎಂದು ಹಾರೈಸುತ್ತಾ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವ ಹಾಗೂ 26 ನವೆಂಬರ್ರ ಸಂವಿಧಾನ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಹಾಗೆಯೇ ನನ್ನ ಪ್ರೀತಿಯ ಚಿಣ್ಣರಿಗೆ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಶಾರದಾ ಸಮಿತಿಯ ಅಧ್ಯಕ್ಷರು ಮತ್ತು ಮಾರ್ಗದರ್ಶಕರು ಡಾಕ್ಟರ್ ಮಧು ಸಿಂಘಾಲ್. ಸಂಪಾದಕರು, ಪರಿಕಲ್ಪನೆ ಮತ್ತು ಸಂಯೋಜನೆ ಶ್ರೀಮತಿ ಶಾರದಾ. ತಾಂತ್ರಿಕ ಪರಿಣಿತಿ ಮತ್ತು ಬ್ರೈಲ್ ಮುದ್ರಣ ಶ್ರೀ ಗುರುವಾರ ಸಂಗಮೇಶ, ಶ್ರೀಮತಿ ಶೋಭಾ, ಶ್ರೀ ಕಲ್ಯಾಣ್ ಪರಿವಿಡಿ.
ಒಂದು ಚಿಂತನಿಟ್ಟಂಗ ಇರಬೇಕು ಚೊಕ್ಕ. 2 ನುಡಿಮುತ್ತುಗಳು. 3 ಕನ್ನಡದಲ್ಲಿ ಸಾಧನೆ 5,000 ಕಂತು, 75,000 ಪ್ರಶ್ನೆ. ವಿಶ್ವ ದಾಖಲೆಯತ್ತ ಥಟಂತ ಹೇಳಿ. 4 ಸಂವಿಧಾನ ದಿನಾಚರಣೆಯ ವಿಶೇಷ ಭಾರತದ ಸಂವಿಧಾನ. ಧೀರೋದಾತ್ತ ಮಹಿಳೆಯರ ಯೋಗದಾನ. 5 ದಾಖಲೆ ಭಾರತದ ಸಂವಿಧಾನ ಮೂಲ ಪ್ರತಿ ಇಲ್ಲಿದೆ. 6 ಪಾಲನೆ ಪೋಷಣೆ ಆಸೆ ನಿರಾಸೆಗಳ ನಡುವೆ. 7 ಮನೋಸ್ವಾಸ್ಥ್ಯರಳುವ ಹೂವುಗಳೇ ಆಲಿಸಿರಿ. 8 ಚಿಣ್ಣರ ಪುಟ. ಅ ಎಂದರೆ ಏನು? ಆ ಕೃನಾಡ ವೈಭವ. 9 ಅಡುಗೆ ಮನೆ ಚಕೋತ ಹಣ್ಣಿನ ಸವಿರುಚಿ. 10 ಮಿತ್ರ ಜ್ಯೋತಿ ವಾರ್ತೆ. 1 ಚಿಂತನ ಇಟ್ಟಂಗ ಇರಬೇಕು ಚೊಕ್ಕ. ಪ್ರತಿದಿನ ಹೊರಟು ಬೆಟ್ಟ ಕಲ್ಲುಗಳ ಕುಟ್ಟುತ್ತಾ ದುಡಿಮೆ ಮಾಡುತ್ತಾ ಬೆವರು ಸುರಿಸುವ ಕಲ್ಲುಕುಟಿಗನ ಕನಸು ನಮ್ಮದು. ಅವನಿಗೂ ಹಾಗೆ ಅನಿಸಿತು. ಎಷ್ಟು ದಿನ ಅಂತ ಹೀಗೆ ಕಲ್ಲು ಕುಟ್ಟುತ್ತಾ ಕಷ್ಟಪಡೋದು? ಬೇಕಾದ ಹಾಗೆ ಸುಖವಾದ ಜೀವನ ನಡೆಸಲು ಸಾಧ್ಯವಿಲ್ಲವೇ ಎಂಬುದು ಅವನ ಅಳಲು. ಈ ಅಳಲು ವರವಾಗಿಯೂ ಪರಿಣಮಿಸಿ ಅವನು ಏನನ್ನು, ಯಾರ ಹಾಗೆ ಆಗಬೇಕು ಅಂತ ಬಯಸುವನೋ ಹಾಗೆ ಆಗುವ ಶಕ್ತಿಯನ್ನು ಪಡೆದೇ ಬಿಟ್ಟನು. ಹೀಗೆ ಬಿಸಿಲಲ್ಲಿ ಕೂತು ಕಲ್ಲು ಒಡೆಯುವಾಗ ಎದುರು ಅತ್ಯುತ್ತಮ ಪೋಷಾಕು ಧರಿಸಿ ಕುದುರೆಯೇರಿ ಹೊರಟ ವರ್ತಕನೊಬ್ಬನನ್ನು ಕಂಡ. ತಾನು ಹೀಗೆ ಆಗಬೇಕು ಅಂತ ಅಂದುಕೊಂಡ ಕೂಡಲೇ ವರ್ತಕನಾದ. ಹಾಗೆ ಕಾಲ ಕಳೆಯುವಾಗ ಆ ರಾಜ್ಯದ ಮಂತ್ರಿಯ ಆಮಂತ್ರಣದ ಮೇರೆಗೆ ಸಭೆಯಲ್ಲಿ ಭಾಗವಹಿಸುವಾಗ ತಾನು ಮಂತ್ರಿಯಾಗಬೇಕು ಎಂದು ಬಯಸಿ ಕೂಡಲೇ ಮಂತ್ರಿಯಾದ. ಕೆಲಕಾಲ ಅರಮನೆಯಲ್ಲಿ ಕೆಲಸ ಮಾಡಿ ರಾಜನ ವೈಭವವನ್ನು ಕಂಡು ರಾಜನಾಗಲು ಬಯಸಿ ರಾಜನಾಗೇ ಬಿಟ್ಟ. ಒಮ್ಮೆ ರಾಜ ಬೇಟೆ ಆಡಲು ಹೋದಾಗ ಸೂರ್ಯನ ಝಳದಿಂದ ಸುಸ್ತಾಗಿ ಬಳಲಿ ಹಿಂತಿರುಗಿದ. ಇಷ್ಟು ಬಲಾಢ್ಯಸೂರನಾದ ರಾಜನನ್ನೇ ಮಣಿಸಿದ ಸೂರ್ಯನಾಗಲು ಬಯಸಿ ಸೂರ್ಯನು ಆದ. ಎಷ್ಟೇ ಪ್ರಖರನಾಗಿದ್ದರೂ ಸರಿ, ಒಮ್ಮೆ ದಟ್ಟವಾದ ಮೋಡವೊಂದು ಸೂರ್ಯನನ್ನು ಆವರಿಸಿದಾಗ ದಟ್ಟವಾದ ಮೋಡವಾಗಲು ಬಯಸಿ ಮೋಡವಾಗಿ ಮಳೆ ಸುರಿಸುತ್ತ ನಡೆದ. ಎಷ್ಟು ರಭಸವಾಗಿ ಸುರಿದರೂ ಅಳುಕದೆ ನಿಂತ ಬೆಟ್ಟವನ್ನು ನೋಡಿ ಬೆಟ್ಟವಾಗಲು ಹಂಬಲಿಸಿ ಬೆಟ್ಟವಾದ. ಒಮ್ಮೆ ದೈತ್ಯಾಕಾರದ ಬೆಟ್ಟವನ್ನು ಕತ್ತರಿಸಲು ಒಬ್ಬ ಕಲ್ಲುಕುಟಿಗ ಬಂದ. ಬೆಟ್ಟವನ್ನು ಕುಟ್ಟಿ ಚೂರು ಮಾಡಬಲ್ಲ ಕಲ್ಲುಕುಟಿಗನಾಗ ಬಯಸಿದ ಆತ ಕಡೆಗೆ ಕಲ್ಲುಕುಟಿಗ್ನೇ ಆದ. ಕಾಲಚಕ್ರ ಮತ್ತೆ ಅವನನ್ನು ಇಟ್ಟಲ್ಲಿಯೇ ತಂದು ಬಿಟ್ಟಿತ್ತು. ಈಗ ನಮ್ಮ ಸರದಿ. ಸದಾ ಬೇರೆಯವರನ್ನು ನೋಡುತ್ತಲೇ ಅಸಮಾಧಾನದಿಂದ ತತ್ತರಿಸುವ ನಮಗೆ ದೊರೆತ ಪಾತ್ರವೊಂದನ್ನು ಪ್ರೀತಿಸುತ್ತಾ ಬೆಳೆಯುವ ಬಗೆ ಅಲರ್ಜಿಯಾಗಿದೆ. ದಕ್ಕಿದ ಪಾತ್ರ, ಸಿಕ್ಕ ಹೊಣೆಯನ್ನು ಗೌರವಿಸುವ, ಅಪ್ಪಿಕೊಳ್ಳುವ ಮತ್ತು ಅದರ ಮೂಲಕವೇ ತೃಪ್ತಿಪಡುವ ಹಿತ ನೆಮ್ಮದಿ ಕಾಡು ಪಾಲಾಗಿದೆ. ಪಾತ್ರಗಳನ್ನು ಗೌರವಯುತವಾಗಿ ನಿಭಾಯಿಸುತ್ತಾ ಅದರಲ್ಲೇ ಇನ್ನಷ್ಟು ಪರಿಪಕ್ವತೆ ಪಡೆದುಕೊಳ್ಳದೆ ಹಲುಬುವ ಗುಣ ರಕ್ತಗತವಾಗಿದೆ. ಹಾಗಾಗಿಯೇ ನಿತ್ಯ ನಿರಂತರ ಅತೃಪ್ತಿ ಮತ್ತು ನಿಟ್ಟುಸಿರು. ಜನ ಅವರವರ ಪಾಡಿಗೆ ಇದ್ದಂಗೆ ಇದಲ್ಲೇ ನೆಮ್ಮದಿ ಕಂಡುಕೊಳ್ಳುವಂತೆ ಆದಾಗ ಮತ್ತು ಅದರ ಮೂಲಕವೇ ಗೆಲ್ಲುವಂತೆ ಆದಾಗ ಲೋಕದಲ್ಲಿ ಯಾವ ವಿಕಾರಗಳೂ ಸಂಭವಿಸುತ್ತಿರಲಿಲ್ಲವೇನೋ. 2 ನುಡಿಮುತ್ತುಗಳು. 1 ಪರ ಅನುಕರಣೆಯ ಪರಮಾನ್ನಕ್ಕಿಂತ ಸ್ವಸಾಧನೆಯ ಸಾರು ಅನ್ನ ಸ್ವದಿಷ್ಟ. ಕೆ.ಎಸ್. ನಿಸಾರ್ ಅಹಮದ್. 2 ನನ್ನ ಹಾಗೆ ನೀನು ಬದುಕು ಎಂದು ಸಲಹೆ ನೀಡಬಹುದೇ ಹೊರತು ನಾನು ಹೇಗಾದರೂ ಬದುಕುತ್ತೇನೆ, ನೀನು ಹೀಗೆ ಬದುಕು ಎಂದು ಹೇಳುವುದು ಸರಿಯಲ್ಲ. ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ. 3 ಹೊಡೆದ ಮಡಕೆಗೆ ಒತ್ತು ಮಣ್ಣ ಕೊಟ್ಟಡೆ ನಿಲ್ಲಬಲ್ಲುದೇ? ಅಲ್ಲಮ ಪ್ರಭು. 4 ವಿವೇಕವಂತರಾದ ತಂದೆ ತಾಯಿಯರು ಮಕ್ಕಳು ತಪ್ಪು ಮಾಡುವುದಕ್ಕೆ ಅವಕಾಶ ಕೊಡುತ್ತಾರೆ. ಮಹಾತ್ಮ ಗಾಂಧೀಜಿ. 5 ಮನುಷ್ಯ ತನ್ನ ಕೆಲಸಗಳಲ್ಲಿ ಎಷ್ಟೇ ಮೈ ಮುರಿಯುವುದು ಶಕ್ಯವಾದರೂ ಸಮಾಜ ಜೀವಿಯಾದ ಆತನ ಬಾಳು ಸಮನಾದ ಸ್ನೇಹ, ಮಾನವೀಯ ಸಂಪರ್ಕಗಳಿಲ್ಲದೆ ಸೊಗೈಸಲಾರದು. ಶಿವರಾಮ ಕಾರಂತ. 6 ಅನುಭವ ಎನ್ನುವುದು ಉತ್ತೀರ್ಣತೆ ಇಲ್ಲದ ಶಿಕ್ಷಣ. ಅಣ್ಣಾದೊರೈ. 3 ಕನ್ನಡದಲ್ಲಿ ಸಾಧನೆ 5,000 ಕಂತು, 75,000 ಪ್ರಶ್ನೆ. ವಿಶ್ವ ದಾಖಲೆಯತ್ತ ಥಟಂತ ಹೇಳಿ. 23 ವರ್ಷಗಳ ಹಿಂದೆ ಆರಂಭವಾದ ಬೆಂಗಳೂರು ದೂರದರ್ಶನದ ಚಂದನ ವಾಹಿನಿಯ ಸಾಹಿತ್ಯ ಸಂಸ್ಕೃತಿ ಕುರಿತ ಮನೆ ಮಂದಿಯೇ ಎಲ್ಲ ಒಟ್ಟಾಗಿ ಕುಳಿತು ನೋಡಬಹುದಾದ ಒಂದು ಪರಿಶುದ್ಧ, ಸುಸಂಸ್ಕೃತ ಕಾರ್ಯಕ್ರಮ ಥಟಂತ ಹೇಳಿ. ಜನಪ್ರಿಯ ರಸ ಪ್ರಶ್ನೆಗಳ ಈ ಕಾರ್ಯಕ್ರಮ 5,000 ಕಂತುಗಳನ್ನು ಯಶಸ್ವಿಯಾಗಿ ಪೂರೈಸಿ ವಿಶ್ವ ದಾಖಲೆಯ ಮುಕುಟಧಾರಣೆಗೆ ಸಿದ್ಧಗೊಂಡಿದೆ. ಈ ಕಾರ್ಯಕ್ರಮ ವೀಕ್ಷಕರಲ್ಲಿ ಮೂಡಿಸಿದ ಕುತೂಹಲ, ಸಂತಸ, ಸಂಭ್ರಮಗಳ ಬಗ್ಗೆ ಹೇಳುತ್ತಾ ಹೋದರೆ ಅದೇ ಪ್ರತ್ಯೇಕ ದಾಖಲೆ ಗ್ರಂಥವಾದೀತು.
ಯಾವ ಆಡಂಬರವೂ ಇಲ್ಲದ ಇದು ಒಂದು ಸರಳವಾದ ಕಾರ್ಯಕ್ರಮ. ಝಗಮಗಿಸುವ ವೇಷಭೂಷಣಗಳಿಲ್ಲ, ಅಬ್ಬರದ ಸದ್ದಿನ ಆರ್ಭಟವಿಲ್ಲ. ಇಲ್ಲಿ ವಿಜೇತರಾದವರಿಗೆ ಇತರ ಸ್ಪರ್ಧೆಗಳಲ್ಲಿ ನೀಡುವಂತೆ ಕಣ್ಣಿಗೆ ಆಕರ್ಷಕವೆನಿಸುವ ಬಹುಮಾನಗಳ ರಾಶಿಯು ಸಿಕ್ಕುವುದಿಲ್ಲ. ಕೈ ತುಂಬ ಪುಸ್ತಕಗಳನ್ನು ಮಾತ್ರ ಉಡುಗೊರೆಯಾಗಿ ನೀಡಲಾಗುತ್ತದೆ. ಆದರೂ ವೇದಿಕೆ ಇಳಿದು ಬರುವ ಸ್ಪರ್ಧಿಗಳ ಮುಖದಲ್ಲಿ ತೃಪ್ತಿಯ, ಆನಂದದ ಭಾವ ಮೂಡಿರುತ್ತದೆ. ಹೀಗೆ ಬಂದು ಭಾಗವಹಿಸಲು ಹಲವು ತಿಂಗಳುಗಳೇ ಕಾಯಬೇಕಾದರೂ ಅಂತಹ ಅವಕಾಶಕ್ಕಾಗಿ ನಾಡಿನ ಮೂಲೆ ಮೂಲೆಯಿಂದ, ಹೊರನಾಡಿನಿಂದ, ಹೊರದೇಶದಿಂದ ಕೂಡ ಆಶಿಸುವ ಮಂದಿಗೆ ಲೆಕ್ಕವಿಲ್ಲ. ಇದೇ ಬೆಂಗಳೂರು ದೂರದರ್ಶನ ಕೇಂದ್ರ ಚಂದನದ ಥಟಂತ ಹೇಳಿ ಎಂಬ ರಸಪ್ರಶ್ನೆ ಕಾರ್ಯಕ್ರಮ. ಪುಸ್ತಕ ಸಂಸ್ಕೃತಿಯ ಪ್ರಸಾರವೇ ಇದರ ಗುರಿ. ವಿದ್ಯುನ್ಮಾನ ಮಾಧ್ಯಮದ ಹಾವಳಿಯಿಂದ ಜನರಲ್ಲಿ ಪುಸ್ತಕಗಳನ್ನು ಓದುವ ಹವ್ಯಾಸ ಕಡಿಮೆಯಾಗುತ್ತಿದೆ ಎಂಬ ಮಾತಿಗೆ ಅಪವಾದವೆಂಬಂತೆ ಈ ಕಾರ್ಯಕ್ರಮ ತನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯುತ್ತಿದೆ. ಕನ್ನಡ ಭಾಷಾ ಶುದ್ಧಿಗೆ ಒತ್ತು ಕೊಡುತ್ತಾ, ಕನ್ನಡದ ಹೊಸ ಹೊಸ ಉತ್ತಮ ಪುಸ್ತಕಗಳನ್ನು ಪರಿಚಯಿಸುತ್ತಾ, ಜನರಲ್ಲಿ ಕೊಳ್ಳುವ ಕುತೂಹಲವನ್ನು ಮೂಡಿಸುತ್ತಾ, ಪುಸ್ತಕಗಳನ್ನೇ ಬಹುಮಾನವಾಗಿ ನೀಡುತ್ತಾ ಕಾರ್ಯಕ್ರಮಕ್ಕೆ ಒಂದು ಘನತೆಯನ್ನು ತಂದಿದೆ ಥಟಂತ ಹೇಳಿ. ಕನ್ನಡಿಗರಲ್ಲಿ ಮಾತೃಭಾಷಾಭಿಮಾನದ ಜಾಗೃತಿಯೊಂದಿಗೆ ಕನ್ನಡದ, ಅದರಲ್ಲಿಯೂ ಗುಣಮಟ್ಟದ ಪುಸ್ತಕಗಳನ್ನು ಪರಿಚಯಿಸುತ್ತಾ, ಅವುಗಳನ್ನು ಓದುವ ಸುಸಂಸ್ಕೃತಿಯನ್ನು ಬೆಳೆಸುವ ಉದ್ದೇಶದಿಂದ ಬೆಂಗಳೂರು ದೂರದರ್ಶನದ ಚಂದನ ವಾಹಿನಿಯು 2004 ಜನವರಿರಂದು ಒಂದು ಅಭಿಯಾನವನ್ನು ಆರಂಭಿಸಿತು. 23 ವರ್ಷದ ಹಿಂದೆ ಅದಕ್ಕೆ ಕ್ವಿಜ್ ಮಾಸ್ಟರ್ ಆಗಿ ಕಾಲಿಟ್ಟವರು ಡಾಕ್ಟರ್ ನಾ. ಸೋಮೇಶ್ವರ. ನಿರಂತರ ಅಧ್ಯಯನ, ವೈವಿಧ್ಯಮಯ ಪ್ರಶ್ನೆಗಳು, ಹೊಸ ಹೊಸ ಪ್ರಯೋಗಗಳ ಆವಿಷ್ಕಾರ, ಸರಳವೂ ಆತ್ಮೀಯವೂ ಆದ ನಿರೂಪಣಾ ಶೈಲಿ ಎಲ್ಲದರ ಫಲಶ್ರುತಿಯೇ ಇಂದು ಈ ಕಾರ್ಯಕ್ರಮವು ಅನೇಕ ದಾಖಲೆಗಳನ್ನು ನಿರ್ಮಿಸಿ, ಇದೀಗ ತನ್ನ ರಜತ ಮಹೋತ್ಸವದ ಆಚರಣೆಯೂ ಸೇರಿದಂತೆ ವಿಶ್ವ ದಾಖಲೆಯನ್ನು ನಿರ್ಮಿಸಲು ಸಜ್ಜಾಗಿದೆ. ನಾಡಿನ ಎಲ್ಲ ಭಾಗಗಳಿಂದ ಉದ್ಯೋಗಿಗಳು, ಕೃಷಿಕರು, ವ್ಯಾಪಾರಿಗಳು, ಕಲಾವಿದರು, ಗೃಹಿಣಿಯರು, ಸ್ಪರ್ಧಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅಕ್ಷರಸ್ಥರು ಮಾತ್ರವಲ್ಲದೆ ಅನಕ್ಷರಸ್ಥರು ಆಸಕ್ತಿಯಿಂದ ಭಾಗವಹಿಸಿ ಪುಸ್ತಕ ಬಹುಮಾನ ಪಡೆದುಕೊಂಡಿರುವುದು ಒಂದು ವಿಶೇಷ. ತಾಂತ್ರಿಕ ಪರಿಣತರಿಗೆ ಸೂಚನೆಗಳನ್ನು ನೀಡುತ್ತಾ, ಸ್ಪರ್ಧಿಗಳು ತಪ್ಪು ಉತ್ತರಿಸಿದರೆ ಪುಸ್ತಕ ಕಳೆದುಕೊಳ್ಳಬಹುದೆಂದು ಹಾಸ್ಯ ಚಟಾಕಿ ಹಾರಿಸುತ್ತಾ, ಕಾರ್ಯಕ್ರಮ ಎಳೆಯಷ್ಟು ಕೈ ತಪ್ಪದಂತೆ ಎಚ್ಚರ ವಹಿಸುತ್ತಾರೆ ಡಾಕ್ಟರ್ ಸೋಮೇಶ್ವರ ಅವರು. 10ಕ್ಕಿಂತಲೂ ಹೆಚ್ಚು ಪುಸ್ತಕಗಳನ್ನು ಗೆದ್ದವರಿಗೆ ದೂರದರ್ಶನದ ಭಂಡಾರದಿಂದ ಆಯ್ದು ಸಿದ್ಧಪಡಿಸಿದ ಸಂಗೀತದ ಅಡಕಮುದ್ರಿಕೆಗಳನ್ನು ಹಾಗೂ ಇತರ ಅಡಕಮುದ್ರಿಕೆಗಳನ್ನು, ವಿಶೇಷ ಪುಸ್ತಕವನ್ನು ಬಹುಮಾನವಾಗಿ ಕೊಡಲಾಗುತ್ತದೆ. ಯಾವುದೇ ಪ್ರಶ್ನೆಗೆ ಉತ್ತರಿಸದವರು ಖಾಲಿ ಕೈಯಲ್ಲಿ ಹೋಗಬಾರದೆಂದು ಅವರಿಗೂ ಪುಸ್ತಕ ನೀಡಿ ಪ್ರೋತ್ಸಾಹಿಸುತ್ತಾರೆ. ಕ್ವಿಜ್ ಮಾಸ್ಟರ್ ಡಾಕ್ಟರ್ ನಾ. ಸೋಮೇಶ್ವರ ಅವರು ಕಾರ್ಯಕ್ರಮದಲ್ಲಿ ಏಕತಾನತೆಯೂ ಬಾರದಂತಿರಲು ನೂತನವೂ ವಿಶಿಷ್ಟವೂ ಆದ ಹಲವು ಪ್ರಯೋಗಗಳನ್ನು ಈಗ ಕೈಗೊಂಡಿದ್ದಾರೆ. ಯಾವುದೇ ಕಾರ್ಯಕ್ರಮದಲ್ಲಿ ದೀರ್ಘಕಾಲಾವಧಿಯವರೆಗೆ ಆಸಕ್ತಿ ಒಯ್ಯಬೇಕಾದರೆ, ಜೀವಂತಿಕೆ ಉಳಿಯಬೇಕಾದರೆ ಅದರಲ್ಲಿ ಬದಲಾವಣೆ, ಹೊಸತನಗಳು ಇರಬೇಕು. ಅದಕ್ಕಾಗಿ ಕೆಲವು ವಿಶಿಷ್ಟವೆನಿಸುವ ಪ್ರಯೋಗಗಳನ್ನು ಡಾಕ್ಟರ್ ನಾ. ಸೋಮೇಶ್ವರರವರು ಅಳವಡಿಸಿಕೊಂಡಿದ್ದಾರೆ. ಒಂದು ವಿಶೇಷ ಹಬ್ಬಗಳಲ್ಲಿ ಅತಿಥಿಗಳನ್ನು ಕರೆಸಿ ಕಾರ್ಯಕ್ರಮ. 2 ಕ್ಷೇತ್ರದ ಯುವ ಜನರಿಗೆ ವಿಶೇಷ ರಸಪ್ರಶ್ನೆಯ ಸ್ಪರ್ಧೆ. 3 ಸ್ವಾತಂತ್ರ್ಯ ದಿನೋತ್ಸವ, ಗಣರಾಜ್ಯ ದಿನೋತ್ಸವಗಳಲ್ಲಿ 1 ವಾರದವರೆಗೆ ವಿಶೇಷ ಸ್ಪರ್ಧೆ. ಪ್ರಶ್ನೆಗಳು ಪೂರ್ಣವಾಗಿ ದೇಶಕ್ಕೆ ಸಂಬಂಧಿಸಿದಂತೆ ಇರುತ್ತದೆ. 4 HIV ಏಡ್ಸ್ ಬಗ್ಗೆ ಮಾಹಿತಿ ನೀಡುವ ಕಾರ್ಯಕ್ರಮದಲ್ಲಿ ಸ್ವತಃ ಏಡ್ಸ್ ವ್ಯಾಧಿ ಪೀಡಿತರೇ ಭಾಗವಹಿಸಿ, ಅದರೊಂದಿಗೆ ಸಹ ಬಾಳ್ವೆ ಸಾಧ್ಯವೆಂದು ಅನಿಸಿಕೆಗಳನ್ನು ಹಂಚಿಕೊಳ್ಳುವ ಅವಕಾಶ ಕಲ್ಪಿಸಿದ್ದು. 5 ದೃಷ್ಟಿ ವಿಶೇಷ ಚೇತನರು ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವಂತೆ ಧ್ವನಿರೂಪದ ಪ್ರಶ್ನೆಗಳ, ಹಾಡುಗಳ, ಸಂಭಾಷಣೆಗಳ ಆಯೋಜನೆಯೊಂದಿಗೆ ಬ್ರೈಲ್ ಕಾರ್ಡ್ಗಳನ್ನು ಬಳಸಿದ್ದು. 6 ವಿಜ್ಞಾನ ಮಾಸಾಚರಣೆಯ ಅಂಗವಾಗಿ ಫೆಬ್ರವರಿ ಮಾಸದಲ್ಲಿ ರಾಜ್ಯ ಮಟ್ಟದ ವಿಜ್ಞಾನ ರಸಪ್ರಶ್ನೆಯ ಸ್ಪರ್ಧೆ. ಅದರಲ್ಲಿ ಪರಿಸರ ವಿಜ್ಞಾನ, ರೇಬಿಸ್ ಕಾಯಿಲೆ, ಮೆದುಳಿನ ಆರೋಗ್ಯ ಮುಂತಾದ ವಿಷಯಗಳ ಕುರಿತು ಜಾಗೃತಿ. 7 ಪರಪ್ಪನ ಅಗ್ರಹಾರದಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವ ಕೈದಿಗಳನ್ನು ಸ್ಟುಡಿಯೋಗೆ ಕರೆಸಿ, ಅವರಿಗೆ ಭೋಜನದೊಂದಿಗೆ ವಿಶೇಷ ಕಾರ್ಯಕ್ರಮ. ಇದು ರಾಷ್ಟ್ರೀಯ ದಾಖಲೆಯಾಗಿದೆ.
8 ವಿದೇಶದಲ್ಲಿರುವ ಭಾರತೀಯರು ಭಾರತಕ್ಕೆ ಬಂದಾಗ ಅವರನ್ನು ಒಳಗೊಂಡಂತಹ ವಿಶೇಷ ಸ್ಪರ್ಧೆ. 9 ಸ್ಟುಡಿಯೋದ ಹೊರಗೆ ನಂದಿಗಿರಿಧಾಮದಲ್ಲಿ ಮೊದಲ ಹೊರಾಂಗಣ ಕಾರ್ಯಕ್ರಮ. ಅಲ್ಲಿಗೆ ಬಂದಿದ್ದ ಪ್ರವಾಸಿಗಳನ್ನು ಅದೇ ಸ್ಥಳದ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಬೆಂಗಳೂರಿನ ಬೇರೆ ಬೇರೆ ಬಡಾವಣೆಗಳಲ್ಲಿ, ರಸ್ತೆಗಳಲ್ಲಿ, ಸಂಪಿಗೆ ರಸ್ತೆ, ಕಾಡು ಮಲ್ಲೇಶ್ವರನ ದೇವಸ್ಥಾನ, ಗಾಂಧಿ ಬಜಾರ್, ಮಹಾತ್ಮ ಗಾಂಧಿ ರಸ್ತೆ ಇತ್ಯಾದಿ, ಮೈಸೂರು, ಶಿವಮೊಗ್ಗ, ಬರಚುಕ್ಕಿ, ಜೋಗ ಜಲಪಾತಗಳ ಸುಂದರ ಪ್ರಕೃತಿಯ ಪರಿಸರದಲ್ಲಿ, ಬೀಸಿಲೆ ಅರಣ್ಯ ಪ್ರದೇಶದಲ್ಲಿ, ಬೇಲೂರು, ಹಳೇಬೀಡಿನ ಶಿಲ್ಪಕಲೆಯ ಬೀಡಿನಲ್ಲಿ, ಶ್ರವಣಬೆಳಗೊಳದ ಭವ್ಯ ಪರಿಸರದಲ್ಲಿ ಹೀಗೆ ಆಯಾ ಪ್ರದೇಶಗಳ ಪ್ರಾಮುಖ್ಯತೆಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಸಿದ್ಧಪಡಿಸಿ ಪ್ರವಾಸಿಗರಲ್ಲಿ ಕೇಳುತ್ತಾ, ಕುತೂಹಲವನ್ನು ಬೆಳೆಸುತ್ತಾ, ಆ ಮೂಲಕ ಪ್ರವಾಸಿಗಳಿಗೆ ನಾಡಿನ ವೈವಿಧ್ಯಮಯ ಪ್ರದೇಶಗಳ ಸಂಪನ್ಮೂಲಗಳನ್ನು ತಿಳಿಯುವ ಅವಕಾಶ ಒದಗಿಸಲಾಗಿತ್ತು. 10 ಮತದಾನದ ಮಹತ್ವ. 11 ಕಾನೂನು ಮಾಹಿತಿ. 12 ಕನ್ನಡ ಭಾಷೆಗೆ ಸಂಬಂಧಿಸಿದಂತೆ ಪ್ರತಿ ಶುಕ್ರವಾರ ಕಾರ್ಯಕ್ರಮ. 13 ಪೌರ ಕಾರ್ಮಿಕರನ್ನು ಆಹ್ವಾನಿಸಿ ಕಾರ್ಯಕ್ರಮ. 14 ಕರೋನಾ ಅವಧಿಯಲ್ಲಿ ಅನಿವಾರ್ಯವಾಗಿ ಕೆಲವೇ ತಿಂಗಳುಗಳು ಕಾರ್ಯಕ್ರಮವನ್ನು ನಿಲ್ಲಿಸಿದ್ದರೂ, ತದನಂತರದಲ್ಲಿ ಆನ್ಲೈನ್ ಮೂಲಕ ಮತ್ತೆ ಕಾರ್ಯಾಚರಣೆ ಮುಂದುವರಿಸಲಾಗಿತ್ತು. ವಿದೇಶಗಳಲ್ಲಿ ನೆಲೆಸಿರುವ ಬಹುಪಾಲು ಕನ್ನಡಿಗರು ಸ್ಪರ್ಧೆಯಲ್ಲಿ ಭಾಗವಹಿಸಿ, ಡಿಜಿಟಲ್ ಪುಸ್ತಕಗಳ ಬಹುಮಾನವನ್ನು ಪಡೆದಿದ್ದರು. ಇಂತಹ ಪ್ರಸಾರ ಕಾರ್ಯವನ್ನು ದೇಶದ ಯಾವುದೇ ಟೆಲಿವಿಷನ್ ವಾಹಿನಿಯೂ ನಡೆಸಿಲ್ಲ. ಡಾಕ್ಟರ್ ನ. ಸೋಮೇಶ್ವರ ದೂರದರ್ಶನಕ್ಕೆ ಕಾಲಿಟ್ಟಿದ್ದು ವೈದ್ಯಕೀಯ ಕ್ಷೇತ್ರದ ವಿಚಾರಗೋಷ್ಠಿಯಲ್ಲಿ, ಸಂದರ್ಶನಗಳಲ್ಲಿ ಭಾಗಿಯಾಗುವ ಮೂಲಕ ಚಿಕ್ಕಂದಿನಿಂದಲೂ ಕನ್ನಡ ಸಾಹಿತ್ಯದಲ್ಲಿ ಆಸಕ್ತಿ. ಶಾಲಾ ಕಾಲೇಜುಗಳಲ್ಲಿ ನಡೆಯುತ್ತಿದ್ದ ರಸಪ್ರಶ್ನೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತಾ ಕ್ರಮೇಣ ಸಾಹಿತ್ಯ ಕೃಷಿಯಲ್ಲಿಯೂ ತೊಡಗಿದವರು ಅವರು. ಕನ್ನಡ ಭಾಷೆಯ ಕಂಪನ್ನು ಪಸರಿಸುವ ಆಲೋಚನೆಯಿಂದ ಚಂದನ ವಾಹಿನಿಯು ಥಟಂತ ಹೇಳಿ ಕಾರ್ಯಕ್ರಮವನ್ನು ಆರಂಭಿಸಬೇಕೆಂದಾಗ ಸೋಮೇಶ್ವರರ ಸಾಹಿತ್ಯ ಆಸಕ್ತಿ ಅದರಲ್ಲಿ ಒಳಗೊಳ್ಳುವಂತೆ ಮಾಡಿತ್ತು. 2002ರ 4 ಜನವರಿರಂದು ಈ ಕಾರ್ಯಕ್ರಮದ ಕ್ವಿಜ್ ಮಾಸ್ಟರ್ ಆಗಿ ನಿಯುಕ್ತರಾದ ಡಾಕ್ಟರ್. ಸೋಮೇಶ್ವರ ತಮ್ಮ ನಿರಂತರ ಅಧ್ಯಯನ, ಪ್ರಚಲಿತ ವಿದ್ಯಮಾನಗಳ ಖಚಿತ ನೋಟ, ಸತತ ಪರಿಶ್ರಮ, ಪ್ರಯೋಗಶೀಲತೆಗಳಿಂದ ಇತಿಹಾಸವನ್ನೇ ಸೃಷ್ಟಿಸಿದರು. ಭಾರತದ ಯಾವುದೇ ರಾಜ್ಯದಲ್ಲಿನ ಯಾವುದೇ ವಾಹಿನಿಯಲ್ಲೂ ಇಂತಹ ಕಾರ್ಯಕ್ರಮ ನಡೆದಿಲ್ಲವೆಂಬ ಚಾರಿತ್ರಿಕ ದಾಖಲೆಗೆ ಚಂದನ ವಾಹಿನಿ ವೇದಿಕೆಯಾಗಿತ್ತು. ಇದುವರೆಗೆ ಒಂದೇ ಒಂದು ಪುಸ್ತಕವನ್ನು ನಾವು ಖರೀದಿಸಿಲ್ಲ. ಖ್ಯಾತ ಸಾಹಿತಿ ಬೋಳುವಾರು ಮೊಹಮ್ಮದ್ ಕುಮಿ ಅವರು ಸಿಂಡಿಕೇಟ್ ಬ್ಯಾಂಕ್ ಮೂಲಕ 2 ವರ್ಷಗಳ ಕಾಲ ಕಾರ್ಯಕ್ರಮಕ್ಕೆ ರೆವೆನ್ಯೂ ಕೊಡಿಸಿದ್ದಾರೆ. ನವಕರ್ನಾಟಕ, ಸಪ್ನಾ, ಅಂಕಿತ, ಸವಣ್ಣ ಪ್ರಕಾಶನಗಳು ಪುಸ್ತಕಗಳನ್ನು ಒದಗಿಸುತ್ತಾ ಬಂದಿವೆ. ಹಲವಾರು ಸಾಹಿತಿಗಳು ತಮ್ಮ ಪುಸ್ತಕಗಳನ್ನು ಬಹುಮಾನ ನೀಡಲು ಕೊಟ್ಟಿದ್ದಾರೆ, ಕೊಡುತ್ತಿದ್ದಾರೆ. ಅನೇಕರು ಆರ್ಥಿಕ ನೆರವು ನೀಡಿ, ನಾವೇ ಆಯ್ದ ಪುಸ್ತಕಗಳನ್ನು ಖರೀದಿಸುವಂತೆ ಕೋರುತ್ತಾರೆ ಎಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಿದವರನ್ನು ಡಾಕ್ಟರ್. ಸೋಮೇಶ್ವರ ಕೃತಜ್ಞತೆಯಿಂದ ಸ್ಮರಿಸುತ್ತಾರೆ. ಡಾಕ್ಟರ್ ನ. ಸೋಮೇಶ್ವರ ತಮ್ಮ ಥಟಂತ ಹೇಳಿ ಕಾರ್ಯಕ್ರಮವು ನಡೆದು ಬಂದ ದಾರಿಯನ್ನು ಒಮ್ಮೆ ಅವಲೋಕಿಸಿದಾಗ ಕಂಡ ಘಟನೆಗಳದೆಷ್ಟೋ, ಮರೆಯಲಾಗದ ಸ್ಮರಣೀಯ ಪ್ರಸಂಗಗಳು ಅವೆಷ್ಟೋ. ಸಾರ್ಥಕತೆಯ ಭಾವದಿಂದ ತಮ್ಮ ನೆನಪಿನ ಬುತ್ತಿಯನ್ನು ತೆರೆದು, ಅಲ್ಲಿನ ರುಚಿಕರವಾದ ತಿನಿಸುಗಳನ್ನು ಒಂದೊಂದಾಗಿ ಅವರು ಉಣಬಡಿಸುತ್ತಾರೆ. ಆರಂಭದಲ್ಲಿ ಇದೊಂದು ಸಾಮಾನ್ಯ ಕಾರ್ಯಕ್ರಮವೆಂದುಕೊಂಡಿದ್ದರೂ ಕ್ರಮೇಣ ನಮಗೆ ಬಂದ ಪ್ರತಿಕ್ರಿಯೆ, ಜನರ ಪ್ರೀತಿ ವಿಶ್ವಾಸ ಆತ್ಮೀಯತೆ ಅದನ್ನು ಒಂದು ತಪಸ್ಸಿನಂತೆ ಸ್ವೀಕರಿಸುವಂತಾಯಿತು. ನಮ್ಮ ಜವಾಬ್ದಾರಿ ದಿನೇ ದಿನೇ ಹೆಚ್ಚುತ್ತಿತ್ತು. ವೀಕ್ಷಕರ ಸಂಖ್ಯೆಯು ಅಚ್ಚರಿಯಾಗುವಂತೆ ಏರುತ್ತಿತ್ತು. ಒಮ್ಮೆ ಮಲ್ಲೇಶ್ವರದ ಕನಿಕ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದಾಗ ಅಲ್ಲಿ ಪಾದರಕ್ಷೆಗಳನ್ನು ಕಾಯುತ್ತಿದ್ದ ಕಾವಲುಗಾರ ನನ್ನನ್ನು ನೋಡಿ, ಓಡಿ ಬಂದು ಸ್ವಲ್ಪ ಹೊತ್ತು ಇರುವಂತೆ ಕೋರಿದ. ಹತ್ತಿರದಲ್ಲಿದ್ದ ಮನೆಗೆ ಹೋಗಿ ಮಗಳನ್ನು ಕರೆ ತಂದಿದ್ದ. ಆ ಹುಡುಗಿ ಈ ಕಾರ್ಯಕ್ರಮದ ಪ್ರಶ್ನೆಗಳನ್ನೆಲ್ಲ ಬರೆದುಕೊಳ್ಳುತ್ತಿದ್ದಳಂತೆ. ನನ್ನನ್ನು ನೋಡುವ ಬಹುದಿನಗಳ ಆಸೆ ಈಡೇರಿತೆಂದು ಭಾವುಕರಾಗಿ ತಂದೆ ಮಗಳು ನನ್ನೊಂದಿಗೆ ನಿಂತು ಫೋಟೋ ತೆಗೆಸಿಕೊಂಡಾಗ ಅವರ ಮುಖದಲ್ಲಿ ವ್ಯಕ್ತವಾದ ಧನ್ಯತೆ, ಸಂಭ್ರಮ ಮರೆಯಲಾದೀತೆ. ಪೌರ ಕಾರ್ಮಿಕರ ಕುರಿತು ವಿಶೇಷ ಕಾರ್ಯಕ್ರಮ ಮಾಡಿದಾಗ ಅವರು ತಮಗೆ ಅದುವರೆಗೆ ಯಾರೂ ಕೊಡದ ಪ್ರಾಮುಖ್ಯ ನೀಡಿದ್ದಕ್ಕೆ ಮತ್ತು ಅವರಿಗೆ ದೊರೆಯುವ ಆರೋಗ್ಯ ರಕ್ಷಣೆಯ ಕನಿಷ್ಠ ಸವಲತ್ತುಗಳ ಬಗ್ಗೆ ವೀಕ್ಷಕರೆದುರು ಬಿಚ್ಚಿಟ್ಟಿದ್ದಕ್ಕೆ ಹೃದಯ ತುಂಬಿ ಸಂತಸ ವ್ಯಕ್ತಪಡಿಸಿದ್ದು ಕಂಡು ನಮ್ಮ ಶ್ರಮ ಸಾರ್ಥಕವಾಯಿತೆನಿಸಿತು.
ನಾನು ಪ್ರಯಾಣ ಮಾಡುವಾಗ ಒಟ್ಟು ಓಲಾ ಚಾಲಕರು ಹೋಟೆಲಿಗೆ ಹೋದರೆ ಹಣ ಪಾವತಿಸಲು ಗಲ್ಲಾಪೆಟ್ಟಿಗೆಯ ಬಳಿಗೆ ಹೋದಾಗ, ಸಾರ್, ನಿಮ್ಮಿಂದ ಹಣ ಪಡೆಯುವುದು ಉಂಟೆ? ಕನ್ನಡದ ಸೇವೆಯನ್ನು ನೀವು ಮಾಡುತ್ತಿರುವುದನ್ನು ನಾವೆಲ್ಲ ನೋಡುತ್ತೇವೆ, ಕೇಳುತ್ತೇವೆ. ಖಂಡಿತ ಹಣ ಬೇಡ ಎಂದು ಪ್ರೀತಿ ತೋರಿಸುವಾಗ ನಾನು ಮೂಕನಾಗಿದ್ದೇನೆ ಎಂದು ಭಾವುಕರಾಗುತ್ತಾರೆ ಡಾಕ್ಟರ್ ಸೋಮೇಶ್ವರ ಅವರು. ಮಾಹಿತಿ ನೀಡಿದ ಕಾರ್ಯಕ್ರಮಗಳು. ವಿಶೇಷ ಮಾಹಿತಿಯ ಕಾರ್ಯಕ್ರಮಗಳಂತೂ ಲೆಕ್ಕವಿಲ್ಲದಷ್ಟು. ಮೆಟ್ರೋ ರೈಲಿನ ಕಾರ್ಯಾಚರಣೆಯ ಕುರಿತು ಅಲ್ಲಿನ ಪ್ರತಿ ವಿಭಾಗಕ್ಕೆ ಹೋಗಿ ಸಂಪೂರ್ಣ ಮಾಹಿತಿ. ಜಿ. ಕೆ. ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಗೆ ಹೋಗಿ ಸಿರಿಧಾನ್ಯಗಳನ್ನು ಬೆಳೆಸುವ ವಿಧಾನ, ವಿಜ್ಞಾನ ಪರಿಷತ್ತು, ಪರಿಸರ ಇಲಾಖೆಯವರ ಸಹಕಾರದೊಂದಿಗೆ ಹಾಗೂ ಚುನಾವಣಾ ಆಯೋಗದೊಂದಿಗೆ ವಿದ್ಯಾರ್ಥಿಗಳಿಗಾಗಿ ಅನೇಕ ಕಾರ್ಯಕ್ರಮಗಳು. ನೀರಿನ ಮಿತ ಬಳಕೆಯ ಅರಿವು, ದಿನನಿತ್ಯದ ಬಳಕೆಯ ಇಂಗು, ಸೀಮೆ ಅಕ್ಕಿ ಸಿದ್ಧವಾಗುವ ವಿಧಾನದ ಮಾಹಿತಿ. ಹೀಗೆ ಒಂದೇ ಎರಡೇ ಖ್ಯಾತ ವಿಮರ್ಶಕರಾದ ಡಾಕ್ಟರ್ ಸಿ.ಎನ್. ರಾಮಚಂದ್ರ ತಮ್ಮ ಕಾರ್ಯಕ್ರಮವನ್ನು ಕನ್ನಡ ಶಾಲೆ ಎಂದು ಪ್ರಶಂಸಿಸಿದ್ದು ಪ್ರತಿಯೊಂದು ನೆನಪಿನ ಭಂಡಾರದಲ್ಲಿ ಸೇರಿವೆ. ಸ್ಟುಡಿಯೋವನ್ನೇ ಒಂದು ಪ್ರಯೋಗಶಾಲೆಯನ್ನಾಗಿ ಮಾಡಿ ಬಡ ವಿದ್ಯಾರ್ಥಿಗಳಿಗೆ ಪಠ್ಯಾಧಾರಿತ ವಿಷಯಗಳ ಕಾರ್ಯಕ್ರಮ ಮಾಡಿದ್ದು ಉಂಟು. ಇದುವರೆಗೂ 14ರ ಹರೆಯದ ವಿದ್ಯಾರ್ಥಿಗಳಿಂದ 90ರ ಇಡೀ ವಯಸ್ಸಿನ ಹಿರಿಯ ರಂಗಕರ್ಮಿ ಏಳಗಿ ಬಾಳಪ್ಪ ಅವರಂಥ ಉತ್ಸಾಹಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಸಮಾನ ವಯಸ್ಸಿನವರನ್ನು ಆಯ್ದು ತಂಡವನ್ನು ರೂಪಿಸಲಾಗುತ್ತದೆ. ಯುವ ಪ್ರತಿಭೆಗಳಿಂದಲೇ ಕಾರ್ಯಕ್ರಮ ಬೆಳೆಯಬೇಕೆಂಬ ಆಶಯದಿಂದ ಅವರಿಗೆ ಆದ್ಯತೆ ನೀಡಲಾಗುತ್ತಿದೆ. ವಿಶೇಷವೆಂದರೆ ನಗರ ಪ್ರದೇಶದ ಜನರಿಗಿಂತ ಗ್ರಾಮೀಣ ಜನರ ಪ್ರತಿಕ್ರಿಯೆ ಈ ಕಾರ್ಯಕ್ರಮಕ್ಕೆ ಅದ್ಭುತವಾಗಿದೆ. ಕಾರ್ಯಕ್ರಮದ ಸೃಷ್ಟಿಕರ್ತರು ಕನ್ನಡ ಮಾತೃಭಾಷೆಗಳಲ್ಲದ ಇಬ್ಬರು ಭಾಷಾ ಪ್ರೇಮಿಗಳು ಈ ಕಾರ್ಯಕ್ರಮದ ಸೃಷ್ಟಿಕರ್ತರು. ನಿರ್ದೇಶಕರಾಗಿದ್ದ ವೆಂಕಟೇಶ್ವರರು ಮತ್ತು ಉಷಾ ಕಿಣಿ ಇಬ್ಬರ ಚಿಂತನೆಯ ಫಲವೇ ಕನ್ನಡದ ಶ್ರೀಮಂತಿಕೆಯನ್ನು ಮನೆ ಮನೆಗೆ ಪರಿಚಯಿಸುವ, ಕನ್ನಡಿಗರಲ್ಲಿ ಭಾಷಾಭಿಮಾನವನ್ನು ಹೆಚ್ಚಿಸುವ ವಿಶಿಷ್ಟ ಕಾರ್ಯಕ್ರಮವೊಂದರ ಆರಂಭ. ಚಂದನ ವಾಹಿನಿಯ ವೀಕ್ಷಕರಿಗೆ ಇದು ಹೊಸ ವರ್ಷದ ಉಡುಗೊರೆಯಾಗಿ ಮೂಡಿಬಂದಿತ್ತು. ಮೋಹನರಾಮ್ ಮಾಡಿದ ನಾಮಕರಣ. ಥಟ್ ಅಂತ ಹೇಳಿ ಎಂಬ ವಿನೂತನ ಹೆಸರನ್ನು ಕೊಟ್ಟವರು ದೂರದರ್ಶನದ ಅಂದಿನ ಉಪಮಹಾನಿರ್ದೇಶಕರಾಗಿದ್ದ ಎನ್. ಕೆ. ಮೋಹನರಾಮ್. ರಸಪ್ರಶ್ನೆ, ಕ್ವಿಜ್ ಎನ್ನುವ ಅದೇ ಹಳೆಯ ಸವಕಲು ಪದಗಳ ಬಳಕೆ ಬೇಡವೆಂಬುದು ಎಲ್ಲರ ಅಭಿಮತವಾಗಿತ್ತಂತೆ. ಜನಸಾಮಾನ್ಯರಿಗೆ ಆಪ್ತವಾಗುವ, ದಿನನಿತ್ಯದ ಮಾತಿನಲ್ಲಿ ಬಳಸುವ ಹಾಗೂ ನಾವೀನ್ಯವುಳ್ಳ ಶೀರ್ಷಿಕೆ ಎಂಬ ಅನಿಸಿಕೆ ಉಂಟುಮಾಡುವ ಪದಪುಂಜ ಬೇಕೆಂದು ಅರಸುತ್ತಿದ್ದಾಗ ಮೋಹನರಾಮ್ ಸೂಚಿಸಿದ ಹೆಸರು ಎಲ್ಲರ ಮೆಚ್ಚುಗೆ ಪಡೆದು ಕಾರ್ಯಕ್ರಮಕ್ಕೆ ನಾಮಕರಣವಾಗಿಯೇ ಬಿಟ್ಟಿತು. ಆರಂಭದಿಂದಲೂ 10 ವರ್ಷಗಳ ಕಾಲ ನಿರಂತರವಾಗಿ ಕಾರ್ಯಕ್ರಮದ ನಿರ್ದೇಶಕರಾಗಿ ಅದರ ಪ್ರತಿ ಹಂತವನ್ನು ಗಮನಿಸುತ್ತಾ, ಗುಣಮಟ್ಟದ ಕಾಳಜಿ ವಹಿಸಿ, ಯಶಸ್ಸಿನ ದಾರಿಯಲ್ಲಿ ಕ್ವಿಜ್ ಮಾಸ್ಟರ್ ಡಾಕ್ಟರ್ ನಾ. ಸೋಮೇಶ್ವರ ಅವರಿಗೆ ಸಂಪೂರ್ಣ ಸಹಕಾರ ನೀಡಿದವರು ಕೇಂದ್ರದಲ್ಲಿ ಕಾರ್ಯಕ್ರಮಗಳ ಮುಖ್ಯ ನಿರ್ಮಾಪಕರಾಗಿರುವ ಎಚ್. ಎನ್. ಆರತಿ. ಪ್ರಸ್ತುತ ಥಟ್ ಅಂತ ಹೇಳಿ ಕಾರ್ಯಕ್ರಮದ ಮುಖ್ಯಸ್ಥರಾಗಿರುವ ಚಂದ್ರಕಲಾ ಎನ್. ತಮ್ಮ ಇಡೀ ತಂಡ ಬೋಧಪ್ರದವಾದ ಕನ್ನಡದ ಹಲವು ಆಯಾಮಗಳ ಸೊಗಸನ್ನು ತಿಳಿಸುವ ಜೊತೆಗೆ ರಂಜನೆಯನ್ನು ನೀಡುವ ಇಂತಹ ಸದಭಿರುಚಿಯ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷದಿಂದ ಪಾಲ್ಗೊಳ್ಳುತ್ತಿದೆ ಎಂದು ಹೇಳುತ್ತಾರೆ. ಸುಮಾರು ಅರ್ಧ ಗಂಟೆಯ ಕಾರ್ಯಕ್ರಮವಾದರೂ ಪ್ರತಿ ನಿಮಿಷ, ಪ್ರತಿ ಸೆಕೆಂಡಿನಲ್ಲಿಯೂ ಅಲ್ಲಿನ ಪ್ರತಿಯೊಬ್ಬರ ದಕ್ಷ ನಿರ್ವಹಣೆಯ ಪಾತ್ರ ಅತಿ ಮಹತ್ವದ್ದಾಗಿರುತ್ತದೆ. ಆರಂಭದ ದಿನಗಳು. ಅಂತರ್ ಕಾಲೇಜು ವಿದ್ಯಾರ್ಥಿಗಳಿಗೆಂದೇ ಆರಂಭಿಸಲಾದ ಥಟ್ ಅಂತ ಹೇಳಿ ಕ್ವಿಜ್ ಸ್ಪರ್ಧೆಯ ಮೊದಲ ಕಾರ್ಯಕ್ರಮ 2002ರ 4 ಜನವರಿರಂದು ಪ್ರಸಾರವಾಯಿತು. ಸೋಮವಾರದಿಂದ ಶುಕ್ರವಾರದವರೆಗೆ ದಿನಕ್ಕೆ 1 ಗಂಟೆ ಅವಧಿಯ ಈ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳ 4 ತಂಡಗಳು ಪಾಲ್ಗೊಳ್ಳುತ್ತಿದ್ದವು. ಪ್ರತಿ ತಂಡದಲ್ಲಿ 2 ವಿದ್ಯಾರ್ಥಿಗಳು. ಸಾಮಾನ್ಯ ಜ್ಞಾನ, ವಿಜ್ಞಾನ ಕುರಿತ ವಿಶೇಷ ಸ್ಪರ್ಧೆಗಳಲ್ಲಿ ಗೆದ್ದವರಿಗೆ ಪುಸ್ತಕ ರೂಪದಲ್ಲಿ ಬಹುಮಾನ. ಅನಿವಾರ್ಯ ಕಾರಣಗಳಿಂದ ಕ್ವಿಜ್ ಸ್ಪರ್ಧೆಯ ಸ್ವರೂಪ ಬದಲಾಯಿತು. ಒಬ್ಬೊಬ್ಬ ಸ್ಪರ್ಧಿಯನ್ನು ಕೂರಿಸಿ, ಅವರಿಗೆ ಕನ್ನಡಿಗ ಕರ್ನಾಟಕಕ್ಕೆ ಸಂಬಂಧಿಸಿದ 15 ಪ್ರಶ್ನೆಗಳನ್ನು ಕೇಳಲಾಯಿತು. ಪ್ರತಿಯೊಂದು ಸರಿಯಾದ ಉತ್ತರಕ್ಕೆ 1 ಕನ್ನಡ ಪುಸ್ತಕವನ್ನು ನೀಡುವ ಪದ್ಧತಿ ಆರಂಭವಾಯಿತು. 1 ಗಂಟೆ ಅವಧಿಯ ಈ ಕಾರ್ಯಕ್ರಮದಲ್ಲಿ 3 ಸ್ಪರ್ಧಿಗಳು ಪಾಲ್ಗೊಳ್ಳುವ ಅವಕಾಶವಿತ್ತು.
ಮೇಲಿನ ಮೊದಲ 2 ಸ್ವರೂಪದ ಸ್ಪರ್ಧೆಗಳು 100 ಕಂತುಗಳನ್ನು ತಲುಪಿದಾಗ ವಿಶೇಷ ಅತಿಥಿಯಾಗಿ ಬಂದವರು ಸಾಹಿತಿಯೂ ಆಗಿರುವ ಡಾಕ್ಟರ್. ಸುಧಾಮೂರ್ತಿ ಅವರು ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶ್ನೆಗಳನ್ನು ಸೇರಿಸುವಂತೆ ಸೂಚನೆ ನೀಡಿದರು. ಹೀಗೆ 3ನೇ ಘಟ್ಟವು 2004ರಲ್ಲಿ ಆರಂಭವಾಯಿತು. ಪ್ರತಿ ಅರ್ಧ ಗಂಟೆಯ ಕಾರ್ಯಕ್ರಮ, 3 ಸ್ಪರ್ಧಿಗಳಿಗೆ ಅವಕಾಶ. 12 ಪ್ರಶ್ನೆಗಳಿಗೆ ಸರಿ ಉತ್ತರ ನೀಡಿದವರಿಗೆ 17 ಪುಸ್ತಕಗಳ ಬಹುಮಾನ. ಆಯ್ಕೆಗಳು ಬರುವುದಕ್ಕೆ ಮೊದಲೇ ಸರಿ ಉತ್ತರವನ್ನು ನೀಡಿದರೆ 1 ಕನ್ನಡ ಪುಸ್ತಕ ಹೆಚ್ಚುವರಿ ಬಹುಮಾನ. ಈ ವ್ಯವಸ್ಥೆ ಇಂದಿನವರೆಗೂ ಮುಂದುವರೆದಿದೆ. ಒಂದೇ ಒಂದು ವ್ಯತ್ಯಾಸವೆಂದರೆ ಪ್ರಶ್ನೆಗಳ ಸಂಖ್ಯೆಯನ್ನು 25ಕ್ಕೆ ಏರಿಸಲಾಗಿದೆ. ಮಾತಿಲ್ಲದ ವಿದ್ಯಾರ್ಥಿ ಸ್ಪರ್ಧಿಯಾಗಿ ಬಂದಾಗ ಮಾತನಾಡಲಾಗದ, ಕೈಗಳ ಸೂಕ್ತ ಚಲನೆಯೂ ಸಾಧ್ಯವಾಗದ, 16 ಇನದ 17 ವಯಸ್ಸಿನ ಪದವಿ ಪೂರ್ವ ವ್ಯಾಸಂಗ ಮಾಡುತ್ತಿದ್ದ ನಿತ್ಯಾನಂದ ಎಂಬ ವಿದ್ಯಾರ್ಥಿ ತಾನು ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕೆಂದು ಆಸಕ್ತಿ ತೋರಿ ಬಂದನಂತೆ. ಪ್ರಶ್ನೆಗಳನ್ನು ಕೇಳುತ್ತಾ, ಆಯ್ಕೆಯನ್ನು ಹೇಳಿ, ಅವುಗಳ ಸಂಖ್ಯೆಗಳನ್ನು ಬರೆದ ಚೀಟಿಗಳನ್ನು ಮುಂದಿಟ್ಟಾಗ, ತನ್ನ ಕೈಯನ್ನು ಸ್ವಲ್ಪವೇ ಮುಂದೆ ಮಾಡುತ್ತಾ, ಸರಿ ಉತ್ತರದ ಸಂಖ್ಯೆಯನ್ನು ತೋರಿಸುತ್ತಾ ಕಾರ್ಯಕ್ರಮ ನಡೆಸಿದ್ದು ಹೃದಯ ಸ್ಪರ್ಶಿಯಾಗಿತ್ತು ಎನ್ನುತ್ತಾರೆ ಡಾಕ್ಟರ್. ನಾ. ಸೋಮೇಶ್ವರ. ಕರ್ನಾಟಕದಾದ್ಯಂತ ಸುಮಾರು 1.5 ವರ್ಷಗಳ ಕಾಲ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಕಾರ್ಯಕ್ರಮ ನಡೆಸಿದ್ದು ಮತ್ತೊಂದು ವಿಶೇಷ. ಕನ್ನಡದ ಜನಪ್ರಿಯ ಕ್ವಿಜ್ ಮಾಸ್ಟರ್ ನಾ. ಸೋಮೇಶ್ವರ ಜನರಲ್ಲಿ ಕಾರ್ಯಕ್ರಮದ ಕುರಿತು ಕುತೂಹಲವನ್ನು ಉಳಿಸಲು ವಿಶಿಷ್ಟ ಪ್ರಯೋಗಗಳನ್ನು ಮಾಡುತ್ತಿರುವ ಡಾಕ್ಟರ್. ನಾ. ಸೋಮೇಶ್ವರ ಕಾಸ್ಮೋಪಾಲಿಟನ್ ನಗರವಾಗಿ, ಐ.ಟಿ. ಕೇಂದ್ರವೂ ಆಗಿ, ಸಿಲಿಕಾನ್ ಸಿಟಿ ಎಂಬ ಖ್ಯಾತಿಯ ನಗರದ ವೇಗದ ಹಾಗೂ ಯಾಂತ್ರಿಕ ಜೀವನ ಶೈಲಿಗೆ ತಮ್ಮನ್ನು ತೆರೆದುಕೊಂಡಿರುವ ಬೆಂಗಳೂರಿನ ಕನ್ನಡಿಗರಿಗೆ ಮಾತೃಭಾಷೆಯ ಅಭಿಮಾನವನ್ನು ನೆನಪಿಸಲು ಅವರಿದ್ದಲ್ಲಿಗೆ ತೆರಳಿ ಕಾರ್ಯಕ್ರಮ ನಡೆಸುತ್ತಾರೆ. ಮೆಟ್ರೋ ರೈಲಿನಲ್ಲಿ ಪ್ರವೇಶಿಸಿ ಅಲ್ಲಿನ ಪ್ರಯಾಣಿಕರನ್ನು ನಿಲ್ದಾಣದ ಪ್ಲಾಟ್ಫಾರಮನಲ್ಲಿ ಇರುವವರನ್ನು ಮಾತನಾಡಿಸಿ ಪ್ರಶ್ನೆಗಳನ್ನು ಕೇಳಿ ಗೆದ್ದವರಿಗೆ ಅಲ್ಲಿಯೇ ಕನ್ನಡದ ಪುಸ್ತಕ ಬಹುಮಾನವನ್ನು ನೀಡಿದ್ದಾರೆ. ರಾಷ್ಟ್ರೋತ್ಥಾನದಂತಹ ಪುಸ್ತಕದ ಅಂಗಡಿಗೆ ಹೋಗಿ ಅಲ್ಲಿರುವ ಗ್ರಾಹಕರೊಂದಿಗೆ ಕಾರ್ಯಕ್ರಮ ನಡೆಸಿದ್ದಾರೆ. ಥಟ್ ಅಂತ ಹೇಳಿ ಕಾರ್ಯಕ್ರಮ ನೋಡಿದ್ದವರಿಗೆ ತಮ್ಮೆದುರಿಗೆ ಕ್ವಿಜ್ ಮಾಸ್ಟರ್ ಬಂದು ಪ್ರಶ್ನಿಸುತ್ತಿರುವುದು ಅಚ್ಚರಿ ಹಾಗೂ ಆನಂದವನ್ನು ತಂದಿತ್ತು ಎನ್ನುವುದು ಹಲವು ಪ್ರತ್ಯಕ್ಷದರ್ಶಿಗಳ ಹೇಳಿಕೆ. ಕನ್ನಡಮ್ಮನ ಸೇವೆಯನ್ನು ಹೀಗೂ ಮಾಡುತ್ತಿದ್ದಾರೆ ಎಂದು ಮೆಚ್ಚುಗೆ. ಚಿಂತನೆಗಳು, ಯೋಜನೆಗಳು ಬೇಕಾದಷ್ಟಿವೆ. ಆದರೆ ನಮ್ಮದೇ ಆದ ಇತಿಮಿತಿಯೂ ಇರುತ್ತದೆ ಎನ್ನುತ್ತಾರೆ ಡಾಕ್ಟರ್. ನಾ. ಸೋಮೇಶ್ವರ ಅವರು. ಈ ಜ್ಞಾನದಾಸೋಹಕ್ಕೆ ಹಲವಾರು ಖಾಸಗಿ ಸಂಸ್ಥೆಗಳು ಪ್ರಾಯೋಜಕರಾದರೆ, ಇನ್ನು ಹೆಚ್ಚಿನ ಉತ್ತಮ ಕನ್ನಡ ಪುಸ್ತಕಗಳ ಪರಿಚಯ ಮಾಡಿ ಬಹುಮಾನವಾಗಿ ಕೊಡಬಹುದು ಎನ್ನುವುದು ಅವರ ಇಂಗಿತ. ಕನ್ನಡ ನುಡಿಯ ಸಂಪತ್ತನ್ನು, ಸೊಗಸನ್ನು ರಾಜ್ಯದ ಮೂಲೆ ಮೂಲೆಗಳಿಗೆ ಬಿತ್ತರಿಸುವ ಆಶಯ ಹೊಂದಿರುವ ಡಾಕ್ಟರ್. ಸೋಮೇಶ್ವರ ಅವರು ಕನ್ನಡ ಸಾರಸ್ವತ ಲೋಕದ ಮೌಲಿಕ ಕೃತಿಗಳ ಬಗ್ಗೆ ಓದುಗರ ಗಮನ ಸೆಳೆದು ಸದಭಿರುಚಿ ಹೆಚ್ಚಿಸಿ, ಜ್ಞಾನ ಪ್ರಸಾರಕ್ಕಾಗಿ ಸಾರ್ಥಕ ಕಾರ್ಯದ ವಿಸ್ತರಣೆ ಮಾಡುವ ಕೆಳಗಿನ ವಿನೂತನ ಕ್ರಮಗಳ ಕುರಿತು ಚಿಂತನೆ ನಡೆಸಿದ್ದಾರೆ. ರಾಜ್ಯದ ಪ್ರತಿ ಜಿಲ್ಲೆಗೆ ಹೋಗಿ ಅಲ್ಲಿನ ಸ್ಥಳ ವಿಶೇಷ ಕುರಿತು ಕಾರ್ಯಕ್ರಮ, ಸಾರ್ವಜನಿಕರನ್ನು ಒಳಗೊಂಡು ಅಖಿಲ ಕರ್ನಾಟಕ ಮಟ್ಟದ ಸ್ಪರ್ಧೆ ನಡೆಸುವುದು ಇತ್ಯಾದಿ ಎಲ್ಲ ರೀತಿಯ ಯೋಜನೆಗಳಿಗೆ ದೂರದರ್ಶನದ ಆಡಿಷನ್ ಡೈರೆಕ್ಟರ್ ಜನರಲ್ ಭಾಗ್ಯವಾನ್ ಶಂಕರಪ್ಪ ಅವರ ಆಸಕ್ತಿ, ಸಹಕಾರ ಮತ್ತು ಪ್ರೋತ್ಸಾಹಗಳು ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಮಹತ್ವದ ಪಾತ್ರ ವಹಿಸಿವೆ. 23 ವರ್ಷದ ಸಾಧನೆಗಳು, 5,000 ಕಂತುಗಳು, 75,000 ಪ್ರಶ್ನೆಗಳು, 15,000 ಸ್ಪರ್ಧಿಗಳು, 2,500 ಗಂಟೆಗಳು, ವಾರದ 5 ದಿನಗಳು ಪ್ರಸಾರವಾಗುತ್ತಿದ್ದು, ಇದುವರೆಗೆ ಸುಮಾರು 70,000 ಕನ್ನಡ ಪುಸ್ತಕಗಳ ಬಹುಮಾನ ನೀಡಿರುವುದು ಲಿಮ್ಕಾ ದಾಖಲೆಯಾಗಿದೆ. 4 ಸಂವಿಧಾನ ದಿನಾಚರಣೆಯ ವಿಶೇಷ ಭಾರತದ ಸಂವಿಧಾನ, ಧೀರೋದಾತ್ತ ಮಹಿಳೆಯರ ಯೋಗದಾನ. ಭಾರತದ ಸಂವಿಧಾನವನ್ನು ರೂಪಿಸುವ ಪ್ರಕ್ರಿಯೆಯಲ್ಲಿ ಡಾಕ್ಟರ್. ಅಂಬೇಡ್ಕರ್ ಅವರ ಕೈಯನ್ನು ಬಲಪಡಿಸುವಲ್ಲಿ ಸಂವಿಧಾನದ ಸಭೆಯಲ್ಲಿ ಹಾಗೂ ಅದರ ಹಲವು ಉಪಸಮಿತಿಗಳಲ್ಲಿ ಮಹಿಳಾ ರಾಜಕಾರಣಿಗಳು ತಮ್ಮ ವಿಶೇಷ ಕೊಡುಗೆಗಳನ್ನು ಸಲ್ಲಿಸಿದ್ದಾರೆಂಬುದು ಬಹುಶಃ ಇಂದಿನ ತಲೆಮಾರಿನ ಅನೇಕರಿಗೆ ತಿಳಿದಿರಲಾರದು. 26 ನವೆಂಬರ್ ಭಾರತದ ಸಂವಿಧಾನ ದಿನದ ಸಂದರ್ಭದಲ್ಲಿ ಇಂತಹ 15 ಪ್ರತಿಭಾನ್ವಿತೆಯರನ್ನು ನಿಮ್ಮ ಮುಂದೆ ತರುವ ಆಶಯದ ಲೇಖನ ಇದು. ಸಂವಿಧಾನ ಶಿಲ್ಪಿ ಡಾಕ್ಟರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೆನೆಯದೆ,
ಅವರ ಕೊಡುಗೆಯನ್ನು ಉಲ್ಲೇಖಿಸದೆ ಸಂವಿಧಾನದ ಬಗ್ಗೆ ಮಾತನಾಡುವುದು ಸಾಧ್ಯವೇ ಇಲ್ಲ. ಅವರು ಭಾರತದ ಸಂವಿಧಾನದ ಪಿತಾಮಹ. ಅವರಿಗೆ ಬೆನ್ನೆಲುಬಾಗಿ ನಿಂತು, ಸಂವಿಧಾನದಲ್ಲಿ ಅಳವಡಿಸಿಕೊಂಡಿರುವ ಒಂದೊಂದು ಪದವನ್ನು ಚರ್ಚೆಗೆ ಒಳಪಡಿಸಿ, ಅದು ವಿವಿಧ ಸಂದರ್ಭಗಳಲ್ಲಿ ಪಡೆದುಕೊಳ್ಳಬಹುದಾದ ಅರ್ಥವನ್ನು, ಅರ್ಥವ್ಯಾಪ್ತಿಯನ್ನು ವಿಶದವಾಗಿ ಚರ್ಚಿಸಿ, ನಿಕಷಕ್ಕೆ ಒಳಪಡಿಸಿ ಅನುಮೋದನೆಗೆ ಸಿದ್ಧಪಡಿಸುತ್ತಿದ್ದ ಅಸಾಧಾರಣ ವಿದ್ವತ್ತಿನ, ಅಸಾಧಾರಣ ಬುದ್ಧಿಮತ್ತೆಯ, ದೇಶದ ಹಿತ ಎಲ್ಲ ಹಿತಗಳಿಗಿಂತ ದೊಡ್ಡದು ಎಂದು ಭಾವಿಸಿದ್ದ ಒಂದು ದೊಡ್ಡ ಪಡೆಯೇ ಇತ್ತು. ಅವರೇ ಸಂವಿಧಾನ ಸಭೆಯ ಸದಸ್ಯರು. ಈ ಸಭೆಯ 299 ಸದಸ್ಯರಲ್ಲಿ 15 ಮಂದಿ ಮಹಿಳೆಯರು. ಈ ಎಲ್ಲ ಮಹಿಳೆಯರು ಸ್ವಾತಂತ್ರ್ಯ ಹೋರಾಟಗಾರರು, ಸಾರ್ವಜನಿಕ ಜೀವನದ ವಿವಿಧ ಕ್ಷೇತ್ರಗಳಿಂದ ಬಂದವರು. ಮಹಿಳೆಯರಿಗೆ ಸಮಾನ ಹಕ್ಕುಗಳನ್ನು ದೊರಕಿಸಿಕೊಡುವಲ್ಲಿ ಈ ಮಹಿಳೆಯರ ಯೋಗದಾನ ಹಿರಿದಾದುದು. ಇವರ ಪ್ರಾತಿನಿಧ್ಯ, ಮುಂಗಾಣ್ಕೆ ಹಾಗೂ ಮಹಿಳೆಯರ ಸ್ಥಿತಿಗತಿಗಳ ಬಗೆಗೆ ಅವರಿಗಿದ್ದ ಅರಿವು ಇವು ಸಂವಿಧಾನದಲ್ಲಿ ಸ್ತ್ರೀಯರಿಗೆ ಎಲ್ಲ ರಂಗಗಳಲ್ಲೂ ಸಮಾನ ಹಕ್ಕುಗಳನ್ನು ದೊರಕಿಸಿಕೊಡಲು ಸಹಾಯಕವಾದವು. ಆದರೆ ಮಹಿಳೆಯರ ಈ ಯೋಗದಾನ ಮುನ್ನೆಲೆಗೆ ಬಾರದೆಯೇ ಇರುವಷ್ಟರ ಮಟ್ಟಿಗೆ ಮರೆಗೆ ಸರಿದಿದೆ. ಭಾರತದ ಸಂವಿಧಾನದ ಬಗ್ಗೆ ಮಾತನಾಡುವಾಗ ಎಲ್ಲಿಯೂ ಈ ಮಹಿಳೆಯರ ಉಲ್ಲೇಖವನ್ನೇ ಮಾಡಲಾಗುವುದಿಲ್ಲ. 1946ರ 9 ಡಿಸೆಂಬರ್ರಂದು ಮೊದಲ ಸಮಾವೇಶಗೊಂಡ ಸಂವಿಧಾನ ಸಭೆ, ಮುಂದಿನ 2 ವರ್ಷ, 11 ತಿಂಗಳ ಅವಧಿಯಲ್ಲಿ 11 ಸಭೆಗಳನ್ನು ನಡೆಸಿತು. ಒಟ್ಟು 166 ದಿನಗಳ ಕಾಲ ಚರ್ಚೆಗಳನ್ನು ನಡೆಸಿತು. ಕೊನೆಯ ಸಭೆ ನಡೆದದ್ದು 1950ರ 24 ಜನವರಿರಂದು. ಸಂವಿಧಾನ ಸಭೆಯಲ್ಲಿ ನಡೆದ ಚರ್ಚೆಗಳು 13 ಸಂಪುಟಗಳಲ್ಲಿ ಅಡಕವಾಗಿವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇತೃತ್ವದ 7 ಸದಸ್ಯರ ಸಂವಿಧಾನ ರಚನಾ ಸಮಿತಿ ಹಾಗೂ 12 ಸಮಿತಿಗಳ ಸದಸ್ಯರು ವಿವಿಧ ವಿಷಯಗಳ ಬಗ್ಗೆ ಚರ್ಚಿಸಿ ಸಲ್ಲಿಸಿದ ವರದಿಗಳನ್ನು ಆಧರಿಸಿ ಸಂವಿಧಾನದ ಕರಡನ್ನು ಸಿದ್ಧಪಡಿಸಲಾಯಿತು. ಈ ಕರಡು ಪೂರ್ಣಗೊಂಡು ಭಾರತದ ಸಂವಿಧಾನವನ್ನು ಅಳವಡಿಸಿಕೊಂಡಿದ್ದು 1949ರ 26 ನವೆಂಬರ್ರಂದು. ಆ ದಿನವನ್ನು ಸಂವಿಧಾನ ದಿವಸ ಎಂದು ಮೊದಲ ಬಾರಿಗೆ ಆಚರಿಸಿದ್ದು 2015ರಲ್ಲಿ. ಅಂದಿನಿಂದ ಪ್ರತಿ ವರ್ಷ 26 ನವೆಂಬರ್ರಂದು ಸಂವಿಧಾನ ದಿನ ಆಚರಿಸಲಾಗುತ್ತದೆ. ಸಂವಿಧಾನ ರಚನೆಯಲ್ಲಿ ಈ ಮಹಿಳೆಯರ ಯೋಗದಾನವನ್ನು ನಮ್ಮ ಯುವ ಜನತೆಯ ಅರಿವಿಗೆ ತರುವುದು ಅಗತ್ಯ ಎಂದು ಪ್ರಧಾನಮಂತ್ರಿಯವರು ಕರೆ ನೀಡಿದ್ದಾರೆ. ಮಹಿಳೆಯರು 4 ಗೋಡೆಗಳಿಂದ ಹೊರಬರುವುದೇ ದುಸ್ತರವಾಗಿದ್ದ ಆ ಕಾಲದಲ್ಲಿ ಈ ಮಹಿಳೆಯರು ಪಡೆದ ಶಿಕ್ಷಣ, ನಡೆಸಿದ ಹೋರಾಟ, ಮಹಿಳೆ ಎಂಬ ಕಾರಣಕ್ಕೆ ವಂಚಿತರಾದ ಅವಕಾಶಗಳ ನಡುವೆಯೇ ಏರಿದ ಎತ್ತರಗಳನ್ನು ಕಂಡರೆ ಬೆರಗು ಮೂಡುತ್ತದೆ, ಹಾಗೆಯೇ ಹೆಮ್ಮೆ ಎನಿಸುತ್ತದೆ. ಇಲ್ಲಿ ಆ 15 ಮಹಿಳೆಯರು ಸಂವಿಧಾನ ಸಭೆಯಲ್ಲಿ ವಹಿಸಿದ ಪಾತ್ರ, ಅವರ ಹೋರಾಟ ಮತ್ತು ರಾಜಕೀಯ ಜೀವನದ ಹೊಳಹನ್ನಷ್ಟೇ ಕಾಣಿಸಿಕೊಡುವ ಪ್ರಯತ್ನವಿದೆ. ಅಮ್ಮು ಸ್ವಾಮಿನಾಥನ್, ದಾಕ್ಷಾಯಿಣಿ ವೇಲಾಯುಧನ್, ಬೇಗಂ ಫುದ್ಸಿಯಾ ಐಜಾಜ್ ರಸೂಲ್, ದುರ್ಗಾಬಾಯಿ ದೇಶಮುಖ್, ಹಂಸ ಜೀವರಾಜ್ ಮೆಹ್ತಾ, ಕಮಲಾ ಚೌಧುರಿ, ಲೀಲಾ ರಾಯ್, ಮಾಲತಿ ಚೌಧುರಿ, ಪೂರ್ಣಿಮಾ ಬ್ಯಾನರ್ಜಿ, ರಾಜಕುಮಾರಿ ಅಮೃತ್ ಕೌರ್, ರೇಣುಕಾ ರೇ, ಸರೋಜಿನಿ ನಾಯ್ಡು, ಸುಚೇತಾ ಕೃಪಲಾನಿ, ವಿಜಯಲಕ್ಷ್ಮಿ ಪಂಡಿತ್, ಆನಿ ಮಸ್ಕರೀನಿವರೇ ಆ 15 ಧೀಮಂತ ಮಹಿಳೆಯರು. ಮಹಿಳಾ ಹಕ್ಕುಗಳ ಪ್ರತಿಪಾದಕಿ ಅಮ್ಮು ಸ್ವಾಮಿನಾಥನ್. ಅಮ್ಮು ಸ್ವಾಮಿನಾಥನ್ಗೆ ಮದುವೆಯಾದಾಗ ಆಕೆಗಿನ್ನೂ 14 ವರ್ಷ. ಅವರಿಗಿಂತ 20 ವರ್ಷ ದೊಡ್ಡವರಾದ ಸ್ವಾಮಿನಾಥನ್ ವಿವಾಹದ ಪ್ರಸ್ತಾಪವನ್ನು ಮುಂದಿಟ್ಟಾಗ, ಅಮ್ಮು ತಮ್ಮ ಷರತ್ತುಗಳಿಗೆ ಒಪ್ಪಿದರೆ ಮಾತ್ರ ಮದುವೆಗೆ ಒಪ್ಪುವುದಾಗಿ ತಿಳಿಸಿದರು. ಇದು ನಡೆದದ್ದು 115 ವರ್ಷಗಳ ಹಿಂದೆ. ಶಾಲೆಗೆ ಹೋಗದ, ಔಪಚಾರಿಕ ಶಿಕ್ಷಣವಿಲ್ಲದ, ಹೆಣ್ಣು ಮಕ್ಕಳಿಗೆ ತಮ್ಮದೇ ಆದ ಅಭಿಪ್ರಾಯವಿದೆ ಎಂಬುದನ್ನು ಒಪ್ಪದ ಮಹಿಳೆಯರಿಗೆ ದನಿಯೇ ಇಲ್ಲದಿದ್ದ ಕಾಲಘಟ್ಟದಲ್ಲಿ ಅಮ್ಮು ಅವರ ಷರತ್ತುಗಳಾದರೂ ಎಂಥವು? ವಿವಾಹದ ಅನಂತರ ತಾವು ಮದ್ರಾಸ್ ನಗರದಲ್ಲಿಯೇ ನೆಲೆಸಬೇಕು, ಶಿಕ್ಷಕಿಯೊಬ್ಬರಿಂದ ತನಗೆ ಇಂಗ್ಲಿಷ್ ಪಾಠವಾಗಬೇಕು. ತಾನು ಯಾವುದೇ ಹೊತ್ತಿಗೆ ಮನೆಗೆ ಬಂದರೂ ಅದನ್ನು ಪ್ರಶ್ನಿಸಬಾರದು. ಏಕೆಂದರೆ ತನ್ನ ಅಣ್ಣಂದಿರು ಯಾವ ಹೊತ್ತಿಗೆ ಮನೆಗೆ ಬಂದರೂ ಅವರನ್ನು ಯಾರೂ ಪ್ರಶ್ನಿಸುತ್ತಿರಲಿಲ್ಲ, ಇತ್ಯಾದಿ. ನಾಯಕತ್ವದ ಗುಣ, ನ್ಯಾಯ ಮತ್ತು ಸಮಾನತೆಗಾಗಿ ದನಿ ಎತ್ತುವ ಸ್ವಭಾವ ಅವರು ಬಾಲಕಿಯಾಗಿದ್ದಾಗಲೇ ಅವರಲ್ಲಿ ಮೈಗೂಡಿದ್ದವು. ಮುಂದೆ ಅಮ್ಮು ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಂಡರು. ಭಾರತ ಬಿಟ್ಟು ತೊಲಗಿ ಆಂದೋಲನದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಭಾರತದ ಸಂವಿಧಾನ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು.
ಮಹಿಳೆಯರಿಗೆ ಅನ್ಯಾಯವೆಸಗುವ ಎಲ್ಲ ಕಾನೂನುಗಳನ್ನು ವಿರೋಧಿಸಿದರು. ವಿಧವೆಯರಿಗೆ ವಿಧಿಸುತ್ತಿದ್ದ ಕ್ರೂರ ಕಟ್ಟುಪಾಡುಗಳನ್ನು ಧಿಕ್ಕರಿಸಿದರು. ಭಾರತೀಯ ಮಹಿಳಾ ಸಂಘವನ್ನು ಸ್ಥಾಪಿಸಿ ಮಹಿಳಾ ಕಾರ್ಮಿಕರ ಹಕ್ಕುಗಳನ್ನು ದೊರಕಿಸಿಕೊಡುವ ಅಂಬೇಡ್ಕರ್ ಅವರ ಪ್ರಯತ್ನಗಳಿಗೆ ಬೆನ್ನೆಲುಬಾಗಿ ನಿಂತು ವಾದ ಮಾಡಿದವರು ಅಮ್ಮು ಸ್ವಾಮಿನಾಥನ್. 1946ರಲ್ಲಿ ಸಂವಿಧಾನ ಸಭೆಗೆ ಚುನಾಯಿತರಾದ ಅಮ್ಮು ಅವರು ಮಹಿಳಾ ಹಕ್ಕುಗಳು, ಸ್ತ್ರೀ ಪುರುಷ ಸಮಾನತೆ ಮತ್ತು ಸಮಾನ ನ್ಯಾಯ ಇವುಗಳನ್ನು ಬಲವಾಗಿ ಪ್ರತಿಪಾದಿಸಿದವರು. ಪ್ರಪ್ರಥಮ ದಲಿತ ಮಹಿಳಾ ರಾಜಕಾರಣಿ ದಾಕ್ಷಾಯಣಿ ವೇಲಾಯುಧನ್. ಅತ್ಯಂತ ತುಳಿತಕ್ಕೆ ಒಳಗಾದ ಸಮುದಾಯದಲ್ಲಿ ಹುಟ್ಟಿದ ದಾಕ್ಷಾಯಣಿ ವೇಲಾಯುಧನ್ ಅವರು ಮುಂದೆ ಅದೇ ಸಮುದಾಯದವರ ಧ್ವನಿಯಾಗಿ ದಲಿತ ನಾಯಕಿಯಾಗಿ ಬೆಳೆದದ್ದು ಅವರ ದೃಢ ಸಂಕಲ್ಪಕ್ಕೆ ಸಾಕ್ಷಿ. ಕೊಚ್ಚಿಯ ಬೋಲ್ಗಟ್ಟಿ ದ್ವೀಪದಲ್ಲಿನ ದಲಿತ ಸಮುದಾಯದಲ್ಲಿ ಹುಟ್ಟಿದ ಈಕೆ ಈ ಸಮುದಾಯದಲ್ಲಿ ಶಿಕ್ಷಣ ಪಡೆದ ಪ್ರಪ್ರಥಮ ಮಹಿಳೆ ಹಾಗೂ ಮೇಲ್ವಸ್ತ್ರ ಧರಿಸಲು ಪ್ರಾರಂಭಿಸಿದ ಮೊದಲ ಮಹಿಳೆಯೂ ಹೌದು. ದಲಿತ ಹೆಣ್ಣು ಮಗಳು ಎಂಬ ಕಾರಣಕ್ಕಾಗಿ ಶಾಲೆಯ ದಿನಗಳಿಂದಲೂ ತಾರತಮ್ಯಕ್ಕೆ ಒಳಗಾಗುತ್ತಲೇ ಬಂದವರು. 1945ರಲ್ಲಿ ಕೊಚ್ಚಿ ಸರಕಾರ ಇವರನ್ನು ವಿಧಾನ ಪರಿಷತ್ತಿಗೆ ನಾಮನಿರ್ದೇಶನ ಮಾಡಿತು. 1946ರಲ್ಲಿ ಸಂವಿಧಾನ ರಚನಾ ಸಭೆಯ ಸದಸ್ಯೆಯಾಗಿ ಚುನಾಯಿತರಾದರು. ಸಂವಿಧಾನ ಸಭೆಯ ಸದಸ್ಯರ ಪೈಕಿ ಇವರು ಅತ್ಯಂತ ಕಡಿಮೆ ವಯಸ್ಸಿನ ಪ್ರಪ್ರಥಮ ದಲಿತ ಮಹಿಳೆ. ಪರಿಶಿಷ್ಟ ಸಮುದಾಯಗಳ ಬಗೆಗಿನ ಸಂವಿಧಾನ ಸಭೆಯ ಚರ್ಚೆಗಳಲ್ಲಿ ಬಿ. ಆರ್. ಅಂಬೇಡ್ಕರ್ ಅವರ ಅಭಿಪ್ರಾಯಗಳಿಗೆ ಬೆಂಬಲವಾಗಿ ನಿಂತವರು ದಾಕ್ಷಾಯಣಿ ವೇಲಾಯುಧನ್. 1940ರಲ್ಲಿ ದಲಿತ ನಾಯಕ ರಾಮನ್ ಕೇಳನ್ ವೇಲಾಯುಧನ್ ಅವರನ್ನು ವರ್ಧಾದಲ್ಲಿ ಮಹಾತ್ಮ ಗಾಂಧಿ ಮತ್ತು ಕಸ್ತೂರ್ಬಾ ಗಾಂಧಿ ಅವರ ಸಮ್ಮುಖದಲ್ಲಿ ವಿವಾಹವಾದ ದಾಕ್ಷಾಯಣಿ ತಾರತಮ್ಯ ನಿವಾರಣೆಗೆ ರಾಜಕೀಯ ಪ್ರವೇಶ ಒಂದೇ ಪರ್ಯಾಯ ಮಾರ್ಗ ಎಂದು ನಂಬಿ ರಾಜಕೀಯಕ್ಕೆ ಪ್ರವೇಶಿಸಿದರು. ಅಸ್ಪೃಶ್ಯತೆಯ ಪಿಡುಗಿಗೆ ಒಳಗಾಗಿ ಅನುಭವಿಸಿದ್ದ ನೋವೇ ಇವರು ಅಸ್ಪೃಶ್ಯತೆಯನ್ನು ಅಪರಾಧವನ್ನಾಗಿಸುವ ಸಂವಿಧಾನದ ಅನುಚ್ಛೇದವನ್ನು ಬೆಂಬಲಿಸಲು ಪ್ರೇರಣೆ ನೀಡಿತ್ತು. ಪ್ರಪ್ರಥಮ ಮಹಿಳಾ ಮುಸ್ಲಿಂ ರಾಜಕಾರಣಿ ಬೇಗಂ ಖುದ್ಸಿಯಾ ಐಜಾಜ್ ರಸೂಲ್. ಬೇಗಂ ಐಜಾಜ್ ರಸೂಲ್ ಅವರು ಭಾರತದ ಸಂವಿಧಾನ ಸಭೆಯಲ್ಲಿನ ಸಂವಿಧಾನ ಸಮಿತಿಯಲ್ಲಿದ್ದ ಏಕಮೇವ ಮುಸ್ಲಿಂ ಮಹಿಳೆ. ಮುಸ್ಲಿಂ ಲೀಗ್ ಸದಸ್ಯೆಯಾಗಿ ಯುನೈಟೆಡ್ ಪ್ರಾವಿನ್ಸ್, ಇಂದಿನ ಉತ್ತರ ಪ್ರದೇಶ ಅನ್ನು ಪ್ರತಿನಿಧಿಸಿದ್ದರು. ರಾಷ್ಟ್ರಭಾಷೆ, ಮೀಸಲಾತಿ, ಆಸ್ತಿ ಹಕ್ಕುಗಳು, ಅಲ್ಪಸಂಖ್ಯಾತರ ಹಕ್ಕುಗಳು ಹಾಗೂ ಭಾರತ ಕಾಮನ್ವೆಲ್ತ್ನ ಸದಸ್ಯ ರಾಷ್ಟ್ರವಾಗಿರಬೇಕೇ ಬೇಡವೇ ಎಂಬ ಬಗೆಗಿನ ಸಂವಿಧಾನ ರಚನಾ ಸಭೆಯ ಚರ್ಚೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು. 1952ರಲ್ಲಿ ರಾಜ್ಯಸಭೆಗೆ ಚುನಾಯಿತರಾದರು. 1969ರಿಂದ 1989ರವರೆಗೆ ಉತ್ತರ ಪ್ರದೇಶದ ವಿಧಾನಸಭಾ ಸದಸ್ಯರಾಗಿದ್ದರು. ಮಾಲೇರಕೋಟ್ಲಾ ರಾಜಮನೆತನದಲ್ಲಿ ಹುಟ್ಟಿದ ಬೇಗಂ ಐಜಾಜ್ ಅವರು ವಿವಾಹವಾದದ್ದು ಭೂಮಾಲೀಕ, ಜಮೀನ್ದಾರ ಐಜಾಜ್ ರಸೂಲ್ ಅವರನ್ನು. ಮುಸ್ಲಿಂ ಲೀಗ್ ಸದಸ್ಯತ್ವದ ಮೂಲಕ ರಾಜಕೀಯ ಪ್ರವೇಶ ಮಾಡಿದ್ದ ಇವರು 1950ರಲ್ಲಿ ಮುಸ್ಲಿಂ ಲೀಗ್ ವಿಸರ್ಜನೆಗೊಂಡಾಗ ಕಾಂಗ್ರೆಸ್ ಪಕ್ಷವನ್ನು ಸೇರಿದರು. ವಿಧಾನಸಭೆಗಳಲ್ಲಿ ಅಲ್ಪಸಂಖ್ಯಾತರ ಮೀಸಲಾತಿ, ಭಾರತದ ವಿಭಜನೆ ಹಾಗೂ ಜಮೀನ್ದಾರಿ ಪದ್ಧತಿ ಮುಂತಾದವುಗಳನ್ನು ಬಲವಾಗಿ ವಿರೋಧಿಸುತ್ತಿದ್ದರು. ಮಹಿಳಾ ಸಾಕ್ಷರತೆಗೆ ಶ್ರಮಿಸಿದ ದುರ್ಗಾಬಾಯಿ ದೇಶಮುಖ್. 12ನೆಯ ವಯಸ್ಸಿನಲ್ಲಿ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣವನ್ನು ವಿರೋಧಿಸಿ ಶಾಲೆ ತೊರೆಯುವ ಎದೆಗಾರಿಕೆ ತೋರಿದವರು ದುರ್ಗಾಬಾಯಿ ದೇಶಮುಖ್. ಚಿಕ್ಕ ವಯಸ್ಸಿನಿಂದಲೇ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತೊಡಗಿಕೊಂಡವರು. ಮುಂದೆ 1930ರಲ್ಲಿ ಮದ್ರಾಸಿನಲ್ಲಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಸೆರೆಮನೆ ಸೇರಿದರು. ಸೆರೆಮನೆಯಲ್ಲಿದ್ದಾಗಲೇ ಆಂಧ್ರ ವಿಶ್ವವಿದ್ಯಾಲಯದಿಂದ ಇಂಗ್ಲಿಷ್ನಲ್ಲಿ ಎಂ.ಎ. ಬಳಿಕ ಮದ್ರಾಸ್ ವಿಶ್ವವಿದ್ಯಾಲಯದಿಂದ ಕಾನೂನು ಪದವಿ ಪಡೆದು ವಕೀಲೆಯಾದರು. ಮದ್ರಾಸಿನ ತೆಲುಗು ವಿದ್ಯಾರ್ಥಿನಿಯರಿಗೆ ಮೆಟ್ರಿಕ್ಯುಲೇಷನ್ ಪರೀಕ್ಷೆಗಾಗಿ ಪಾಠ ಹೇಳಿಕೊಟ್ಟವರು. ಆಂಧ್ರ ಮಹಿಳಾ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿ ಮುನ್ನಡೆಸಿದವರು. ಸಂವಿಧಾನ ಸಭೆಗೆ ಮದ್ರಾಸ್ ಪ್ರಾಂತ್ಯದಿಂದ ಚುನಾಯಿತರಾದವರು. ಸಂವಿಧಾನ ಸಭೆಯ ಚರ್ಚೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ರಾಷ್ಟ್ರೀಯ ಭಾಷೆ, ನ್ಯಾಯಾಂಗದ ಸ್ವಾತಂತ್ರ್ಯ ಹಾಗೂ ಮಾನವ ಕಳ್ಳ ಸಾಗಾಣಿಕೆಯ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ನಿರ್ಭೀತಿಯಿಂದ ವ್ಯಕ್ತಪಡಿಸುತ್ತಿದ್ದವರು ಇವರು. ಸ್ವಾತಂತ್ರ್ಯ ನಂತರ ಕೇಂದ್ರ ಸಮಾಜ ಕಲ್ಯಾಣ ಮಂಡಳಿ, ರಾಷ್ಟ್ರೀಯ ಮಹಿಳಾ ಶಿಕ್ಷಣ ಪರಿಷತ್ತುಗಳಲ್ಲಿ ಮುಖ್ಯ ಪಾತ್ರ ವಹಿಸಿದ್ದ ದುರ್ಗಾಬಾಯಿ ಯೋಜನಾ ಆಯೋಗದ ಸದಸ್ಯೆಯಾಗಿ
1958ರಲ್ಲಿ ಹೆಣ್ಣು ಮಕ್ಕಳ ಮತ್ತು ಮಹಿಳೆಯರ ಶಿಕ್ಷಣ ಸಮಿತಿಯ ಮುಖ್ಯಸ್ಥೆಯಾಗಿ ಸೇವೆ ಸಲ್ಲಿಸಿದರು. ಭಾರತದ ಸಾಕ್ಷರತೆಗೆ ನೀಡಿದ ಕೊಡುಗೆಗಾಗಿ 1971ರಲ್ಲಿ ನೆಹರು ಸಾಕ್ಷರತಾ ಪ್ರಶಸ್ತಿ ಪಡೆದ ಅವರು 1975ರಲ್ಲಿ ಪದ್ಮಭೂಷಣ ಪ್ರಶಸ್ತಿಗೆ ಪಾತ್ರರಾದರು. ಕೇಂದ್ರ ಸಮಾಜ ಕಲ್ಯಾಣ ಮಂಡಳಿ ಅವರ ಹೆಸರಿನಲ್ಲಿ ಮಹಿಳಾ ಸಬಲೀಕರಣ ಉದ್ದೇಶದ ಸ್ವಯಂ ಸೇವಾ ಸಂಸ್ಥೆಗಳಿಗೆ ವಾರ್ಷಿಕ ಪ್ರಶಸ್ತಿ ನೀಡುವ ಕ್ರಮವನ್ನು ಆರಂಭಿಸಿತು. ಸ್ತ್ರೀ ಸಮಾನತೆಯ ಪ್ರತಿಪಾದಕಿ ಹಂಸಾ ಜೀವರಾಜ್ ಮೆಹ್ತಾ. ಮಹಾತ್ಮ ಗಾಂಧೀಜಿಯವರ ಪ್ರಭಾವದಿಂದ ಸ್ವಾತಂತ್ರ್ಯ ಆಂದೋಲನದಲ್ಲಿ ತೊಡಗಿಕೊಂಡ ಹಂಸಾ ಜೀವರಾಜ್ ಮೆಹ್ತಾ, ಹಂಸಾ ಮೆಹ್ತಾ, ಗುಜರಾತಿನ ಸೂರತ್ ಮೂಲದವರು. 1920ರಲ್ಲಿ ಇವರು ಲಂಡನ್ ಅಲ್ಲಿ ಇದ್ದಾಗ ಸರೋಜಿನಿ ನಾಯ್ಡು ಅವರ ಭೇಟಿಯಾಯಿತು. ಅವರ ಮೂಲಕ ಮಹಾತ್ಮ ಗಾಂಧಿ ಅವರ ನಿಕಟ ಸಂಪರ್ಕ ಸಾಧ್ಯವಾಯಿತು. 1937ರಲ್ಲಿ ಬಾಂಬೆ ವಿಧಾನ ಪರಿಷತ್ತಿಗೆ ಮೀಸಲಾತಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ನಿರಾಕರಿಸಿದ ಇವರು ಸಾಮಾನ್ಯ ವರ್ಗದಿಂದ ಸ್ಪರ್ಧಿಸಿ ರಾಜಕೀಯ ಪ್ರವೇಶ ಮಾಡಿದರು. ಸ್ತ್ರೀ ಪುರುಷ ಸಮಾನತೆ ಹಾಗೂ ಮಹಿಳೆಯರಿಗೆ ಸಮಾನ ನಾಗರಿಕ ಹಕ್ಕುಗಳನ್ನು ಪ್ರತಿಪಾದಿಸುವ ಮಹಿಳಾ ಹಕ್ಕು ಮತ್ತು ಕರ್ತವ್ಯಗಳ ಸನದನ್ನು ಚಾರ್ಟರ್ ಅತ್ಯಂತ ಸಮರ್ಥವಾಗಿ ರೂಪಿಸಿದರು. 1946ರಲ್ಲಿ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಜಾಗತಿಕ ಘೋಷಣಾ ಸಮಿತಿಯ ಉಪಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದ ಹಂಸಾ ಮೆಹ್ತಾ, ಬಾಂಬೆಯ ಎಸ್.ಎನ್.ಡಿ.ಟಿ ವಿಶ್ವವಿದ್ಯಾಲಯದ ಪ್ರಪ್ರಥಮ ಮಹಿಳಾ ಕುಲಪತಿಯಾದರು. ಅಸಹಕಾರ ಚಳುವಳಿ ಹಾಗೂ ಸ್ವದೇಶಿ ಆಂದೋಲನಗಳಲ್ಲಿ ಭಾಗವಹಿಸಿದ್ದ ಇವರು ಸಂವಿಧಾನ ಸಭೆಯಲ್ಲಿ ಮಹಿಳಾ ಹಕ್ಕುಗಳು, ಏಕರೂಪ ನಾಗರಿಕ ಸಂಹಿತೆ ಹಾಗೂ ಮಹಿಳಾ ಮೀಸಲಾತಿಗಾಗಿ ದಿಟ್ಟತನದಿಂದ ಒತ್ತಾಯಿಸಿದವರು. ಮಾನವ ಹಕ್ಕುಗಳ ಜಾಗತಿಕ ಘೋಷಣೆಯಲ್ಲಿ ಎಲ್ಲ ಪುರುಷರು ಜನ್ಮತಃ ಸ್ವತಂತ್ರರು ಮತ್ತು ಸಮಾನರು ಎಂಬ ಒಕ್ಕಣೆಯನ್ನು ಕೈಬಿಟ್ಟು ಮಹಿಳೆಯರನ್ನು ಒಳಗೊಳಿಸುವಂತೆ ಮಾಡುವುದಕ್ಕಾಗಿ ಎಲ್ಲ ಮನುಷ್ಯರು ಜನ್ಮತಃ ಸ್ವತಂತ್ರರು ಮತ್ತು ಸಮಾನರು ಎಂದು ಬದಲಾಯಿಸುವಂತೆ ಮಾಡಿದ ಯಶಸ್ಸು ಇವರಿಗೆ ಸಲ್ಲುತ್ತದೆ. 1959ರಲ್ಲಿ ಭಾರತ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯನ್ನು ಇವರ ಮೂಡಿಗೇರಿಸಿತು. ಸ್ತ್ರೀ ಸಬಲೀಕರಣದ ಪ್ರತಿಪಾದಕಿ ಕಮಲಾ ಚೌಧರಿ. ಮನೆಯವರ ವಿರೋಧದ ನಡುವೆಯೂ ಹಿಂದಿ ಶಿಕ್ಷಣ ಪಡೆದು ಹಿಂದಿ ಭಾಷೆ ಹಾಗೂ ಸಾಹಿತ್ಯದಲ್ಲಿ ಪ್ರೌಢಿಮೆ ಗಳಿಸಿದ ಕಮಲಾ ಚೌಧರಿ ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಸಕ್ರಿಯ ಸದಸ್ಯೆಯಾಗಿದ್ದವರು. ಮುಂದೆ ಪ್ರಾಂತೀಯ ಕಾಂಗ್ರೆಸ್ ಸಮಿತಿ ಮತ್ತು ಪ್ರಾಂತೀಯ ಮಹಿಳಾ ಕಾಂಗ್ರೆಸ್ ಸಮಿತಿಯ ಚುನಾಯಿತ ಸದಸ್ಯೆಯಾದರು. ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿ ಅನೇಕ ಬಾರಿ ಸೆರೆಮನೆ ವಾಸ ಅನುಭವಿಸಿದರು. ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಕೈಗೊಂಡ ಖಾದಿ ಮತ್ತು ಗ್ರಾಮೀಣ ಉದ್ಯಮ ಸಂಸ್ಥೆಗಳು ಮಹಿಳೆಯರಿಗೆ ಉದ್ಯೋಗಾವಕಾಶ ನೀಡುವ ಮತ್ತು ಅವರನ್ನು ಸಬಲಗೊಳಿಸುವ ಸಾಮರ್ಥ್ಯದ ಕ್ಷೇತ್ರಗಳು ಎಂದು ನಂಬಿದ್ದರಲ್ಲದೆ ಈ ನಿಟ್ಟಿನಲ್ಲಿ ಹೆಚ್ಚಿನ ಪ್ರೋತ್ಸಾಹ ನೀಡಿದರು. 1946ರಲ್ಲಿ ಸಂಯುಕ್ತ ಪ್ರಾಂತ್ಯಗಳಿಂದ ಯುನೈಟೆಡ್ ಪ್ರಾವಿನ್ಸಸ್ ಈಗ ಉತ್ತರ ಪ್ರದೇಶ ಸಂವಿಧಾನ ಸಭೆಗೆ ಆಯ್ಕೆಯಾದರು. ಸಭೆಯ ಚರ್ಚೆಗಳಲ್ಲಿ ಮಹಿಳಾ ಸಬಲೀಕರಣವನ್ನು ಬಲವಾಗಿ ಬೆಂಬಲಿಸಿದವರಲ್ಲಿ ಪ್ರಮುಖರು. ಉತ್ತರ ಪ್ರದೇಶದ ಹರಪ್ಪುರ್ ಜಿಲ್ಲೆಯಿಂದ ಲೋಕಸಭೆಗೆ ಆಯ್ಕೆಯಾದರು. ಭಾರತೀಯ ಮಹಿಳೆಯರ ಅನುಭವಗಳನ್ನಾಧರಿಸಿದ ಅನೇಕ ಸಾಹಿತ್ಯ ಕೃತಿಗಳನ್ನು ಇವರು ರಚಿಸಿದ್ದಾರೆ. ಪ್ರಖರ ಸ್ತ್ರೀವಾದಿ ಲೀಲಾ ರಾಯ್. ಸಂವಿಧಾನ ಸಭೆಗೆ ಬಂಗಾಳದಿಂದ 1946ರ 9 ಡಿಸೆಂಬರ್ರಂದು ಚುನಾಯಿತರಾದ ಲೀಲಾ ರಾಯ್ ಅದಮ್ಯ ಉತ್ಸಾಹದ ಪ್ರಖರ ಮಹಿಳಾವಾದಿ. ಹೆಣ್ಣು ಮಕ್ಕಳಿಗೆ ಶಿಕ್ಷಣಾವಕಾಶ ದೊರೆಯುವುದು ಅಪರೂಪವಾಗಿದ್ದ ಕಾಲದಲ್ಲಿ ಢಾಕಾ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದ ಪ್ರಥಮ ಮಹಿಳೆ. ರಾಜಕೀಯದಲ್ಲಿ ಮಹಿಳೆಯರು ಪ್ರತ್ಯಕ್ಷವಾಗಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ಒತ್ತಿ ಹೇಳುತ್ತಿದ್ದ ಅವರು ಮಹಿಳೆಯರಿಗಾಗಿ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭಿಸಿದರು. ಮಹಿಳೆಯರಿಗೆ ಸಾಮಾಜಿಕ, ರಾಜಕೀಯ, ನಾಯಕತ್ವ ಹಾಗೂ ದೇಹದಾಢ್ಯತೆಗಳ ಬಗ್ಗೆ ತಿಳುವಳಿಕೆ ನೀಡುವುದಕ್ಕಾಗಿ ಸಂಘ ಸಂಸ್ಥೆಗಳನ್ನು ಕಟ್ಟಿ ತರಬೇತಿ ನೀಡಿದರು. ಸಾಂಘಿಕ ಕೆಲಸಗಳಲ್ಲಿ ಅಥವಾ ಯಾವುದೇ ಉದ್ಯೋಗ ಕ್ಷೇತ್ರದಲ್ಲಿ ಬೆರೂರಿದ್ದ ಲಿಂಗಾಧಾರಿತ ತಾರತಮ್ಯವನ್ನು ಬಲವಾಗಿ ವಿರೋಧಿಸಿದರು. ಮಹಿಳೆಯರು ಪ್ರಬಲವಾಗಿ ಇರಬೇಕೆಂದು ಬೋಧಿಸಿದರಲ್ಲದೆ ಅದರ ಬಗ್ಗೆ ಜಾಗೃತಿ ಮೂಡಿಸಲು ಅವರಿಗೆ ಸ್ವರಕ್ಷಣಾ ತಂತ್ರಗಳ ಕ್ರಮ ಕೈಗೊಂಡರು. ಸಂವಿಧಾನ ಸಭೆಗೆ ಚುನಾಯಿತರಾದ ಕೆಲವೇ ತಿಂಗಳ ಬಳಿಕ ಭಾರತದ ವಿಭಜನೆಯನ್ನು ವಿರೋಧಿಸಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. ಕಟ್ಟಾ ಗಾಂಧಿವಾದಿ ಮಾಲತಿ ಚೌಧುರಿ.
ಮಹಾತ್ಮ ಗಾಂಧಿ ಹಾಗೂ ರವೀಂದ್ರನಾಥ ಠಾಗೂರರ ಪ್ರಭಾವಕ್ಕೆ ಒಳಗಾಗಿದ್ದ ಮಾಲತಿ ಚೌಧುರಿ ಸಂವಿಧಾನ ಸಭೆಗೆ ಚುನಾಯಿತರಾದರೂ ಕೆಲವೇ ಸಮಯದಲ್ಲಿ ಅದನ್ನು ಬಿಟ್ಟು ಗಾಂಧೀಜಿಯವರ ನೇತೃತ್ವದ ಸ್ವಾತಂತ್ರ್ಯ ಹೋರಾಟದಲ್ಲಿ ಹಾಗೂ ಪೂರಕ ಸೇವಾ ಚಟುವಟಿಕೆಗಳಲ್ಲಿ ತೊಡಗಿಕೊಂಡರು. ಪತ್ನಿ ನಭಕೃಷ್ಣ ಚೌಧುರಿ ಅವರೊಡಗೂಡಿ ವಯಸ್ಕ ಶಿಕ್ಷಣ, ಸ್ತ್ರೀ ಸಬಲೀಕರಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡರು. ಜಾತಿ ಪದ್ಧತಿ ಮತ್ತು ಅಸ್ಪೃಶ್ಯತೆಯ ವಿರುದ್ಧ ಹೋರಾಡಿದರು. ಅವರ ಹೋರಾಟ ಅಂದಿನ ಒರಿಸ್ಸಾದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತಂದಿತ್ತು. ತಮಗಿದ್ದ ಮನೆಯನ್ನು ತಾವೇ 1933ರಲ್ಲಿ ಸ್ಥಾಪಿಸಿದ ಸಮಾಜವಾದಿ ಸಂಸ್ಥೆಗೆ ಬರೆದುಕೊಡುವ ಮೂಲಕ ಮತ್ತು ಸಂಸ್ಥೆಯ ನಿರ್ವಹಣೆಗಾಗಿ ತಮ್ಮಲ್ಲಿದ್ದ ಒಡವೆಗಳನ್ನೆಲ್ಲ ಮಾರುವ ಮೂಲಕ ತಮಗೆ ಸಮಾಜವಾದದಲ್ಲಿ ಇದ್ದ ಬದ್ಧತೆಯನ್ನು ಮೆರೆದ ಅಪರೂಪದ ದಂಪತಿ. ಗ್ರಾಮೀಣ ಸ್ತ್ರೀ ಸಬಲೀಕರಣಕ್ಕೆ ಪರಿಶ್ರಮ ಪೂರ್ಣಿಮಾ ಬ್ಯಾನರ್ಜಿ, ಸುಚೇತಾ ಕೃಪಲಾನಿ, ವಿಜಯಲಕ್ಷ್ಮಿ ಪಂಡಿತ್ ಮತ್ತು ಉಮಾ ನೆಹರು ಅವರೊಡನೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡವರು. ಪೂರ್ಣಿಮಾ ಬ್ಯಾನರ್ಜಿ ಸತ್ಯಾಗ್ರಹ ಮತ್ತು ಭಾರತ ಬಿಟ್ಟು ತೊಲಗಿ ಚಳುವಳಿಗಳಲ್ಲಿ ಭಾಗವಹಿಸಿದ್ದರು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಸದಸ್ಯರಾಗಿದ್ದ ಅವರು ಅಲಹಾಬಾದ್ ನಗರ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಯಾಗಿದ್ದಾಗ ಗ್ರಾಮೀಣ ಮಹಿಳೆಯರ ಸಂಘಟನೆಗೆ ಶ್ರಮಿಸಿದ್ದಲ್ಲದೆ ಕಿಸಾನ್ ಮತ್ತು ವಾಣಿಜ್ಯ ಒಕ್ಕೂಟಗಳ ಸಭೆಗಳನ್ನು ಏರ್ಪಡಿಸಿದ್ದರು. ಮಹಿಳಾ ಮೀಸಲಾತಿಗೆ ಒತ್ತು. ಪೂರ್ಣಿಮಾ ಬ್ಯಾನರ್ಜಿ ಸಂಯುಕ್ತ ಪ್ರಾಂತ್ಯಗಳಿಂದ ಯುನೈಟೆಡ್ ಪ್ರಾವಿನ್ಸಸ್ ಸಂವಿಧಾನ ಸಭೆಗೆ ನೇಮಕಗೊಂಡವರು. ಸಂವಿಧಾನದ ಪ್ರಸ್ತಾವನೆ, ಪ್ರತಿಬಂಧಕ ಬಂಧನ ಹಾಗೂ ರಾಜ್ಯಸಭೆಯ ಸದಸ್ಯರಾಗಲು ಹೊಂದಿರಬೇಕಾದ ಅರ್ಹತೆಗಳಿಗೆ ಸಂಬಂಧಿಸಿದ ಚರ್ಚೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ರಾಜಕೀಯದಲ್ಲಿ ಮಹಿಳೆಯರಿಗೆ ಮೀಸಲಾತಿ ಇರಬೇಕೆಂದು ಸಂವಿಧಾನ ಸಭೆಯಲ್ಲಿ ವಾದಿಸಿದ್ದರು. ಏಕರೂಪ ನಾಗರಿಕ ಸಂಹಿತೆಯ ಪ್ರತಿಪಾದಕಿ ರಾಜಕುಮಾರಿ ಅಮೃತ್ ಕೌರ್. ಕಪೂರ್ತಲಾದ ರಾಜ ಮನೆತನದಲ್ಲಿ ಜನಿಸಿದ ರಾಜಕುಮಾರಿ ಅಮೃತ್ ಕೌರ್ ಲಂಡನ್ನಲ್ಲಿ ಶಿಕ್ಷಣ ಪಡೆದು ಭಾರತಕ್ಕೆ ಮರಳಿದ ಅನಂತರ 1934ರಲ್ಲಿ ಗಾಂಧೀಜಿಯವರ ಸೇವಾಗ್ರಾಮವನ್ನು ಸೇರಿ 16 ವರ್ಷಗಳ ಕಾಲ ಗಾಂಧೀಜಿಯವರ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದರು. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಅನೇಕ ಬಾರಿ ಜೈಲು ವಾಸ ಅನುಭವಿಸಿದರು. ಮಧ್ಯ ಪ್ರಾಂತ್ಯಗಳು ಮತ್ತು ಬೇರಾರ್ ಪ್ರಾಂತ್ಯದಿಂದ ಕಾಂಗ್ರೆಸ್ ಪಕ್ಷದಿಂದ ಸಂವಿಧಾನ ಸಭೆಗೆ ಚುನಾಯಿತರಾದ ಇವರು ಸಂವಿಧಾನ ಸಭೆಯಲ್ಲಿ ಹೆಚ್ಚು ಮಾತನಾಡದಿದ್ದರೂ ಅನೇಕ ಉಪಸಮಿತಿಗಳ ಸದಸ್ಯೆಯಾಗಿ ಸಂವಿಧಾನದ ಅನೇಕ ಅನುಚ್ಛೇದಗಳ ಪ್ರರೂಪಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಧಾರ್ಮಿಕ ಆಚರಣೆಗೆ ಸಂವಿಧಾನ ನೀಡುವ ಸ್ವಾತಂತ್ರ್ಯ ರಾಷ್ಟ್ರದ ಯಾವುದೇ ಸಮಾಜ ಸುಧಾರಣಾ ಕಾಯ್ದೆ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಗಬಾರದು ಎಂದು ಮೂಲಭೂತ ಹಕ್ಕುಗಳ ಉಪಸಮಿತಿಯಲ್ಲಿ ಆಕೆ ಮಂಡಿಸಿದ ವಾದ ಮಾನ್ಯತೆ ಪಡೆದು ಸಂವಿಧಾನದ ಅಂಗವಾಯಿತು. ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸಬೇಕೆಂಬುದು ಅವರ ವಾದವಾಗಿತ್ತು. ಮುಂದೆ 1947ರಿಂದ 10 ವರ್ಷಗಳ ಕಾಲ ದೇಶದ ಆರೋಗ್ಯ ಸಚಿವೆಯಾಗಿ ಸ್ಥಾನ ಪಡೆದ ಪ್ರಪ್ರಥಮ ಮಹಿಳೆ ಎನಿಸಿದರು. ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸಸ್ನ ಸ್ಥಾಪನೆಗೆ ಕಾರಣರಾದ ವಿಶ್ವ ಆರೋಗ್ಯ ಸಂಸ್ಥೆಯ ಮಹಿಳೆ ಮತ್ತು ಏಷ್ಯಾದ ಪ್ರಪ್ರಥಮ ಅಧ್ಯಕ್ಷ ಎನಿಸಿದರು. ಸಾಮಾಜಿಕ ಅಭಿವೃದ್ಧಿಯ ಕಾಳಜಿ ರೇಣುಕಾರೆ. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನ ಪದವೀಧರೆಯಾದ ರೇಣುಕಾರೆ ಮಹಾತ್ಮ ಗಾಂಧೀಜಿಯವರ ಕರೆಯಿಂದ ಪ್ರಭಾವಿತರಾಗಿ ಅವರ ಆಶ್ರಮವನ್ನು ಸೇರಿದವರು. ಅಖಿಲ ಭಾರತ ಮಹಿಳಾ ಸಮ್ಮೇಳನದ ಕಾನೂನು ಕಾರ್ಯದರ್ಶಿಯಾಗಿ ಮಹಿಳಾ ಹಕ್ಕುಗಳನ್ನು ಬಲವಾಗಿ ಪ್ರತಿಪಾದಿಸಿದವರು. ಭಾರತದ ಮಹಿಳೆಯರ ಕಾನೂನು ಸಂಬಂಧ ಅಶಕ್ತತೆಗಳು ವಿಚಾರಣಾ ಆಯೋಗಕ್ಕೆ ಒಂದು ಮನವಿ ಎಂಬ ಪತ್ರ ಬರೆದು ಗಮನ ಸೆಳೆದವರು. ಸಂವಿಧಾನ ಸಭೆಯಲ್ಲಿ ಮಹಿಳಾ ಹಕ್ಕುಗಳು, ಅಲ್ಪಸಂಖ್ಯಾತರ ಹಕ್ಕುಗಳು ಹಾಗೂ ಮಹಿಳಾ ಸದನಗಳ ಶಾಸಕಾಂಗಗಳ ಬಗ್ಗೆ ತಮ್ಮ ವಾದವನ್ನು ಮಂಡಿಸಿದ್ದ ರೇಣುಕಾ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಭಾರತವನ್ನು 1949ರ ಮೇ ಅಲ್ಲಿ ಪ್ರತಿನಿಧಿಸಿದ್ದರು. 1952ರಲ್ಲಿ ಪಶ್ಚಿಮ ಬಂಗಾಳದ ವಿಧಾನಸಭೆಗೆ ಮತ್ತು 1957ರಲ್ಲಿ ಪಶ್ಚಿಮ ಬಂಗಾಳದಿಂದ ಸಂಸತ್ತಿಗೆ ಚುನಾಯಿತರಾದರು. ನನ್ನ ನೆನವರಿಕೆಗಳು. ಗಾಂಧಿ ಯುಗದಲ್ಲಿ ಮತ್ತು ಆನಂತರದಲ್ಲಿ ಸಾಮಾಜಿಕ ಅಭಿವೃದ್ಧಿ ಎಂಬ ಅವರ ಪುಸ್ತಕ 20ನೇ ಶತಮಾನದ ಮೊದಲಾರ್ಧದ ಸಾಮಾಜಿಕ ಅಭಿವೃದ್ಧಿಯ ಸ್ಥೂಲ ನೋಟವನ್ನು ಕಾಣಿಸಿಕೊಡುತ್ತದೆ. ಸಾರ್ವಜನಿಕ ವ್ಯವಹಾರಗಳಿಗೆ ಇವರ ಕೊಡುಗೆಯನ್ನು ಗುರುತಿಸಿ 1988ರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಭಾರತದ ಕೋಗಿಲೆ ಸರೋಜಿನಿ ನಾಯ್ಡು. ಭಾರತದ ಕೋಗಿಲೆ ಎಂದು ಮಹಾತ್ಮ ಗಾಂಧೀಜಿಯವರಿಂದ ಬಿರುದು ಪಡೆದವರು ಸರೋಜಿನಿ ನಾಯ್ಡು.
ಅವರು ಗಾಂಧೀಜಿಯವರನ್ನು ಮಿಕ್ಕಿ ಮೌಸ್ ಎಂದು ಕರೆಯುವಷ್ಟು ಆತ್ಮೀಯ ಗೆಳೆತನ ಸರೋಜಿನಿ ನಾಯ್ಡು ಅವರಿಗೆ ಇತ್ತಂತೆ. ಲಂಡನ್ ಮತ್ತು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯಗಳಲ್ಲಿನ ವಿದ್ಯಾಭ್ಯಾಸದ ಅನಂತರ ಭಾರತಕ್ಕೆ ಹಿಂತಿರುಗಿ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಗೋಪಾಲಕೃಷ್ಣ ಗೋಖಲೆ, ರವೀಂದ್ರನಾಥ ಠಾಗೂರ್, ಅನಿ ಬೆಸೆಂಟ್ ಜೊತೆಗೂಡಿ ಕೆಲಸ ಮಾಡಿದವರು. ಕಾನ್ಪುರದಲ್ಲಿ 1925ರಲ್ಲಿ ನಡೆದ ಭಾರತೀಯ ನ್ಯಾಷನಲ್ ಕಾಂಗ್ರೆಸ್ನ 40ನೇಯ ಅಧಿವೇಶನದ ಅಧ್ಯಕ್ಷತೆ ವಹಿಸಿದವರು. ಅಸಹಕಾರ ಚಳುವಳಿ, ಹೋಮ್ ರೂಲ್ ಚಳುವಳಿ, ಉಪ್ಪಿನ ಸತ್ಯಾಗ್ರಹಗಳಲ್ಲಿ ಭಾಗವಹಿಸಿ 5 ಬಾರಿ ದಸ್ತಗಿರಿಯಾಗಿದ್ದರು. ಮಹಿಳೆಯರಿಗೆ ಮತದಾನದ ಹಕ್ಕು, ಇತರ ಹಕ್ಕುಗಳ ಕಾರ್ಯಕರ್ತೆಯಾಗಿ ವಿಧವೆಯರ ಸ್ಥಿತಿಗತಿಗಳ ಸುಧಾರಣೆ ಬಗ್ಗೆ ದನಿ ಎತ್ತಿದ್ದವರು. ಬಿಹಾರ ವಿಧಾನಸಭೆಯಿಂದ ಸಂವಿಧಾನ ಸಭೆಗೆ ನೇಮಕಗೊಂಡವರು. ಸಂವಿಧಾನ ಸಭೆಯ ರಾಷ್ಟ್ರೀಯ ಧ್ವಜ ಉಪ ಸಮಿತಿಯ ಸದಸ್ಯೆಯಾಗಿ ರಾಷ್ಟ್ರಧ್ವಜದ ಪ್ರಾಮುಖ್ಯ ಮತ್ತು ಅದರ ಮಹತ್ವದ ಬಗ್ಗೆ ಸುದೀರ್ಘ ಭಾಷಣ ಮಾಡಿದರು. ಅತ್ಯಂತ ಪ್ರತಿಭಾವಂತ ಕವಿಯತ್ರಿಯಾಗಿದ್ದ ಅವರು ತನ್ನ ಪ್ರತಿಭೆ ಮತ್ತು ಬುದ್ಧಿಮತ್ತೆಯನ್ನು ರಾಷ್ಟ್ರದ ಬಂಧಮುಕ್ತಿ ಉದ್ದೇಶದ ಚಳುವಳಿಗಾಗಿ ಬಳಸಬೇಕೆಂದು ಗೋಖಲೆ ಹಾಗೂ ಗಾಂಧೀಜಿಯವರು ಅವರನ್ನು ಒತ್ತಾಯಿಸಿದ್ದರು. ಪ್ರಪ್ರಥಮ ಮಹಿಳಾ ಮುಖ್ಯಮಂತ್ರಿ ಸುಚೇತಾ ಕೃಪಲಾನಿ. ಸುಚೇತಾ ಕೃಪಲಾನಿ ಅವರ ದೇಶಭಕ್ತಿ ಮಹಾತ್ಮ ಗಾಂಧಿಯವರ ಸಂಪರ್ಕಕ್ಕೆ ಬಂದ ಅನಂತರ ಮತ್ತಷ್ಟು ಪ್ರಜ್ವಲಿಸಿತು. ಅರುಣಾ ಅಸಫಾಲಿ ಮತ್ತಿತರ ಮಹಿಳಾ ನಾಯಕಿಯರೊಡಗೂಡಿ ದೇಶ ಬಿಟ್ಟು ತೊಲಗಿ ಚಳುವಳಿಯಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಂಡರು. 1940ರಲ್ಲಿ ಕಾಂಗ್ರೆಸ್ನ ಮಹಿಳಾ ಶಾಖೆಯನ್ನು ಪ್ರಾರಂಭಿಸಿ ಅದನ್ನು ಮುನ್ನಡೆಸಿದರು. 1946ರಲ್ಲಿ ಸಂವಿಧಾನ ಸಭೆಯ ಸದಸ್ಯೆಯಾಗಿ ಚುನಾಯಿತರಾದವರ ಕಾರಣದಿಂದ ಅವರನ್ನು ಸಂವಿಧಾನದ ಸನದು ಚಾರ್ಟರ್ ಸಿದ್ಧಪಡಿಸುವ ಉಪ ಸಮಿತಿಯ ಸದಸ್ಯರನ್ನಾಗಿ ನೇಮಿಸಲಾಯಿತು. ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರು ಸ್ವಾತಂತ್ರ್ಯದ ಮುನ್ನಾ ದಿನ ಮಾಡಿದ ಟ್ರಸ್ಟ್ ವಿತ್ ಡೆಸ್ಟಿನಿ ಭಾಷಣದ ಅನಂತರ ಅದೇ ಸಂವಿಧಾನ ಸಭೆಯಲ್ಲಿ ಸುಚೇತಾ ಕೃಪಲಾನಿ ಅವರು ವಂದೇ ಮಾತರಂ ಹಾಡಿ ಚರಿತ್ರೆ ನಿರ್ಮಿಸಿದ್ದರು. ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ದೆಹಲಿ ಹಾಗೂ ಉತ್ತರ ಪ್ರದೇಶಗಳಲ್ಲಿ ಸಚಿವರಾಗಿ ಕಾರ್ಯನಿರ್ವಹಿಸಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಭಾರತದ ಪ್ರಥಮ ಮಹಿಳಾ ಮುಖ್ಯಮಂತ್ರಿ ಎನಿಸಿಕೊಂಡರು. 1952ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಪ್ರತಿನಿಧಿಯನ್ನಾಗಿ ಇವರನ್ನು ಆಯ್ಕೆ ಮಾಡಲಾಯಿತು. ಮಾನವ ಹಕ್ಕುಗಳ ಪ್ರತಿಪಾದಕಿ ವಿಜಯಲಕ್ಷ್ಮಿ ಪಂಡಿತ್. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ವಿಜಯಲಕ್ಷ್ಮಿ ಪಂಡಿತ್ ತಮ್ಮನ್ನು ತೊಡಗಿಸಿಕೊಂಡಿದ್ದು ಚಿಕ್ಕ ವಯಸ್ಸಿನಲ್ಲೇ. 16ನೆಯ ವಯಸ್ಸಿನಲ್ಲಿಯೇ ರಾಜಕೀಯ ಸಭೆಗೆ ಹಾಜರಾಗಿ 30ನೆಯ ವಯಸ್ಸಿಗೆ ಸಕ್ರಿಯ ರಾಜಕೀಯ ಜೀವನವನ್ನು ಪ್ರಾರಂಭಿಸಿದ್ದರು. ನೆಹರು ಕುಟುಂಬಕ್ಕೆ ಸೇರಿದವರಾಗಿದ್ದರೂ ಮಹಿಳೆ ಎಂಬ ಕಾರಣಕ್ಕೆ ಅನೇಕ ಎಡರು ತೊಡರುಗಳನ್ನು ಎದುರಿಸಬೇಕಾಯಿತು. ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ 3 ಬಾರಿ ಬಂಧಿತರಾಗಿದ್ದರು. 1937ರಲ್ಲಿ ಪ್ರಾಂತೀಯ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಸಚಿವ ಸಂಪುಟಕ್ಕೆ ಚುನಾಯಿತರಾದ ಪ್ರಪ್ರಥಮ ಮಹಿಳೆ. ಸಂವಿಧಾನ ಸಭೆಯಲ್ಲಿ ಮಾನವ ಹಕ್ಕುಗಳು ಮತ್ತು ಸಮಾನತೆಯನ್ನು ಬಲವಾಗಿ ಸಮರ್ಥಿಸಿದರು. 1946 ಇಂದ 1953ರ ವಿಶ್ವಸಂಸ್ಥೆಯ ನಿಯೋಗದ ನೇತೃತ್ವವನ್ನು ವಹಿಸಿದ್ದ ಅವರು ಮಾಸ್ಕೋ, ಮೆಕ್ಸಿಕೋ ಮತ್ತು ವಾಂಗೈನ ರಾಯಭಾರಿಯಾಗಿ ಸೇವೆ ಸಲ್ಲಿಸಿದರು. 1953ರಲ್ಲಿ ವಿಶ್ವಸಂಸ್ಥೆಯ ಮಹಾಸಭೆಯ ಪ್ರಥಮ ಮಹಿಳಾ ಅಧ್ಯಕ್ಷೆಯಾದರು. ಇಂಗ್ಲೆಂಡ್ ಮತ್ತು ಐರ್ಲೆಂಡ್ಗಳ ರಾಯಭಾರಿಯಾಗಿದ್ದರು. ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದರು. 1964ರಲ್ಲಿ ನೆಹರು ಅವರ ನಿಧನದ ನಂತರ ಫೂಲ್ಪುರದಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ 1968ರವರೆಗೆ ಸಂಸದೆಯಾಗಿದ್ದರು. ತಿರುವಾಂಕೂರು ವಿಮುಕ್ತಿಗೆ ಶ್ರಮಿಸಿದ ಆನಿ ಮಸ್ಕರೀನ್. ಭಾರತದಲ್ಲಿ ಮಹಿಳೆಯರಿಗೆ ಶಿಕ್ಷಣ ಮರೀಚಿಕೆಯಾಗಿದ್ದ ಕಾಲದಲ್ಲಿ ಆನಿ ಮಸ್ಕರೀನ್ ಚರಿತ್ರೆ ಮತ್ತು ಅರ್ಥಶಾಸ್ತ್ರದಲ್ಲಿ 2 ಸ್ನಾತಕೋತ್ತರ ಪದವಿಗಳನ್ನು ಪಡೆದವರು. ಇವರ ವೃತ್ತಿ ಜೀವನ ಪ್ರಾರಂಭವಾದದ್ದು ಅಧ್ಯಾಪನದಿಂದ. ಅನಂತರದಲ್ಲಿ ಕಾನೂನಿನಲ್ಲಿಯೂ ಪದವಿ ಪಡೆದರು. ಸಂವಿಧಾನ ಸಭೆಯಲ್ಲಿ ಇವರು ರಾಜಪ್ರಭುತ್ವದ ಅಡಿಯ ತಿರುವಾಂಕೂರು ಅಥವಾ ಕೊಚ್ಚಿ ಒಕ್ಕೂಟವನ್ನು ಪ್ರತಿನಿಧಿಸಿದರು. ಇವರ ವಾದ ಸಂಯುಕ್ತ ರಾಷ್ಟ್ರದ ಬಗ್ಗೆ ತಿರುವಾಂಕೂರನ್ನು ಸ್ವತಂತ್ರ ಭಾರತದ ಭಾಗವನ್ನಾಗಿ ಮಾಡಲು, ಅದನ್ನು ವಿರೋಧಿಸಿದ ವೈಯಕ್ತಿಕ ಹಿತಾಸಕ್ತಿಗಳ ಮತ್ತು ಬ್ರಿಟಿಷರ ವಿರುದ್ಧ ಇವರು ನಡೆಸಿದ ಹೋರಾಟವಂತೂ ಅಸದಳವಾದದ್ದು.
ತಿರುವಾಂಕೂರು ಕೊಚ್ಚಿ ಶಾಸಕಿಯಾಗಿದ್ದ ಇವರು ಮುಂದೆ ಆರೋಗ್ಯ ಮತ್ತು ಇಂಧನ ಸಚಿವೆಯಾಗಿದ್ದರು. ಕೇರಳ ಲೋಕಸಭೆಗೆ ಚುನಾಯಿತರಾದ ಪ್ರಥಮ ಮಹಿಳೆ. ಅಲ್ಲಿಯೂ ರಾಜಕೀಯದಲ್ಲಿ ಮಹಿಳೆಯರ ಅತ್ಯಲ್ಪ ಪ್ರಮಾಣದ ಪ್ರಾತಿನಿಧ್ಯದ ಬಗ್ಗೆ ದನಿ ಎತ್ತಿದರು. ಅವರ ಎಲ್ಲ ಅಸಾಮಾನ್ಯ ಅರ್ಹತೆಗಳ ಹೊರತಾಗಿಯೂ ಮಹಿಳೆಯಾಗಿದ್ದರಿಂದ ರಾಜಕೀಯದಲ್ಲಿ ಅಭಿವೃದ್ಧಿಗೆ ಬರುವುದು ಅತ್ಯಂತ ಕಷ್ಟವಾಯಿತು. ಮೇಲಿನ ಧೀರೋದಾತ್ತ ಮಹಿಳೆಯರೆಲ್ಲರೂ ಗಾಂಧಿ ತತ್ವಗಳೊಡನೆ, ಸಮಾಜವಾದ ಹಾಗೂ ಮಹಿಳಾವಾದಗಳೊಡನೆ ತಮ್ಮ ಅಸ್ಮಿತೆಯನ್ನು ಕಂಡುಕೊಂಡು ಕೆಲಸ ಮಾಡಿದರು. ಇವರುಗಳು ಸಂವಿಧಾನ ಸಭೆಯ ಎಲ್ಲ ಸಭೆಗಳಲ್ಲಿ ಹಾಜರಿದ್ದರು. ಎಲ್ಲ ಚರ್ಚೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಇವರುಗಳು ಕೇವಲ ಮಹಿಳಾ ಹಕ್ಕುಗಳ ಬಗ್ಗೆಗಷ್ಟೇ ಮಾತನಾಡಲಿಲ್ಲ. ವರ್ಗ, ಮತ, ಧರ್ಮಗಳ ಗಡಿಯನ್ನು ದಾಟಿ ಅವಕಾಶ ವಂಚಿತರ ಪರ ದನಿ ಎತ್ತಿದರು. ಅವರಿಗೆ ನಮ್ಮ ನಮನ. 5 ದಾಖಲೆ. ಭಾರತದ ಸಂವಿಧಾನ ಮೂಲ ಪ್ರತಿ ಇಲ್ಲಿದೆ. ನಮ್ಮ ಸಂವಿಧಾನದ ಮೂಲ ಪ್ರತಿಯನ್ನು ಸಿದ್ಧಪಡಿಸಿಕೊಟ್ಟವರು ಯಾರು? ಅದರೊಳಗಿನ ಪುಟಗಳ ವೈಶಿಷ್ಟ್ಯ ಏನು? ಸಂವಿಧಾನದ ಇಂಗ್ಲಿಷ್ ಮತ್ತು ಹಿಂದಿ ಮೂಲ ಪ್ರತಿಗಳು ಈಗ ಎಲ್ಲಿದೆ? ಇಂತಹ ಕುತೂಹಲದ ಪ್ರಶ್ನೆಗಳಿಗೆ ಇಲ್ಲಿದೆ ಉತ್ತರ. ಭಾರತದ ಸಾರ್ವಭೌಮತೆ ಮತ್ತು ಜನತೆಯ ಹಕ್ಕುಗಳಿಗೆ ಮೂಲವಾದ ಸಂವಿಧಾನ 1950ರ 26 ಜನವರಿರಂದು ಜಾರಿಗೆ ಬಂದಿತು. ಈ ಸಂವಿಧಾನದ ಮೂಲ ಪ್ರತಿ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳಲ್ಲಿ ಸಿದ್ಧಗೊಂಡಿದ್ದು ಕೈಬರಹದಿಂದ. ಅಪಾರ ಐತಿಹಾಸಿಕ ಮೌಲ್ಯದ ಈ ಮೂಲ ಪ್ರತಿಗಳನ್ನು ಎಲ್ಲಿ ಮತ್ತು ಹೇಗೆ ಸಂರಕ್ಷಿಸಿಡಲಾಗಿದೆ ಎಂಬುದು ಕುತೂಹಲಕಾರಿಯಾದ ವಿಷಯ. ಸಂವಿಧಾನದ ಮೂಲ ಇಂಗ್ಲಿಷ್ ಪ್ರತಿಯಲ್ಲಿ 45.7 ಸೆಂಟಿಮೀಟರ್ x 58 7 ಸೆಂಟಿಮೀಟರ್ ಅಳತೆಯ ಕೈಯಿಂದ ತಯಾರಿಸಿದ ಪಾರ್ಚಮೆಂಟ್ ಕಾಗದದ 221 ಪುಟಗಳಿವೆ. ದೆಹಲಿಯ ಪ್ರೇಮ ಬಿಹಾರಿ ನಾರಾಯಣ್ ರಾಯ್ಜಾದಾ ಅವರು ಭಾರತದ ಅತ್ಯುತ್ತಮ ಸಾಂಪ್ರದಾಯಿಕ ಅಲಂಕಾರಿಕ ಕೈಬರಹ ಕ್ಯಾಲಿಗ್ರಫಿ ದ ಶೈಲಿಯಲ್ಲಿ ಪ್ರತಿ ಪುಟವನ್ನು ಬರೆದಿದ್ದಾರೆ. ಹಿಂದಿ ಭಾಷೆಯ ಅಲಂಕಾರಿಕ ಕೈಬರಹ ಬಸಂತರಾವ್ ವೈದ್ಯ ಅವರದು. ಇಲ್ಲಿನ ಪುಟಗಳ ಸಂಖ್ಯೆ 252. ಕಲಾವಿದರ ಕೌಶಲ. ಶಾಂತಿನಿಕೇತನದ ಆಚಾರ್ಯ ನಂದಲಾಲ್ ಬೋಸ್ ಅವರ ನೇತೃತ್ವದಲ್ಲಿ ಕಲಾವಿದರು ಮೊಹೆಂಜೋದಾರೋ ಮತ್ತು ವೇದಗಳ ಕಾಲದಿಂದ ಹಿಡಿದು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದವರೆಗಿನ ಪಯಣದ ಇತಿಹಾಸವನ್ನು ಚಿತ್ರಗಳ ಮೂಲಕ ನಿರೂಪಿಸಿ ಪ್ರತಿ ಪುಟವನ್ನು ತಮ್ಮ ಕಲಾನೈಪುಣ್ಯದಿಂದ ಅಲಂಕರಿಸಿದ್ದಾರೆ. 13 ಮತ್ತು 14 ಕಿಲೋಗ್ರಾಂಗಳಷ್ಟು ತೂಕದ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯ ಮೂಲ ಪ್ರತಿಗಳ ಹೊರ ಕವಚವನ್ನು ಅತ್ಯುತ್ತಮ ದರ್ಜೆಯ ಮೊರಾಕ್ಕೊ ಚರ್ಮದಿಂದ ರೂಪಿಸಲಾಗಿದೆ. ಹೊರಕವಚದ ಮೇಲೆ ಬಂಗಾರದ ಉಬ್ಬು ಅಕ್ಷರಗಳಿವೆ. ಈ ಪ್ರತಿಗಳನ್ನು ನವದೆಹಲಿಯಲ್ಲಿರುವ ಸಂಸತ್ ಕಟ್ಟಡದ ಗ್ರಂಥಾಲಯದಲ್ಲಿ ಸಂರಕ್ಷಿಸಿಡಲಾಗಿದೆ. ಐತಿಹಾಸಿಕ ಮೌಲ್ಯದ ಈ 2 ಪ್ರತಿಗಳನ್ನು ದೀರ್ಘಕಾಲ ರಕ್ಷಿಸಿಡಲು ಅತ್ಯಾಧುನಿಕ ಕ್ರಮಗಳ ಬಗ್ಗೆ 1980ರ ದಶಕದ ಮಧ್ಯಭಾಗದಲ್ಲಿ ಗಂಭೀರ ಚಿಂತನೆಗಳು ಪ್ರಾರಂಭವಾದವು. ಲಕ್ನೋದಲ್ಲಿರುವ ನ್ಯಾಷನಲ್ ರಿಸರ್ಚ್ ಲ್ಯಾಬೋರೇಟರಿ ಫಾರ್ ಕನ್ಸರ್ವೇಷನ್ ಆಫ್ ಕಲ್ಚರಲ್ ಪ್ರಾಪರ್ಟಿ ಈ ಮೂಲ ಪ್ರತಿಗಳ ವಿವರವಾದ ಅಧ್ಯಯನ ನಡೆಸಿ ಸಂರಕ್ಷಣೆಗೆ ಸಂಬಂಧಿಸಿದಂತೆ ವರದಿ ನೀಡಿತು. ಅದರ ಆಧಾರದಲ್ಲಿ ಪ್ರತಿಗಳನ್ನು ರಕ್ಷಿಸಿಡಲು ವಿಶೇಷವಾದ ಗಾಜಿನ ಸಂಪುಟವೊಂದನ್ನು ಸಿದ್ಧಪಡಿಸುವಂತೆ ದೆಹಲಿಯಲ್ಲಿರುವ ನ್ಯಾಷನಲ್ ಫಿಸಿಕಲ್ ಲ್ಯಾಬೋರೇಟರಿಯನ್ನು ಕೋರಲಾಯಿತು. ಈ ಪ್ರಯೋಗಾಲಯದ ಮುಂದೆ ಹಲವಾರು ಸವಾಲುಗಳಿದ್ದವು. ಮೊದಲನೆಯದಾಗಿ, ಆಕ್ಸಿಡೀಕರಣ, ಸೂಕ್ಷ್ಮಜೀವಿಗಳಿಂದ ಆಗುವ ವಾಯುಮಾಲಿನ್ಯದಿಂದ ಆಗುವ ಹಾನಿಗಳನ್ನು ತಡೆಯಬೇಕಿತ್ತು. ಎರಡನೆಯದಾಗಿ, ಸಂಪುಟದೊಳಗಿನ ತಾಪ ಮತ್ತು ಒತ್ತಡಗಳ ಏರಿಳಿತಗಳನ್ನು ತಡೆದುಕೊಳ್ಳಬಲ್ಲಂತ ಸಾಮರ್ಥ್ಯವನ್ನು ಅಳವಡಿಸಬೇಕಿತ್ತು. ಮೂರನೆಯದಾಗಿ, ಗಾಜಿನ ಸಂಪುಟದೊಳಗೆ ಜಡ ಅನಿಲದ ಪರಿಸರವನ್ನು ಸೃಷ್ಟಿಸಿ ಗಾಳಿಯ ಪ್ರವೇಶ ಅಥವಾ ನಿರ್ಗಮನ ಅಸಾಧ್ಯವಾದಂತ ವಾಯುಬಂಧ ಏರ್ಟೈಟ್ ವ್ಯವಸ್ಥೆಯನ್ನು ಕಲ್ಪಿಸಬೇಕಿತ್ತು. ಸಾಕಷ್ಟು ಪ್ರಯೋಗ, ಮೌಲ್ಯಮಾಪನಗಳ ಅನಂತರ ಬೆಳ್ಳಿ ಸೀಸಗಳ ಬೇಸುಗೆ, ಆರ್ಗ್ಯಾನಿಕ್ ಬಂಧಕಗಳು ಹಾಗೂ ರಿಂಗ್ ಎಂಬ ಯಾಂತ್ರಿಕ ಬಂಧಕಗಳನ್ನು ಆಯ್ಕೆ ಮಾಡಿ ಪರೀಕ್ಷಿಸಲಾಯಿತು. ಆದರೆ ದೀರ್ಘಕಾಲಿಕ ಸಂರಕ್ಷಣೆಯ ದೃಷ್ಟಿಯಿಂದ ಈ ಯಾವುದೂ ಒಪ್ಪಿಗೆಯಾಗಲಿಲ್ಲ. 1990ರಲ್ಲಿ ನ್ಯಾಷನಲ್ ಫಿಸಿಕಲ್ ಲ್ಯಾಬೋರೇಟರಿಯ ವಿಜ್ಞಾನಿಗಳು ಪ್ಯಾರಿಸ್ನಲ್ಲಿರುವ ಪ್ರತಿಷ್ಠಿತ ಸೆಂಟ್ ಗೊಬೈನ್ ಕಂಪನಿಗೆ ಭೇಟಿ ನೀಡಿದರು. ಆ ಕಂಪನಿಯ ನೆರವಿನಿಂದ 2 ಬೇರೆ ಬೇರೆ ವಿಧಾನಗಳಿಂದ ಆವಾಯುಬಂಧ ವ್ಯವಸ್ಥೆಯನ್ನು ಅಳವಡಿಸಿದ ಗಾಜಿನ ಸಂಪುಟಗಳನ್ನು ತಯಾರಿಸಲಾಯಿತು. ಆದರೆ ಈ 2 ಸಂಪುಟಗಳು ದೀರ್ಘಕಾಲಿಕ ಸಂರಕ್ಷಣೆಯ ನಿರೀಕ್ಷಿತ ಮಟ್ಟಕ್ಕೆ ಬಾರದ ಕಾರಣ ಅವುಗಳನ್ನು ಕೈಬಿಡಲಾಯಿತು.
ಗಾಜಿನ ಸಂಪುಟಗಳ ನಿರ್ಮಾಣ. ಅದೇ ಸಮಯದಲ್ಲಿ ಕೈರೋದಲ್ಲಿರುವ ಈಜಿಪ್ಟಿನ ವಸ್ತು ಸಂಗ್ರಹಾಲಯದಲ್ಲಿ 27 ರಾಜವಂಶದ ಮಮ್ಮಿಗಳ ಸಂರಕ್ಷಣೆ ಹಾಗೂ ಸಾರ್ವಜನಿಕ ವೀಕ್ಷಣೆಗೆ ಅಮೆರಿಕದ ಗೆಟಿ ಕನ್ಸರ್ವೇಷನ್ ಇನ್ಸ್ಟಿಟ್ಯೂಟ್ ವಿಶೇಷವಾದ ಗಾಜಿನ ಸಂಪುಟಗಳನ್ನು ನಿರ್ಮಿಸಿರುವ ವಿಷಯ ತಿಳಿಯಿತು. ನ್ಯಾಷನಲ್ ಫಿಸಿಕಲ್ ಲ್ಯಾಬೋರೇಟರಿ ಮತ್ತು ಗೆಟಿ ಸಂಸ್ಥೆಗಳ ನಡುವೆ ನಡೆದ ವಿವರವಾದ ಚರ್ಚೆಗಳ ಅನಂತರ ಎಲ್ಲ ದೃಷ್ಟಿಗಳಿಂದಲೂ ಸುರಕ್ಷಿತವಾದ, ದೀರ್ಘಕಾಲ ಬಾಳಿಕೆ ಬರುವ ಸಂರಕ್ಷಣೆ ಹಾಗೂ ವೀಕ್ಷಣೆಯ ವ್ಯವಸ್ಥೆಯನ್ನು ನಿರ್ಮಿಸಲು ಈ ಎರಡು ಸಂಸ್ಥೆಗಳ ನಡುವೆ 1992ರಲ್ಲಿ ಒಪ್ಪಂದ ಏರ್ಪಟ್ಟಿತ್ತು. ಈ ಒಪ್ಪಂದದ ಸಾರಾಂಶ ಇಷ್ಟು: ಭಾರತದ ಸಂವಿಧಾನದ ಮೂಲ ಇಂಗ್ಲಿಷ್ ಮತ್ತು ಹಿಂದಿ ಪ್ರತಿಗಳನ್ನು ಸಂರಕ್ಷಿಸಿ, ಪ್ರದರ್ಶಿಸಲು ಎಲ್ಲ ರೀತಿಗಳಿಂದಲೂ ಒಂದೇ ರೀತಿಯಲ್ಲಿರುವ 55 ಸೆಂಟಿಮೀಟರ್ ಅಗಲ, 70 ಸೆಂಟಿಮೀಟರ್ ಉದ್ದ, 25 ಸೆಂಟಿಮೀಟರ್ ಎತ್ತರ ಇರುವ 2 ಉತ್ಕೃಷ್ಟ ಮಟ್ಟದ ಗಾಜಿನ ಸಂಪುಟಗಳನ್ನು ತಯಾರಿಸಬೇಕು. ಈ ಗಾಜಿನ ಸಂಪುಟದಲ್ಲಿ 40-60% ಸಾಪೇಕ್ಷ ಆರ್ದ್ರತೆ ಇರುವ ಹೀಲಿಯಂ ಜಡನೀಲದ ಪರಿಸರವನ್ನು ಸೃಷ್ಟಿಸಿ ಆಕ್ಸಿಜನ್ ಪ್ರಮಾಣದ ಗಾತ್ರದಲ್ಲಿ 1%ಕ್ಕಿಂತ ಕಡಿಮೆ ಇರುವಂತೆ ಕಾಯ್ದುಕೊಳ್ಳಬೇಕು. ಈ ವಿಶೇಷವಾದ ಗಾಜಿನ ಸಂಪುಟಗಳನ್ನು ಅಮೆರಿಕದ ಗೆಟಿ ಸಂಸ್ಥೆಯಲ್ಲಿ ನಿರ್ಮಿಸಿ, ಪರೀಕ್ಷಿಸಿ, ಭಾರತಕ್ಕೆ ತಂದು ಪಾರ್ಲಿಮೆಂಟಿನ ಗ್ರಂಥಾಲಯದಲ್ಲಿ ಸ್ಥಾಪಿಸಬೇಕು. ಈ ಒಪ್ಪಂದಕ್ಕೆ ಅನುಸಾರವಾಗಿ 1994ರ ಮಾರ್ಚ್ ತಿಂಗಳಲ್ಲಿ ಈ ಗಾಜಿನ ಸಂಪುಟಗಳನ್ನು ಸ್ಥಾಪಿಸಲಾಯಿತು. ವಿಶೇಷ ರಕ್ಷಣೆಗಾಗಿ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯ ಸಂವಿಧಾನದ ಮೂಲ ಪ್ರತಿಗಳನ್ನು ಇರಿಸಲಾಗಿರುವ ಸಂಪುಟಗಳನ್ನು ವೀಕ್ಷಣೆಗೆ ಅಡಚಣೆಯಾಗದಂತೆ ಸುಭದ್ರವಾದ ಕಪಾಟಿನಂತಹ ವ್ಯವಸ್ಥೆಯಲ್ಲಿ ಇರಿಸಲಾಗಿದೆ. ಈ ವ್ಯವಸ್ಥೆಯಲ್ಲಿನ ತಾಪ, ಆರ್ದ್ರತೆಗಳನ್ನು ನಿಗದಿತ ಮಟ್ಟದಲ್ಲಿ ಕಾಯ್ದುಕೊಳ್ಳುವ ಏರ್ಪಾಟಿದೆ. ಅದರಲ್ಲಿನ ಆಕ್ಸಿಜನ್ ಮಟ್ಟವನ್ನು ನಿರಂತರವಾಗಿ ಅಳೆಯುವ ವ್ಯವಸ್ಥೆಯೂ ಇದೆ. 1994ರಿಂದ ಇದುವರೆಗೂ ಯಾವುದೇ ತೊಂದರೆ ಇಲ್ಲದಂತೆ ಒಪ್ಪಂದಕ್ಕೆ ಅನುಗುಣವಾಗಿ ನಿರೀಕ್ಷಿತ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ನ್ಯಾಷನಲ್ ಫಿಸಿಕಲ್ ಲ್ಯಾಬೋರೇಟರಿಯ ವಿಜ್ಞಾನಿಗಳು ಪ್ರತಿ ವರ್ಷ ವಿಶೇಷವಾಗಿ ನಿರ್ಮಿಸಿರುವ ಈ ಸಂರಕ್ಷಣಾ ವ್ಯವಸ್ಥೆಯ ಎಲ್ಲ ಅಂಶಗಳನ್ನು ವಿಶದವಾಗಿ ಪರಿಶೀಲಿಸಿ ಮೌಲ್ಯಮಾಪನ ಮಾಡುತ್ತಾರೆ. 6 ಪಾಲನೆ ಪೋಷಣೆ, ಆಸೆ ನಿರಾಸೆಗಳ ನಡುವೆ ಮಕ್ಕಳ ಹಿತ ಕಾಪಾಡುವುದು, ಅವರ ಅಗತ್ಯಗಳನ್ನು ಪೂರೈಸುವುದು ಮತ್ತು ಉತ್ತಮ ಭವಿಷ್ಯಕ್ಕಾಗಿ ಚಿಂತಿಸುವುದು ಪಾಲಕರ ಕರ್ತವ್ಯ. ಹಾಗೆಂದು ಮಕ್ಕಳ ಎಲ್ಲ ಆಸೆಗಳನ್ನು ಸ್ವಂತ ಸುಖ ಅನುಕೂಲ ತ್ಯಾಗ ಮಾಡಿ ಪೂರೈಸುವ ಅಗತ್ಯ ಖಂಡಿತ ಇಲ್ಲ. ನನಗೆ ಸಣ್ಣವನಿರುವಾಗ ಚೆನ್ನಾಗಿ ಉಟ್ಟುತೊಟ್ಟು ಮೆರೆಯಬೇಕೆಂದಿತ್ತು. ಆದರೆ ಬಡತನದಿಂದ ಅದು ಸಾಧ್ಯವಾಗದಿದ್ದಾಗ ಬಹಳ ನಿರಾಸೆಯಾಗಿತ್ತು. ಈಗ ನಮ್ಮ ಮಗುವಿಗೆ ಹಾಗಾಗಬಾರದು. ಎಷ್ಟೇ ಕಷ್ಟವಾದರೂ ನಾವೊಂದು ತುತ್ತು ಕಡಿಮೆ ತಿಂದರೂ ಪರವಾಗಿಲ್ಲ. ಮಗು ಕೇಳಿದ್ದನ್ನು ಕೊಡಿಸೋಣ. ನಮಗೆ ಏನೇ ಕಷ್ಟಗಳು ಬರಲಿ, ಮಕ್ಕಳಿಗೆ ಅದು ಗೊತ್ತಾಗದಂತೆ ಅವರ ಆಸೆಗಳನ್ನು ಪೂರೈಸೋಣ. ಅವರ ಸುಖ ಮುಖ್ಯ. ನಾವು ಅವರಿಗಲ್ಲದೆ ಇನ್ಯಾರಿಗೆ ಮಾಡೋದು? ಇದು ಸಾಮಾನ್ಯವಾಗಿ ಮಧ್ಯಮ ವರ್ಗದ ಕುಟುಂಬಗಳ ಪೋಷಕರ ಅಭಿಪ್ರಾಯ. ಮಕ್ಕಳನ್ನು ಚೆನ್ನಾಗಿ ಬೆಳೆಸಬೇಕು. ತಾವು ಪಟ್ಟ ಕಷ್ಟ ಮಕ್ಕಳಿಗೆ ಬರಬಾರದು ಎಂಬ ಉದ್ದೇಶದಿಂದ ಅವರು ಕೇಳಿದ್ದನ್ನೆಲ್ಲ ಕೊಡಿಸುವ ತ್ಯಾಗಮಯಿ ತಂದೆ ತಾಯಿಯರು ₹1000 ಹೊಟ್ಟೆ ಬಟ್ಟೆ ಕಟ್ಟಿ ಲಕ್ಷಾಂತರ ರೂಪಾಯಿ ಸಾಲ ಸೋಲ ಮಾಡಿ ಹೇಗಾದರೂ ಮಕ್ಕಳ ಎಲ್ಲ ಆಸೆ ಪೂರೈಸುವ, ನಿರಾಶೆಯ ನೆರಳು ಸೋಕದಂತೆ ಕಾಯುವ ಪ್ರಯತ್ನ ಪೋಷಕರದ್ದು. ಆದರಿದು ಸರಿಯೇ? ಮಕ್ಕಳ ಹಿತ ಕಾಪಾಡುವುದು, ಅವರ ಅಗತ್ಯಗಳನ್ನು ಪೂರೈಸುವುದು ಮತ್ತು ಉತ್ತಮ ಭವಿಷ್ಯಕ್ಕಾಗಿ ಚಿಂತಿಸುವುದು ಪಾಲಕರ ಕರ್ತವ್ಯ. ಹಾಗೆಂದು ಮಕ್ಕಳ ಎಲ್ಲ ಆಸೆಗಳನ್ನು ಸ್ವಂತ ಸುಖ, ಅನುಕೂಲ ತ್ಯಾಗ ಮಾಡಿ ಪೂರೈಸುವ ಅಗತ್ಯ ಖಂಡಿತ ಇಲ್ಲ. ಮಕ್ಕಳ ಮನಸ್ಸು ಚಂಚಲವಾದದ್ದು, ಅವರ ಅರಿವಿನ ಕ್ಷೇತ್ರವು ಸೀಮಿತವಾದದ್ದು. ವಾಸ್ತವ ಜಗತ್ತಿನ ಅರಿವು ಅವರಿಗಿರುವುದಿಲ್ಲ. ಹಾಗಾಗಿಯೇ ಟಿವಿಯಲ್ಲಿ ಬಂದದ್ದೆಲ್ಲ ಕೊಡಿಸು, ಪಕ್ಕದ ಮನೆ ಹುಡುಗನ ತರದ್ದೇ ಬಟ್ಟೆ ಬೇಕು, ನಾನು ಕಾರಿನಲ್ಲಿ ಓಡಾಡಬೇಕು ಎಂಬ ಮಕ್ಕಳ ಬೇಡಿಕೆಗಳು ಅತ್ಯಂತ ಸಹಜವಾದದ್ದು. ಆದರೆ ಕುರುಡು ವ್ಯಾಮೋಹಕ್ಕೆ ಬೀಳದೆ ಅವುಗಳ ಬಗ್ಗೆ ನಿರ್ಣಯಿಸುವುದು ಪೋಷಕರ ಜವಾಬ್ದಾರಿ. ಕುಟುಂಬದ ಹಿತಕ್ಕಾಗಿ ದೊಡ್ಡ ತ್ಯಾಗಗಳು ಅನಿವಾರ್ಯ. ಆದರೆ ಅದರ ಬೆಲೆ ಮಕ್ಕಳಿಗೆ ತಿಳಿದಿರಬೇಕು. ಆಗ ಮಾತ್ರ ಅದು ವ್ಯರ್ಥವಾಗುವುದಿಲ್ಲ. ಹಾಗೆಯೇ ತ್ಯಾಗಮಯಿ ಯಾವಾಗಲೂ ತಂದೆ ತಾಯಿಯರೆಯಾಗಬೇಕೆಂದಿಲ್ಲ ಎಂಬುದರ ಅರಿವು ಮಕ್ಕಳಿಗೆ ಇರಬೇಕು. ಬಾಲ್ಯದಲ್ಲಿ ತಂದೆ ತಾಯಿಯರ ವರ್ತನೆ ಮಕ್ಕಳ ವ್ಯಕ್ತಿತ್ವ ಮತ್ತು ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತದೆ.
ಹೀಗಾಗಿ ಸಣ್ಣವರಿರುವಾಗಲೇ ನಿಧಾನವಾಗಿ ವಾಸ್ತವಿಕತೆಯ ಅರಿವು ಮೂಡಿಸಬೇಕು. ಸಮಯ ಸಂದರ್ಭ ನೋಡದೆ ಸದಾ ತ್ಯಾಗಮಯಿಗಳಾಗಿ ಭ್ರಮಾಲೋಕದಲ್ಲಿ ಇಟ್ಟರೆ ಅದರಿಂದ ಮಕ್ಕಳ ಆಸೆ, ಬೇಡಿಕೆಗಳು ತಡೆಯುವುದಿಲ್ಲ. ನಾನು ಕೇಳಿದ್ದೆಲ್ಲ ಸಿಗುತ್ತದೆ ಎಂಬ ಮನೋಭಾವ ಬೆಳೆದು ಬಲವಾಗಿ ಬೇರೂರುತ್ತದೆ. ಅಗತ್ಯಗಳು ಮುಗಿದು ಆಸೆ ದುರಾಸೆಗೆ ತಿರುಗಿ ಕೊನೆ ಇರುವುದೇ ಇಲ್ಲ. ಯಾರಿಗೆ ಏನಾದರೂ ಸರಿ, ನನ್ನ ಆಸೆ ಮುಖ್ಯ ಎಂದು ಭಾವಿಸುವ ಮಕ್ಕಳು ಬೇರೆಯವರ ಭಾವನೆ, ಕಷ್ಟ ನಿರ್ಲಕ್ಷಿಸುವಷ್ಟು ಸ್ವಾರ್ಥಿಗಳಾಗುತ್ತಾರೆ. ತಂದೆ ತಾಯಿ ಇರುವುದೇ ತಮಗಾಗಿ, ಕೇಳುವುದು ತಮ್ಮ ಹಕ್ಕು ಎಂಬ ಧೋರಣೆ ಬೆಳೆಸಿಕೊಳ್ಳುತ್ತಾರೆ. ಈ ರೀತಿ ಮಕ್ಕಳ ಎಲ್ಲ ಆಸೆಗಳನ್ನು ಪೂರೈಸಿ ತಾವು ಒಳ್ಳೆಯ ತಂದೆ ತಾಯಿ ಎಂದು ಸಮಾಧಾನ ಸಿಕ್ಕರೂ ಭವಿಷ್ಯದ ದೃಷ್ಟಿಯಿಂದ ಅದು ಹಾನಿಕಾರಕವೇ. ಮಕ್ಕಳಿಗೆ ಏನನ್ನಾದರೂ ಮಾಡಲು, ಪಡೆಯಲು ಆಸೆಯೇ ಇಲ್ಲವಾಗುತ್ತದೆ. ಬಯಸಿದ್ದೆಲ್ಲ ಬಾಯಿಂದ ಹೊರಬಿದ್ದ ಕೂಡಲೇ ತಂದೆ ತಾಯಿ ಬೇರೆಲ್ಲವನ್ನೂ ಬದಿಗಿಟ್ಟು, ತಮಗಾದ ತೊಂದರೆ ಮುಚ್ಚಿಟ್ಟು ಅದನ್ನು ಪೂರೈಸಿದರೆ ಮಕ್ಕಳಿಗೆ ಇನ್ನೇನು ಆಸೆ ಉಳಿದೀತು? ಕಷ್ಟಪಡಲು, ಮಹತ್ತರವಾದುದನ್ನು ಸಾಧಿಸಲು ಪ್ರೇರಣೆಯಾದರೂ ಏನು? ಹಾಗೆಯೇ ಸಿಕ್ಕ ವಸ್ತುಗಳಿಗೆ ಸಂತೋಷ ಪಡುವ ಗುಣವು ಮಕ್ಕಳಲ್ಲಿ ಇಲ್ಲವಾಗುತ್ತದೆ. ಎಲ್ಲದರಲ್ಲೂ ಒಂದು ರೀತಿಯ ನಿರ್ಲಿಪ್ತತೆ, ಮಹತ್ವಾಕಾಂಕ್ಷೆಯ ಕೊರತೆ ಮಕ್ಕಳಲ್ಲಿ ಕಾಣುವ ಸಾಧ್ಯತೆ ಇದೆ. ಇದೇ ಕಾರಣದಿಂದ ಹೊಸ ಬಟ್ಟೆ, ಪುಟ್ಟ ಪ್ರವಾಸ, ಬೆಲ್ಲದ ಚಾಕೊಲೇಟ್ ಕಂಡಾಗ ಅಂದಿನ ಮಕ್ಕಳ ಕಣ್ಣಲ್ಲಿ ಹೊಳೆಯುತ್ತಿದ್ದ ಖುಷಿ ಈಗಿನ ಮಕ್ಕಳಲ್ಲಿ ಸುಲಭವಾಗಿ, ಸದಾ ಕಾಲವೂ ಸಿಕ್ಕರೆ ಅದು ಸಾಮಾನ್ಯವಾಗುತ್ತದೆ. ಹಾಗೆಯೇ ಇದರ ಮತ್ತೊಂದು ಗಂಭೀರ ಪರಿಣಾಮವನ್ನು ಗಮನಿಸಬೇಕು. ಹೇಗಾದರೂ ಮಾಡಿ ಮಕ್ಕಳ ಎಲ್ಲ ಆಸೆ ಪೂರೈಸುವ ಭರದಲ್ಲಿ ಪೋಷಕರು ಅವರನ್ನು ನಿರಾಸೆ ಎದುರಿಸಲು ಮಾನಸಿಕವಾಗಿ ಅಸಮರ್ಥರಾಗಿಸುತ್ತಾರೆ. ಬಾಲ್ಯದಲ್ಲಿ ಇದು ಕಾಡದಿದ್ದರೂ ಹೊರ ಜಗತ್ತಿನ ಸಂಪರ್ಕಕ್ಕೆ ಮಕ್ಕಳು ಬಂದಂತೆಲ್ಲ ದೊಡ್ಡ ಸಮಸ್ಯೆಯಾಗುತ್ತದೆ. ಸ್ವತಂತ್ರವಾಗಿ ಜೀವನ ರೂಪಿಸಿಕೊಳ್ಳುವಾಗ ತಂದೆ ತಾಯಿ ಬೆಂಬಲ ನೀಡಬಹುದೇ ಹೊರತು ಪ್ರತಿಕ್ಷಣ ಕಾಯಲು ಸಾಧ್ಯವಿಲ್ಲ. ಬದುಕಿನಲ್ಲಿ ಆಸೆ ನಿರಾಸೆ ಇದ್ದದ್ದೇ. ಅವೆರಡರ ಪರಿಚಯ ಮತ್ತು ಸೂಕ್ತವಾಗಿ ನಿಭಾಯಿಸುವ ರೀತಿ ಎರಡನ್ನೂ ಮಕ್ಕಳು ಅರಿಯುವಲ್ಲಿ ಪೋಷಕರ ಪಾತ್ರ ಹಿರಿದಾದದ್ದು. ಮಕ್ಕಳ ಮೇಲಿನ ಪ್ರೀತಿ ಚೆನ್ನಾಗಿ ಬೆಳೆಸಬೇಕು ಎಂಬ ದೃಷ್ಟಿಯಿಂದ ಅವರು ಕೇಳಿದ್ದನ್ನೆಲ್ಲ ಕೊಡಿಸುವುದು ಸರಿಯಲ್ಲ. ತಮ್ಮ ಆಸೆಗಳು ಪೂರ್ಣವಾಗದೇ ಇದ್ದಾಗ ಮಕ್ಕಳು ಅಳಬಹುದು, ಹಠ ಮಾಡಬಹುದು, ಸಿಟ್ಟಾಗಬಹುದು. ಕೆಲವೊಮ್ಮೆ ತಂದೆ ತಾಯಿಯರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ನೋವಾಗುವ ಮಾತುಗಳನ್ನು ಆಡಬಹುದು. ಅದಕ್ಕೆ ಬಗ್ಗದೆ ಸರಿಯಾದ ತಿಳುವಳಿಕೆ ನೀಡುವುದು ಸೂಕ್ತ. ಕೇಳಿದ್ದೆಲ್ಲ ಕೊಡಿಸುವುದರ ಬದಲು ತಮ್ಮ ಇತಿಮಿತಿಗಳಲ್ಲಿ ಸಾಧ್ಯವಿರುವ ವಯಸ್ಸಿಗೆ ಸಹಜವಾದ ಆಸೆ ಪೂರೈಸಬಹುದು. ಹಾಗಂತ ಮಕ್ಕಳು ಏನನ್ನಾದರೂ ಆಸೆ ಪಟ್ಟು ಕೇಳಿದಾಗ ಬೈದು ಹೊಡೆಯಬೇಕೆಂದಿಲ್ಲ. ಅದನ್ನು ಪರಿಶೀಲಿಸಿ, ಮಕ್ಕಳೊಂದಿಗೆ ಚರ್ಚಿಸಿ ಯಾಕೆ ಸಾಧ್ಯವಿಲ್ಲ ಮತ್ತು ಹೇಗೆ ಸಾಧ್ಯವಾಗಿಸಬಹುದು ಎಂಬುದನ್ನು ವಿವರಿಸಬೇಕು. ಅರ್ಥವಾಗುವ ವಯಸ್ಸಿನಲ್ಲಿ ಮಕ್ಕಳೊಂದಿಗೆ ತಮ್ಮ ಆದಾಯ ಖರ್ಚು, ಸುಖ ದುಃಖಗಳ ಬಗ್ಗೆ ಪೋಷಕರು ಹಂಚಿಕೊಳ್ಳಬೇಕು. ಆ ಮೂಲಕ ವಾಸ್ತವದ ಅರಿವು ಅವರಲ್ಲಿ ಮೂಡಬೇಕು. ತಂದೆ ತಾಯಿಯರಿಗೆ ತಮ್ಮ ಹೊರತಾಗಿಯೂ ಬದುಕಿದೆ, ಅವರದ್ದೇ ಆದ ದೇಹ, ಮನಸ್ಸು, ಆಸೆ ಆಕಾಂಕ್ಷೆ, ಕಷ್ಟ ಸುಖಗಳಿವೆ ಎಂಬ ವಿಷಯ ತಿಳಿದಾಗ ಅನಗತ್ಯ ಬೇಡಿಕೆಗಳು ತಾನಾಗಿ ಕಡಿಮೆಯಾಗುತ್ತವೆ. ಮನೆಯಲ್ಲಿನ ವಾತಾವರಣ, ಪೋಷಕರ ಮನೋಭಾವ ಮಕ್ಕಳ ಇಡೀ ವ್ಯಕ್ತಿತ್ವ ರೂಪಿಸುವಲ್ಲಿ ಅತ್ಯಂತ ಮುಖ್ಯವಾಗುತ್ತದೆ. ಆರಂಭದಿಂದಲೇ ಸರಿಯಾಗಿ ಬೆಳೆಸಿದಲ್ಲಿ ಮಕ್ಕಳಿಗೆ ಕಲಿಯುವುದು ಸುಲಭ. ಸಂಪೂರ್ಣ ವ್ಯಕ್ತಿತ್ವ ವಿಕಸನಕ್ಕೆ ನಿರಾಸೆಯನ್ನು ಸಮರ್ಥವಾಗಿ ಎದುರಿಸುವುದೂ ಮುಖ್ಯವೇ. ನಿರಾಸೆಯಾದಾಗ ಮಾತ್ರ ಸಫಲ ಆಸೆಗೆ ಸಂತೋಷ ಪಡಲು ಸಾಧ್ಯ. ಹಾಗಾಗಿ ಜೀವನದಲ್ಲಿ ಯಶಸ್ವಿಯಾಗಲು, ತೃಪ್ತಿ ಹೊಂದಲು, ಭಾವನಾತ್ಮಕವಾಗಿ ಸದೃಢರಾಗಲು ಆಸೆ ನಿರಾಸೆ ಎರಡೂ ಬೇಕು. ಆ ಪಾಲಕರಿಗೆ ಸಲಹೆಗಳು. ಬ ಮಕ್ಕಳ ಮೂಲಭೂತ ಅಗತ್ಯಗಳು ಪೂರೈಕೆಯಾಗುವಂತೆ ಕಾಳಜಿ ವಹಿಸುವುದು. ಚ ಅಗತ್ಯ ಆಸೆಗಳ ನಡುವಿನ ವ್ಯತ್ಯಾಸ ತಿಳಿಸಿ ಪಟ್ಟಿ ಮಾಡುವುದು. ಯಾವುದು ಯಾರಿಗೆ ಬೇಕೇ ಬೇಕು ಎಂದು ಒಟ್ಟಾಗಿ ನಿರ್ಧರಿಸುವುದು. ದ ಎಲ್ಲರ ಎಲ್ಲ ಆಸೆಗಳನ್ನು ಪೂರೈಸಲು ಸಾಧ್ಯವಿಲ್ಲ ಎಂಬ ಸತ್ಯದ ಅರಿವು ಮೂಡಿಸುವುದು. ಎ ಮಿತಿಯನ್ನು ನಿರ್ಧರಿಸುವುದು. ಐಫ್ ಕುಡಿ ಬಾಳುವ, ಹಂಚಿ ತಿನ್ನುವುದರ ಮಹತ್ವ ತಿಳಿಸುವುದು. 7 ಮನೋಸ್ವಾಸ್ಥ್ಯ ಎರಳುವ ಹೂವುಗಳೇ ಆಲಿಸಿರಿ. ವಿದ್ಯಾರ್ಥಿಗಳ ಆತ್ಮಹತ್ಯೆಯನ್ನು ತಪ್ಪಿಸಲು 15 ಅಂಶಗಳ ಮಾರ್ಗಸೂಚಿಯನ್ನು ರೂಪಿಸಲು ಸುಪ್ರೀಂ ಕೋರ್ಟ್ 25 ಜುಲೈ 2025 ರಂದು ನಿರ್ದೇಶನ ನೀಡಿದೆ.
ಇದರಲ್ಲಿ 100ಕ್ಕಿಂತ ಹೆಚ್ಚು ಎಲ್ಲ ಶಿಕ್ಷಣ ಸಂಸ್ಥೆಗಳು ಕೂಡ ಕನಿಷ್ಠ ಒಬ್ಬ ಮನಃಶಾಸ್ತ್ರಜ್ಞ, ಆಪ್ತ ಸಮಾಲೋಚಕ ಮತ್ತು ಹದಿಹರೆಯದವರ ಮಾನಸಿಕ ಆರೋಗ್ಯದ ಬಗ್ಗೆ ತಿಳುವಳಿಕೆ ಹೊಂದಿರುವ ಸಮಾಜ ಸೇವಕರನ್ನು ಹೊಂದಿರಬೇಕು ಎಂದು ತಿಳಿಸಿದೆ. ಈ ಹಿನ್ನೆಲೆಯಲ್ಲಿ ಈಗಲಾದರೂ ನಾವು ಮಕ್ಕಳಿಗೆ ಅಗತ್ಯವಿರುವ ಆಪ್ತ ಸಮಾಲೋಚನೆ ಮತ್ತು ಮಾನಸಿಕ ಚಿಕಿತ್ಸೆಯ ತೀವ್ರ ಅಗತ್ಯವನ್ನು ಮನಗಾಣಬೇಕಾಗಿದೆ. ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗುವುದು, ಶಿಕ್ಷಣ ಸಂಸ್ಥೆಯಲ್ಲಿ ಇರಬಹುದಾದ ಸಮಸ್ಯೆಗಳು, ಕೌಟುಂಬಿಕ ಕಾರಣಗಳು ಇತ್ಯಾದಿಗಳಿಗಾಗಿ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಗಳು ಪತ್ರಿಕೆಗಳಲ್ಲಿ ವರದಿಯಾಗುತ್ತಲೇ ಇವೆ. ಪರೀಕ್ಷಾ ಫಲಿತಾಂಶಗಳು ಪ್ರಕಟವಾದ ನಂತರ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವುದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿದೆ. ಶಾಲಾ ಮಕ್ಕಳು ತಮ್ಮ ಎಲ್ಲ ಸಮಸ್ಯೆಗಳಿಗೂ ಆತ್ಮಹತ್ಯೆಯೇ ಪರಿಹಾರ ಎಂಬಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವುದು ನಾವು ಗಂಭೀರವಾಗಿ ಚಿಂತಿಸಬೇಕಾದ ವಿಷಯವಾಗಿದೆ. ವಿದ್ಯಾರ್ಥಿ ಅಥವಾ ಮಕ್ಕಳ ಆತ್ಮಹತ್ಯೆಗೆ ಅನೇಕ ಕಾರಣಗಳು ಮತ್ತು ಸ್ಪಷ್ಟವಾದ ಹಿನ್ನೆಲೆ ಇರುತ್ತವೆ. ಒಂದೇ ನಿರ್ದಿಷ್ಟ ಕಾರಣವಿರುವ ಪ್ರಕರಣ ತೀರಾ ಅಪರೂಪ. ಮಕ್ಕಳ ಆತ್ಮಹತ್ಯೆಯ ತೀರ್ಮಾನವನ್ನು ತಡೆಗಟ್ಟುವಲ್ಲಿ ಪೋಷಕರು, ಶಿಕ್ಷಣ ಸಂಸ್ಥೆಗಳು, ಸಮಾಜ ಎಲ್ಲರ ಪಾತ್ರವೂ ಇದೆ ಎಂಬುದು ನಿರ್ವಿವಾದ. ಈ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಶಿಕ್ಷಣ ಸಂಸ್ಥೆಗಳಲ್ಲಿ ಪರಿಣಾಮಕಾರಿ ಆಪ್ತ ಸಮಾಲೋಚನೆಗೆ ಅವಕಾಶ ಕಲ್ಪಿಸಲು ತಿಳಿಸಿದೆ. ಮಕ್ಕಳ ದುಡುಕಿನ ತೀರ್ಮಾನ. ಇಂದು ಮನೆ ಮತ್ತು ಶಾಲೆಯಲ್ಲಿ ಮಾತ್ರವಲ್ಲದೆ ಹೊರಗಡೆ ಕೂಡ ಮಕ್ಕಳ ಅಸಾಧ್ಯವಾದಂತಹ ಒತ್ತಡ ಸೃಷ್ಟಿಯಾಗುತ್ತಿದೆ. ಮಕ್ಕಳಿಗೆ ಮನೆಯಲ್ಲೂ ಶಾಲೆಯಲ್ಲೂ ಒತ್ತಡವಿದೆ. ಹೊರಗಡೆ ಅಸುರಕ್ಷತೆ ಕಾಡುತ್ತಿದೆ. ಮಕ್ಕಳು ಎಲ್ಲಿಯೂ ಸಂತೋಷದಿಂದ ಆಟಪಾಠದಲ್ಲಿ ಮತ್ತು ಸಾರ್ವಜನಿಕವಾಗಿ ತೊಡಗಿಕೊಳ್ಳಲು ಸಾಧ್ಯವಾಗದಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ. ತಮ್ಮ ಬಾಲ್ಯವನ್ನು ಅನುಭವಿಸಲು, ತಮಗೆ ಅನಿಸಿದ್ದನ್ನು ಹೇಳಿಕೊಳ್ಳಲು ಮಕ್ಕಳಿಗೆ ಎಲ್ಲೂ ಮುಕ್ತ ಅವಕಾಶವಿಲ್ಲ. ಪೋಷಕರ ಭಯ, ಶಿಕ್ಷಕರ ಭಯ, ಅಪರಿಚಿತರ ಭಯ, ಈ ಸಮಾಜದಲ್ಲಿ ಮಕ್ಕಳಿಗೆ ತಾವು ಸುರಕ್ಷಿತವಾಗಿದ್ದೇವೆ ಎಂಬಂತಹ ಮಕ್ಕಳ ಸ್ನೇಹಿ ವಾತಾವರಣ ಇಲ್ಲವಾಗಿದ್ದು, ಈಗ ಅದು ಸೃಷ್ಟಿಯಾಗಲೇಬೇಕಿದೆ. ಶಿಕ್ಷಣ ತಜ್ಞರು, ಮಾನಸಿಕ ತಜ್ಞರು, ಕಾನೂನು ತಜ್ಞರು, ಸಮಾಜ ವಿಜ್ಞಾನಿಗಳೆಲ್ಲ ಒಟ್ಟಾಗಿ ಇದಕ್ಕಾಗಿ ಶ್ರಮಿಸಬೇಕಾದ ಅಗತ್ಯವಿದೆ. ಯಾವುದೇ ಘಟನೆ ನಡೆದಿರಲಿ, ಎಂತಹ ದೊಡ್ಡ ತಪ್ಪೆಯಾಗಿರಲಿ, ಮಕ್ಕಳು ಅದನ್ನು ತಮ್ಮ ಪೋಷಕರ ಅಥವಾ ಶಿಕ್ಷಕರ ಜೊತೆಗೆ ತಾನು ಹೇಳಿಕೊಳ್ಳಬಹುದು ಎನ್ನುವ ವಾತಾವರಣ ಇದ್ದಾಗ ಮಕ್ಕಳು ದುಡುಕಿನ ತೀರ್ಮಾನ ತೆಗೆದುಕೊಳ್ಳದೆ ಇರುವಂತೆ ಮಾಡಲು ಸಾಧ್ಯವಾಗುತ್ತದೆ. ಮಕ್ಕಳ ಮಾತು ಕೇಳಿಸಿಕೊಳ್ಳುವ ತಾಳ್ಮೆ ಇರಲಿ. ಮಕ್ಕಳ ಮಾತನ್ನು ಸಂಪೂರ್ಣವಾಗಿ ಕೇಳಿಸಿಕೊಳ್ಳುವವರು ಬೇಕು. ಬದುಕಿನ ಒತ್ತಡದಲ್ಲಿ ಈ ವ್ಯವಧಾನ ತಂದೆತಾಯಿಗಳಿಗೂ, ಕೆಲಸದ ಒತ್ತಡದಲ್ಲಿರುವ ಶಿಕ್ಷಕರಿಗೂ ಇರುವುದಿಲ್ಲ. ಆದ್ದರಿಂದ ತಮ್ಮ ಒಳಗಿನ ದುಗುಡ, ಆತಂಕ, ಗೊಂದಲವನ್ನು ಮಕ್ಕಳು ಯಾರೊಂದಿಗೂ ಹೇಳಿಕೊಳ್ಳದೆ ಒಳಗೆ ಅದು ಮಿಟ್ಟುಕೊಂಡಿರುತ್ತಾರೆ. ಯಾವುದೋ ಒಂದು ಗಳಿಗೆಯಲ್ಲಿ ಅದು ಸಿಡಿಯುತ್ತದೆ. ಮಕ್ಕಳ ಮಾತು ಕೇಳಿಸಿಕೊಳ್ಳುವ ತಾಳ್ಮೆ ಇರಲೇಬೇಕು. ನಾನು ನಿಷ್ಪ್ರಯೋಜಕ, ಬದುಕಿ ಸಾಧಿಸುವುದೇನು, ಯಾವುದೂ ಸರಿ ಹೋಗುವುದಿಲ್ಲ ಎಂಬ ಮಾನಸಿಕ ಖಿನ್ನತೆಯ ಭಾವನೆಯನ್ನು ಹೊಂದಿರುವ, ನಾನಾ ಕೌಟುಂಬಿಕ ಒತ್ತಡಕ್ಕೆ ಸಿಲುಕಿರುವ ಯೋಚನಾ ಶಕ್ತಿಯನ್ನು ಹೊಂದಿರುವ ಕಾರಣ ಮನಸ್ಸು ಸಮಸ್ಯೆಗಳನ್ನು ಎದುರಿಸಲಾಗದೆ ತೊಳ್ಳಲಾಡುತ್ತದೆ. ಮನೆಯ ಒಳಗೆ, ಶಾಲೆಯೂ ಸೇರಿದಂತೆ ಇತರೆಡೆ ಒತ್ತಡದ ವಾತಾವರಣವನ್ನು ಅನುಭವಿಸುವ ಕುಟುಂಬದ ಸದಸ್ಯರು, ಸಂಬಂಧಿಕರು, ಪರಿಚಿತರು, ಆತ್ಮೀಯ ಸ್ನೇಹಿತರು ಸೇರಿದಂತೆ ಆಪ್ತರ ಸಾವು ಪರಿಣಾಮ ಬೀರುತ್ತದೆ. ಅವಮಾನಿಸುವ ಘಟನೆಗಳನ್ನು ಅನುಭವಿಸಿದ, ತೀವ್ರ ಕಿರುಕುಳ ಇಲ್ಲವೇ ಶಿಕ್ಷೆಗೆ ಗುರಿಯಾದ ಮಕ್ಕಳ ಒತ್ತಡಕ್ಕೆ ಹೆಚ್ಚಿನ ಅಂಕ ಪಡೆಯುವಂತೆ ಪೋಷಕರ, ಶಿಕ್ಷಕರ, ತರಬೇತುದಾರರ ನಿರೀಕ್ಷೆ ಒತ್ತಡ ಹೆಚ್ಚಿಸುತ್ತದೆ. ಹೆಚ್ಚಿನ ಪರಿಶ್ರಮ ಹಾಕಿ ಓದಿದ್ದರೂ ಈ ಎಲ್ಲರ ನಿರೀಕ್ಷೆಯನ್ನು ತಲುಪದಿದ್ದಾಗ ಅನುಭವಿಸುವ ಯಾತನೆ, ಆಗಬಹುದಾದ ಅವಮಾನವನ್ನು ಕಲ್ಪಿಸಿಕೊಳ್ಳುವುದು, ಖಿನ್ನತೆಯ ಕಡೆಗೆ ಜಾರುವುದು, ಪರಸ್ಪರರು ವಯೋಸಹಜ ಆಕರ್ಷಣೆಗೆ ಒಳಗಾಗಿ ಪ್ರೀತಿಯ ಸಂಬಂಧಗಳು ಬಿರುಕು ಬಿಟ್ಟಾಗ ಉಂಟಾಗುವ ಜಿಗುಪ್ಸೆ, ಹತಾಶೆಯ ಭಾವನೆಗಳು ಮಕ್ಕಳನ್ನು ಬಾಧಿಸುತ್ತವೆ. ದೃಶ್ಯ ಮಾಧ್ಯಮಗಳಲ್ಲಿ ಆತ್ಮಹತ್ಯೆ, ಸಾವು ಮುಂತಾದ ಘಟನೆಯನ್ನು ರೋಚಕವಾಗಿ ವೈಭವೀಕರಿಸಿ ತೋರಿಸುವುದು, ಕುಟುಂಬದ ಸದಸ್ಯರು, ಪರಿಚಿತರು, ಸ್ನೇಹಿತರ ಪೈಕಿ ಯಾರಾದರೂ ಬೇರೆ ಬೇರೆ ಕಾರಣಗಳಿಗಾಗಿ ಆತ್ಮಹತ್ಯೆ ಮಾಡಿಕೊಂಡಿರುವುದು, ಮುಖ್ಯವಾಗಿ ಲೈಂಗಿಕ ಕಿರುಕುಳ ಹಾಗೂ ಅತ್ಯಾಚಾರಕ್ಕೆ ಒಳಗಾದವರು, ಕೆಲವೊಮ್ಮೆ ತಾವು ಬಯಸಿದ ವಸ್ತುಗಳು ದೊರೆಯಲಿಲ್ಲ ಎಂಬ ಕಾರಣಗಳಿಗಾಗಿಯೂ ಮಕ್ಕಳು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಭಯದ ವಾತಾವರಣ ಹೋಗಲಾಡಿಸಿ ಮಕ್ಕಳ ಮನೋಸ್ಥೈರ್ಯ ಹೆಚ್ಚಿಸಬೇಕು.
ಬದಲಾದ ಸಾಮಾಜಿಕ ಹಾಗೂ ಶೈಕ್ಷಣಿಕ ವ್ಯವಸ್ಥೆಯಿಂದಾಗಿ ಮಕ್ಕಳು, ವಿದ್ಯಾರ್ಥಿಗಳು ನಾನಾ ಕಾರಣಗಳಿಂದ ಒತ್ತಡಕ್ಕೆ ಸಿಲುಕುತ್ತಿದ್ದು, ಸಮಸ್ಯೆ ಎದುರಿಸುವ ಮನೋಧೈರ್ಯವಿಲ್ಲದೆ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಹದಿಹರೆಯದವರಲ್ಲಿ ಮಾನಸಿಕ ಒತ್ತಡ ಕಾಣಿಸಿಕೊಳ್ಳುವುದು ಸಾಮಾನ್ಯ. ಮಕ್ಕಳ ಎಷ್ಟೋ ಸಮಸ್ಯೆಗಳು ಪೋಷಕರಿಗೆ ಗೊತ್ತಿರುವುದಿಲ್ಲ. ಶಾಲೆಯಲ್ಲಿ ಹೆಚ್ಚಿನ ಸಮಯ ಜೊತೆಗಿರುವ ಶಿಕ್ಷಕರು ಅದನ್ನು ಗುರುತಿಸಬಹುದಾಗಿದೆ. ವಿದ್ಯಾರ್ಥಿಗಳು ಒತ್ತಡದಲ್ಲಿರುವುದು ಕಂಡು ಬಂದರೆ ಆರಂಭದಲ್ಲಿ ಅದನ್ನು ಗುರುತಿಸಿ ಅವರನ್ನು ಆಪ್ತ ಸಮಾಲೋಚನೆಗೆ ಒಳಪಡಿಸುವ, ಒತ್ತಡ ನಿವಾರಣೆಗೆ ಮನಃಶಾಸ್ತ್ರಜ್ಞರ ಸಲಹೆಯನ್ನು ಪಡೆಯುವ ಅಥವಾ ತೀರಾ ಅಗತ್ಯವಿದ್ದಲ್ಲಿ ಮಾನಸಿಕ ಚಿಕಿತ್ಸೆ ಶಿಫಾರಸು ಮಾಡಲು ಅನುಕೂಲವಾಗಲಿದೆ. ಪ್ರಾಥಮಿಕ ಶಾಲೆ ಹಂತದಲ್ಲಿ ಸಾಧ್ಯವಾಗದಿದ್ದರೆ ಮಾಧ್ಯಮಿಕ ಅಥವಾ 10ರಿಂದ 18 ವರ್ಷ ವಯೋಮಾನದವರಿಗಂತೂ ಶಾಲಾ ಕಾಲೇಜುಗಳಲ್ಲಿ ಕೌನ್ಸೆಲಿಂಗ್ ಸೌಲಭ್ಯ ಕಲ್ಪಿಸುವುದು ಒಳಿತು. ಪ್ರತಿ ಶಾಲಾ ಕಾಲೇಜುಗಳು ಆಪ್ತ ಸಮಾಲೋಚಕರನ್ನು ನೇಮಿಸಿಕೊಳ್ಳುವುದು ಉತ್ತಮ. ಅದು ಸಾಧ್ಯವಾಗದಿದ್ದಲ್ಲಿ ವಾರಕ್ಕೆ 2 ದಿನವಾದರೂ ಬಂದು ಹೋಗುವ ವಿಸಿಟಿಂಗ್ ಆಪ್ತ ಸಲಹೆಗಾರರು ಇದ್ದರೂ ಒಳ್ಳೆಯದು. ಶಾಲೆಗಳಲ್ಲಿ ಆಯ್ದ ಶಿಕ್ಷಕರಿಗೆ ಮಾನಸಿಕ ಒತ್ತಡಕ್ಕೆ ಸಿಲುಕಿರುವ ವಿದ್ಯಾರ್ಥಿಗಳನ್ನು ಗುರುತಿಸುವ ತರಬೇತಿಯನ್ನು ನೀಡುವುದು ಒಳಿತು. ನಮ್ಮ ರಾಜ್ಯದಲ್ಲಿ ಅಗತ್ಯವಿರುವಷ್ಟು ಆಪ್ತ ಸಮಾಲೋಚಕರು ಲಭ್ಯವಿಲ್ಲದಿರುವುದು ಕೂಡ ಶಿಕ್ಷಕರಿಗೆ ತರಬೇತಿಯನ್ನು ನೀಡಬೇಕು ಎಂಬುದಕ್ಕೆ ಮತ್ತೊಂದು ಪ್ರಮುಖ ಕಾರಣವಾಗಿದೆ. ಅಮೆರಿಕ, ಬ್ರಿಟನ್, ಕೆನಡಾ, ಜರ್ಮನಿ, ಹಾಲೆಂಡ್, ಜಪಾನ್, ಮಲೇಷಿಯಾ ಸೇರಿದಂತೆ ನಾನಾ ರಾಷ್ಟ್ರಗಳಲ್ಲಿ ಶಾಲಾ ಹಂತದಲ್ಲೇ ಕೌನ್ಸೆಲಿಂಗ್ ವ್ಯವಸ್ಥೆ ಹಲವು ವರ್ಷಗಳಿಂದ ಜಾರಿಯಲ್ಲಿದೆ. ಕೌನ್ಸೆಲಿಂಗ್ ವ್ಯವಸ್ಥೆಯು ಮಕ್ಕಳಲ್ಲಿ ಒತ್ತಡ ನಿವಾರಣೆಗೆ ಸಹಕಾರಿಯಾಗಿದೆ ಎಂಬುದು ವಿದೇಶಗಳಲ್ಲಿ ನಡೆದ ಅಧ್ಯಯನ, ಸಮೀಕ್ಷೆಗಳಲ್ಲಿ ಸಾಬೀತಾಗಿದೆ. ಭಾರತದಲ್ಲಿ ಈ ವ್ಯವಸ್ಥೆ ಇಲ್ಲ. ಆಪ್ತ ಸಮಾಲೋಚನೆ ಅಗತ್ಯ. ಮಕ್ಕಳಿಗೆ ಮನೋವಿಶ್ವಾಸದ ಕೊರತೆ ಇದ್ದಂತೆ ಕಾಣುತ್ತದೆ. ಭಯದಲ್ಲಿ, ಒತ್ತಡದಲ್ಲಿ ಆಲೋಚಿಸಿ ತೆಗೆದುಕೊಳ್ಳುವ ತೀರ್ಮಾನ ಸರಿಯಾಗಿರುವುದಿಲ್ಲ. ಆದ್ದರಿಂದ ಗೊಂದಲ, ಭಯ, ಒತ್ತಡವಿದೆ ಅನಿಸಿದಾಗ ಆಪ್ತ ಸಲಹಾ ಕೇಂದ್ರಗಳಿಗೆ ಭೇಟಿ ನೀಡಬೇಕು. ಮಾನಸಿಕ ಸಮಸ್ಯೆ ಎನ್ನುವುದು ಕಾಯಿಲೆ ಅಲ್ಲ, ಅದೊಂದು ಮಾನಸಿಕ ಸ್ಥಿತಿ ಅಷ್ಟೇ. ಆ ಸ್ಥಿತಿ ಬದಲಾಗುತ್ತದೆ. ಬದಲಾವಣೆಗೆ ಪೂರಕವಾದ ವಾತಾವರಣ ಮತ್ತು ಅವಕಾಶವನ್ನು ನಾವು ಸೃಷ್ಟಿಸಬೇಕಷ್ಟೇ. ಒತ್ತಡದಲ್ಲಿದ್ದಾಗ ನಮ್ಮ ಮನಸ್ಸಿಗೆ ಯಾವುದೇ ಪರಿಹಾರೋಪಾಯಗಳು ಕಂಡುಬರುವುದಿಲ್ಲ. ಆಪ್ತ ಸಮಾಲೋಚಕರು ಎಂದರೆ ಮನಃಶಾಸ್ತ್ರದಲ್ಲಿ ಪರಿಣತಿಯನ್ನು ಹೊಂದಿದ್ದು, ಅವರು ಸಮಾಲೋಚನೆಯ ಅಗತ್ಯ ಇರುವವರ ಸಹಾಯಾರ್ಥಿಯ ಜೊತೆಗೆ ಆಪ್ತರಾಗಿ ಸಮಾಲೋಚಿಸುವ ಸಾಮರ್ಥ್ಯವನ್ನು ಹೊಂದಿದವರಾಗಿರುತ್ತಾರೆ. ಅವರು ಮಕ್ಕಳು ಹೇಳುವ ಎಲ್ಲವನ್ನೂ ತಾಳ್ಮೆಯಿಂದ ಕೇಳಿಸಿಕೊಳ್ಳುತ್ತಾರೆ ಮತ್ತು ಸಾಂತ್ವನ ನೀಡುತ್ತಾರೆ. ಮಕ್ಕಳು ಹೇಳಿದ ಯಾವುದನ್ನು ಇದು ತಪ್ಪು ಎಂದು ಅವರು ಹೇಳುವುದೇ ಇಲ್ಲ. ತಪ್ಪು ಎಂದು ಬೊಟ್ಟು ಮಾಡಿ ತೋರಿಸಿದ ತಕ್ಷಣ ಹೆಚ್ಚಿನ ಸಂಖ್ಯೆಯ ಮಕ್ಕಳು ಮಾನಸಿಕ ಹಿಂಜರಿತಕ್ಕೆ ಒಳಗಾಗಿ ತಮ್ಮ ಮನದಾಳದ ನೋವುಗಳನ್ನು ಹಂಚಿಕೊಳ್ಳದೆ ಸುಮ್ಮನಿರುತ್ತಾರೆ. ಹೆಚ್ಚು ಅನುಭೂತಿಯನ್ನು ಎಂಪಥಿ ವ್ಯಕ್ತಪಡಿಸುತ್ತಾರೆ. ಹೇಳುವುದನ್ನು ಕೇಳಿಸಿಕೊಳ್ಳುತ್ತಾ ಹೋಗುತ್ತಾರೆ. ಆಪ್ತ ಸಮಾಲೋಚನೆ ಮುಗಿಯುವ ವೇಳೆಗೆ ಈ ಅನುಭೂತಿ ಮತ್ತು ಸಾಂತ್ವನವು ಮಕ್ಕಳ ಮನಸ್ಸಿನಲ್ಲಿ ತಮ್ಮ ಸಮಸ್ಯೆಗೆ ಖಂಡಿತವಾಗಿಯೂ ಪರಿಹಾರ ಇದೆ ಎಂಬ ಆಶಾಭಾವನೆಯನ್ನು ಹುಟ್ಟುಹಾಕಿ ಅವರು ಸ್ವಲ್ಪ ಮಟ್ಟಿನ ಮಾನಸಿಕ ನೆಮ್ಮದಿಯನ್ನು ಪಡೆಯಲು ಸಹಾಯಕವಾಗುತ್ತದೆ. ಪರೀಕ್ಷೆ ಸಮಯದಲ್ಲಿ ಮಾತ್ರವಲ್ಲದೆ ಆಗಾಗ ಆಪ್ತ ಸಮಾಲೋಚಕರನ್ನು ಕಾಣುವುದು ಒಟ್ಟು ನೆಮ್ಮದಿಯ ಬದುಕನ್ನು ರೂಪಿಸಿಕೊಳ್ಳಲು ಸಹಾಯವಾಗುತ್ತದೆ. ಆಪ್ತ ಸಮಾಲೋಚನೆ ಕೇವಲ ಮಕ್ಕಳಿಗೆ ಮಾತ್ರ ಅಲ್ಲ, ಪೋಷಕರು ಹಾಗೂ ಶಿಕ್ಷಕರಿಗೂ ಬೇಕು. ಸಾಮಾಜಿಕ ಬದಲಾವಣೆಯಿಂದ ಸಮಸ್ಯೆ. ಹಿಂದೆ ಅವಿಭಕ್ತ ಕುಟುಂಬಗಳಿದ್ದಾಗ ಮನೆ ತುಂಬ ಜನರು ಇರುತ್ತಿದ್ದರು. ಇದರಿಂದ ಮಕ್ಕಳಿಗೂ ಮುಕ್ತ ವಾತಾವರಣವಿದ್ದು, ತಮ್ಮ ಭಾವನೆಯನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಅವಕಾಶವಿತ್ತು. ಅವರ ಮಾತನ್ನು ಕೇಳುವವರು ಇರುತ್ತಿದ್ದರು. ಆದರೆ ನಗರೀಕರಣದಿಂದಾಗಿ ಅವಿಭಕ್ತ ಕುಟುಂಬಗಳು ಕಣ್ಮರೆಯಾಗುತ್ತಿವೆ. ಈಗೆಲ್ಲ ಸಣ್ಣ ಕುಟುಂಬಗಳು. ಅಪ್ಪ ಅಮ್ಮ ಬಿಟ್ಟರೆ ಇತರರ ಪ್ರೀತಿ ಮಕ್ಕಳಿಗೆ ಸಿಗುತ್ತಿಲ್ಲ. ಹಾಗಾಗಿ ಇರುವ ಮಕ್ಕಳನ್ನೇ ತಮ್ಮ ಅಪೇಕ್ಷೆಯಂತೆ ಬೆಳೆಸಲು ಮುಂದಾಗುತ್ತಾರೆ. ಮಕ್ಕಳಿಗೆ ಒತ್ತಡ ಉಂಟಾಗುತ್ತಿದೆ. ಮಕ್ಕಳ ಭಾವನೆಯನ್ನು ಅರಿಯಲು ಪೋಷಕರು ಸಮಯ ಮಾಡಿಕೊಳ್ಳದ ಕಾರಣ ಮಕ್ಕಳಿಗೆ ಮಾನಸಿಕ ಖಿನ್ನತೆ ಕಾಡಲಾರಂಭಿಸುತ್ತದೆ ಎಂದು ಮನೋವೈದ್ಯರು ಅಭಿಪ್ರಾಯಪಡುತ್ತಾರೆ. ಎಲ್ಲರಿಗಿಂತ ಹೆಚ್ಚು ಅಂಕ, ಉನ್ನತ ಶ್ರೇಣಿ ಗಳಿಸಲೇಬೇಕು. ಪರೀಕ್ಷೆಯಲ್ಲಿ ಗಳಿಸುವ ಅಂಕದ ಮೇಲೆಯೇ ಮಕ್ಕಳ ಭವಿಷ್ಯ ಅವಲಂಬಿಸಿದೆ.
ಕಡಿಮೆ ಅಂಕ ಗಳಿಸಿದರೆ ಜೀವನವೇ ಹಾಳಾಗುತ್ತದೆ ಎಂದು ಅತಿಯಾದ ಶೈಕ್ಷಣಿಕ ಒತ್ತಡವನ್ನು ಮಕ್ಕಳ ಮೇಲೆ ಹೇರಲಾಗುತ್ತಿರುವುದು, ಪೋಷಕರು ಮತ್ತು ಶಿಕ್ಷಕರ ನಿರೀಕ್ಷೆಯನ್ನು ತಲುಪಲೇಬೇಕಾದ ಅನಿವಾರ್ಯತೆಗೆ ಮಕ್ಕಳು ಒಳಗಾಗುವುದು, ಮಕ್ಕಳು ನಿರೀಕ್ಷಿಸುವ ಸೂಕ್ತ ಪ್ರೋತ್ಸಾಹ, ಸಹಾನುಭೂತಿ ಪೋಷಕರಿಂದ ಸಿಗದಿರುವುದು, ಮಕ್ಕಳ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಮಕ್ಕಳ ಸಮಸ್ಯೆ ಆಲಿಸಿ ಸ್ಪಂದಿಸುವ ತಾಳ್ಮೆಯನ್ನು ಪೋಷಕರು ಹೊಂದಿರದಿರುವುದು, ಪೋಷಕರು ಮಕ್ಕಳೊಂದಿಗೆ ಹೆಚ್ಚು ಸಮಯ ಕಳೆಯದಿರುವುದು, ಇತರ ಮಕ್ಕಳಿಗೆ ಹೋಲಿಸಿ ಅವಮಾನಿಸುವುದು, ಮಕ್ಕಳ ಆಸಕ್ತಿಯಂತೆ ಅವರನ್ನು ಕಲೆ, ಕ್ರೀಡೆ, ಇತರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಲು ಅವಕಾಶ ನೀಡದಿರುವುದು ಇತ್ಯಾದಿಗಳು ಮಕ್ಕಳ ತೊಳಲಾಟಕ್ಕೆ ಪ್ರಮುಖ ಕಾರಣಗಳಾಗಿವೆ. ಆ ಶಿಕ್ಷಕರಿಗೆ ಸಲಹೆಗಳು. ಬ. ಶಾಲೆ ಎಂದರೆ ಓದು, ಬರಹವಷ್ಟೇ ಅಲ್ಲ. ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾದ ವಾತಾವರಣವನ್ನು ರೂಪಿಸುವುದು. ಚ. ಕಲಿಕೆಯಲ್ಲಿ ಹಿಂದಿರುವ ಮಕ್ಕಳನ್ನು ಗುರುತಿಸಿ, ಕಾರಣ ಹುಡುಕಿ ನಿವಾರಿಸಲು ಗಮನ ನೀಡುವುದು. ದ. ಮಾನಸಿಕ ತಜ್ಞರು ಇಲ್ಲವೇ ಶೈಕ್ಷಣಿಕ ತಜ್ಞರೊಂದಿಗೆ ಈ ಕುರಿತು ಸಮಾಲೋಚನೆ ನಡೆಸುವುದು. ಎ. ವಿದ್ಯಾರ್ಥಿಗಳಿಗೆ ತೀರಾ ಅವಮಾನವಾಗುವಂತೆ ಶಿಕ್ಷೆ ವಿಧಿಸದಿರುವುದು. ಐಫ್. ಮಕ್ಕಳು ಸಮಸ್ಯೆಗಳಲ್ಲಿ ಸಿಲುಕಿದ್ದರೆ ಅದನ್ನು ಗಮನಿಸಿ ಅವರ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಸೂಕ್ತ ಪರಿಹಾರ ಕಂಡುಕೊಳ್ಳಲು ಅವರಿಗೆ ಸಹಾಯ ಮಾಡುವುದು. ಗ. ಮಕ್ಕಳಿಗೆ ನೈತಿಕ ಸ್ಥೈರ್ಯ ತುಂಬಿ ಉತ್ತಮ ಅಭ್ಯಾಸದಲ್ಲಿ ತೊಡಗುವಂತೆ ಮಾಡುವುದು. ಹ. ಅವರ ಅತೃಪ್ತಿ, ನೋವು, ದುಃಖ, ಸಮಸ್ಯೆ ಇತ್ಯಾದಿಗಳನ್ನು ತಮ್ಮೊಡನೆ ವಿದ್ಯಾರ್ಥಿಗಳು ಆತ್ಮೀಯವಾಗಿ ಹೇಳಿಕೊಳ್ಳುವಂತೆ ವರ್ತಿಸುವುದು. ಈ. ಮಾನಸಿಕ ಒತ್ತಡದಿಂದ ಬಳಲುವ ಮಕ್ಕಳನ್ನು ಗುರುತಿಸುವ ಬಗ್ಗೆ ಸ್ವಂತ ಆಸಕ್ತಿಯಿಂದ ತರಬೇತಿ ಪಡೆಯುವುದು ಇತ್ಯಾದಿಗಳು ಇಂತಹ ಸಮಸ್ಯೆಗಳಿಗೆ ಶಿಕ್ಷಕರು ನೀಡಬಹುದಾದ ಕೆಲವೊಂದು ಪರಿಹಾರಗಳಿವೆ. ಜ. ಪೋಷಕರಿಗೆ ಕಿವಿಮಾತು. ಕ. ಮಕ್ಕಳು ಪದೇ ಪದೇ ಸಾವಿನ ಬಗ್ಗೆ ಮಾತನಾಡಿದರೆ ಉದಾಸೀನ ತೋರದೆ ತಕ್ಷಣವೇ ಮನೋವೈದ್ಯರ ಬಳಿ ಕರೆದೊಯ್ಯುವುದು. ಮಕ್ಕಳನ್ನು ಪ್ರೀತಿ, ವಿಶ್ವಾಸ, ಗೌರವ ಮತ್ತು ಸಹಾನುಭೂತಿಯಿಂದ ಕಾಣುವುದು. ಲ. ಅನಗತ್ಯವಾಗಿ ಬೈಯುವುದು, ಅತಿಯಾದ ಶಿಕ್ಷೆ ನೀಡಿ ಅವಮಾನಿಸುವುದನ್ನು ಮಾಡದೇ ಇರುವುದು. ನಿಮ್ಮ ಬೆಂಬಲಕ್ಕೆ ನಾವಿದ್ದೇವೆ ಎಂದು ಮಕ್ಕಳಿಗೆ ಧೈರ್ಯ ತುಂಬಿ, ಅವರ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಪರಿಹಾರವಿದೆ ಎಂಬ ಮನೋವಿಶ್ವಾಸವನ್ನು ಅವರಲ್ಲಿ ಮೂಡಿಸುವುದು. ಕಲೆ, ಕ್ರೀಡೆ ಇತ್ಯಾದಿ ಚಟುವಟಿಕೆಗಳಲ್ಲಿ ತೊಡಗುವಂತೆ ಮಕ್ಕಳನ್ನು ಪ್ರೋತ್ಸಾಹಿಸುವುದು, ಮಕ್ಕಳೊಂದಿಗೆ ಸ್ನೇಹ ಸಂಬಂಧವನ್ನು ಹೊಂದಿರುವುದು. ನ. ಮಕ್ಕಳು ಬೇಸರದಲ್ಲಿ ಇದ್ದಾರೆ ಎನಿಸಿದಾಗ ಅವರನ್ನು ಒಂಟಿಯಾಗಿರಲು ಬಿಡದೆ ಸಮಾಧಾನ ಪಡಿಸಿ ಅವರ ಜೊತೆಗಿರುವುದು. ಪರೀಕ್ಷೆಗಳಲ್ಲಿ ಉತ್ತಮ ಅಂಕ ಗಳಿಸಿದವರು, ಅಸಾಧಾರಣ ಸಾಧನೆ ಮಾಡಿದವರ ಉದಾಹರಣೆಗಳನ್ನು ನೀಡಿ ಅವರ ಮನೋವಿಶ್ವಾಸ ಹೆಚ್ಚಿಸುವುದು. ಓ. ಮಕ್ಕಳ ವರ್ತನೆಯಲ್ಲಿ ಬದಲಾವಣೆ ಕಂಡು ಬಂದರೆ ಅಥವಾ ಮಕ್ಕಳು ಆತ್ಮಹತ್ಯೆಗೆ ಪ್ರಯತ್ನಿಸಿದರೆ ಉದಾಸೀನ ಮಾಡದೆ ಕೂಡಲೇ ಆಪ್ತ ಸಮಾಲೋಚಕರು ಅಥವಾ ಮನೋವೈದ್ಯರ ಕಡೆಗೆ ಕರೆದೊಯ್ಯುವುದು. ಔಷಧ, ಕೀಟನಾಶಕ, ಹಗ್ಗ ಇತ್ಯಾದಿ ವಸ್ತುಗಳು ಮಕ್ಕಳ ಕೈಗೆ ಸುಲಭವಾಗಿ ಸಿಗದಂತೆ ಎಚ್ಚರ ವಹಿಸುವುದು ಇತ್ಯಾದಿಗಳು ಎಲ್ಲ ಪೋಷಕರ ಪ್ರಮುಖ ಕರ್ತವ್ಯಗಳಾಗಿವೆ. 8 ಚಿಣ್ಣರ ಪುಟ. ಅ ಎಂದರೆ ಏನು? ಒಮ್ಮೆ ರಮಣ ಮಹರ್ಷಿಗಳ ಬಳಿ 7-8 ವರ್ಷದ ಬಾಲಕನೊಬ್ಬ ಬಂದ. ಮಹರ್ಷಿಗಳೇ, ಧ್ಯಾನ ಎಂದರೆ ಏನು? ನಾನು ನನ್ನ ತಾಯಿ ತಂದೆಯವರನ್ನು ಕೇಳಿದಾಗಲೆಲ್ಲ ಅವರು, ನೀನಿನ್ನೂ ಸಣ್ಣವನು, ನೀನು ಬೆಳೆದು ದೊಡ್ಡವನಾದ ಮೇಲೆ ನಿನಗೆ ಅದು ಅರ್ಥವಾಗುತ್ತದೆ ಎಂದು ನನ್ನನ್ನು ಸುಮ್ಮನಾಗಿಸುತ್ತಾರೆ ಎಂದು ಕೇಳಿದ. ಮಹರ್ಷಿಗಳು ನಸುನಕ್ಕು, ಒಳ್ಳೆಯದು, ನೀನು ನನ್ನ ಪಕ್ಕದಲ್ಲಿ ಸುಮ್ಮನೆ ಕುಳಿತುಕೋ, ನಾನು ನಿನಗೆ ಧ್ಯಾನದ ಬಗ್ಗೆ ತಿಳಿಸಿಕೊಡುತ್ತೇನೆ ಎಂದರು. ಬಾಲಕ ಬಂದು ಮಹರ್ಷಿಯ ಪಕ್ಕದಲ್ಲಿ ಗಂಭೀರವಾಗಿ ಕುಳಿತ. ಕೊಂಚ ಹೊತ್ತಿನ ನಂತರ ಯಾರೋ ಒಬ್ಬರು ಮಹರ್ಷಿಗಳಿಗೆ ಒಂದು ತಟ್ಟೆಯ ತುಂಬಾ ದೋಸೆಗಳನ್ನು ತಂದು ಸಮರ್ಪಿಸಿದರು. ತಮಗೆ ಯಾರಾದರೂ ಏನಾದರೂ ಸಮರ್ಪಿಸಿದರೆ ಅದನ್ನು ಎಲ್ಲರಿಗೂ ಹಂಚಿ ತಿನ್ನುವುದು ಅವರ ಅಭ್ಯಾಸ. ಅಂದು ಕೂಡ ಅವರು ದೋಸೆಯನ್ನು ಎಲ್ಲರಿಗೂ ಹಂಚಿದರು. ಬಾಲಕನಿಗೂ ಒಂದು ಇಡೀ ದೋಸೆಯನ್ನು ಕೊಟ್ಟರು. ತಾವು ಒಂದು ಸಣ್ಣ ಚೂರನ್ನು ತೆಗೆದುಕೊಂಡರು. ಬಾಲಕನಿಗೆ, ಮಗು, ಈಗ ನಾನು ನೀನು ಒಂದು ಆಟವನ್ನು ಆಡೋಣ. ನಿನಗೆ ಕೊಟ್ಟಿರುವ ದೋಸೆಯನ್ನು ನೀನು ತಿನ್ನಬಹುದು. ಆದರೆ ನೀನು ನನ್ನ ಬಲಗೈನ ತೋರು ಬೆರಳನ್ನೇ ಗಮನಿಸುತ್ತಿರಬೇಕು. ನಾನು ಅದನ್ನು ಮೇಲಕ್ಕೆತ್ತಿ ಹೂಮೆನ್ನುವವರೆಗೂ ನೀನು ದೋಸೆಯನ್ನು ತಿನ್ನುತ್ತಾ ಇರಬೇಕು. ನಾನು ಹೂಮೆಂದ ತಕ್ಷಣ ನೀನು ತಿನ್ನುವುದನ್ನು ನಿಲ್ಲಿಸಬೇಕು. ಆಗ ನಿನ್ನ ತಟ್ಟೆಯಲ್ಲಿ ದೋಸೆ ಚೂರು ಸ್ವಲ್ಪವೂ ಕೂಡ ಉಳಿದಿರಬಾರದು ಮತ್ತು ನೀನು ದೋಸೆ ತಿನ್ನುವುದನ್ನು ನಿಲ್ಲಿಸಿರಬೇಕು.
ನಿನಗಿದು ಅರ್ಥವಾಯಿತೆ? ಈಗ ಆಟ ಆಡೋಣವೇ ಎಂದು ಕೇಳಿದರು. ಬಾಲಕ ಸಂತೋಷದಿಂದ ಒಪ್ಪಿಕೊಂಡ. ಏಕೆಂದರೆ ಆತನಿಗೂ ದೋಸೆ ಇಷ್ಟವಾದ ತಿಂಡಿಯಾಗಿತ್ತು. ಇಷ್ಟವಾದ ತಿಂಡಿಯನ್ನು ಆಟವಾಡುತ್ತಾ ತಿನ್ನುವುದು ಯಾರಿಗೆ ಹಿಡಿಸುವುದಿಲ್ಲ? ಆತ ಮಹರ್ಷಿಗಳ ಬಲಗೈನ ತೋರು ಬೆರಳನ್ನು ಗಮನಕೊಟ್ಟು ನೋಡುತ್ತಾ ದೋಸೆಯನ್ನು ತಿನ್ನತೊಡಗಿದ. ಮೊದಲು ದೊಡ್ಡ ದೊಡ್ಡ ಚೂರುಗಳನ್ನು ತಿನ್ನತೊಡಗಿದ. ಅವನ ತಟ್ಟೆಯಲ್ಲಿದ್ದ ದೋಸೆ ಅರ್ಧದಷ್ಟು ಮುಗಿಯಿತು. ಆದರೆ ಮಹರ್ಷಿಗಳು ತೋರು ಬೆರಳನ್ನು ಮೇಲಕ್ಕೆ ಎತ್ತಲಿಲ್ಲ, ಎನ್ನಲಿಲ್ಲ. ಆಗ ಆತ ದೋಸೆಯ ಸಣ್ಣ ಚೂರುಗಳನ್ನು ತಿನ್ನತೊಡಗಿದ. ಆತನ ಗಮನವೆಲ್ಲ ಮಹರ್ಷಿಯ ಬೆರಳಿನ ಮೇಲೆಯೇ ಇತ್ತು. ಇದ್ದಕ್ಕಿದ್ದಂತೆ ಮಹರ್ಷಿಗಳು ತೋರು ಬೆರಳನ್ನು ಮೇಲಕ್ಕೆತ್ತಿ ಎಂದರು. ಆಗ ಬಾಲಕ ತನ್ನ ತಟ್ಟೆಯಲ್ಲಿ ಉಳಿದಿದ್ದ ಸಣ್ಣ ಚೂರೊಂದನ್ನು ಬಕ್ಕನೆ ಬಾಯಿಗೆ ಹಾಕಿಕೊಂಡು ನುಂಗಿಬಿಟ್ಟ, ತಿನ್ನುವುದನ್ನು ನಿಲ್ಲಿಸಿಬಿಟ್ಟ. ಗಟ್ಟಿಯಾಗಿ ನಗುತ್ತಾ, ನಾನು ಆಟವನ್ನು ನೀವು ಹೇಳಿದ ಹಾಗೆಯೇ ಆಡಿದೆ ಎಂದು ಕಿರುಚಿದ. ಆಗ ಮಹರ್ಷಿಗಳು, ಈಗ ನೀನು ನಿನಗೆ ಅರಿವಿಲ್ಲದಂತೆ ಧ್ಯಾನವನ್ನು ಮಾಡಿ ಮುಗಿಸಿದೆ. ನೀನು ನಿನಗಿಷ್ಟವಾದ ದೋಸೆಯನ್ನು ತಿನ್ನುತ್ತಿದ್ದೆ. ಆದರೆ ನಿನ್ನ ಗಮನವೆಲ್ಲ ನನ್ನ ಬೆರಳಿನ ಮೇಲೆಯೇ ಇತ್ತು. ಹಾಗೆಯೇ ನಮ್ಮ ಗಮನವೆಲ್ಲ ದೇವರ ಮೇಲೆ ಇರಿಸಿರುವುದು, ಆದರೆ ನಮ್ಮ ದೈನಂದಿನ ಚಟುವಟಿಕೆಗಳನ್ನು ಮಾಡುತ್ತಲೇ ಹೋಗುವುದು. ಧ್ಯಾನ ಅಂದರೆ ಇಷ್ಟೇ ಎಂದಾಗ ಬಾಲಕನ ಮುಖ ಅರಳಿತ್ತು. ಏಕೆಂದರೆ ಧ್ಯಾನ ಅಂದರೆ ಏನೆನ್ನುವುದನ್ನು ಆಟವಾಡಿಸುತ್ತಾ ತೋರಿಸಿದ್ದರು. ಕೃನಾಡ ವೈಭವ. ಕನ್ನಡ ನಾಡು ನನ್ನಯ ನಾಡು, ಕೃನಾಡಿಗರ ತಾಯ್ನಾಡು. ಎಲ್ಲೆಲ್ಲೂ ಕನ್ನಡ ನುಡಿಯುವ ಕನ್ನಡಿಗರ ನಾಡು. ಕವಿ ಕೋಗಿಲೆಗಳು ಹಾಡುವ ಕನ್ನಡ ಹಾಡು. ದಾಸ ಶರಣರು ಹುಟ್ಟಿ ಬಂದ ನಾಡು ಕನ್ನಡ ಸಾಹಿತ್ಯವ ನೀ ಒಮ್ಮೆ ಓದಿ ನೋಡು. ಕನ್ನಡ ನಾಡು ನನ್ನಯ ನಾಡು, ಇತಿಹಾಸವ ನೀ ಒಮ್ಮೆ ತೆರೆದು ನೋಡು. ಕನ್ನಡ ನಾಡನ್ನು ಮೊದಲು ಆಳಿದ ಮನೆತನವ ನೆನೆದು ನೋಡು. ಕನ್ನಡದ ಪ್ರಥಮ ರಾಜಧಾನಿ ಬನವಾಸಿ ಆಯಿತು ಕದಂಬರ ನೆಲೆಬೀಡು. ಮಯೂರವರ್ಮನ ಶೌರ್ಯದ ಕಥೆಯ ನೀ ಒಮ್ಮೆ ತಿಳಿದು ನೋಡು. ಶಾಸನಗಳಲ್ಲಿ ಕನ್ನಡದ ಅಸ್ಮಿತೆಯ ಮೊದಲು ಸಾರಿದ ನಾಡು ಕೃನಾಡ ಕದಂಬರ ನಾಡು. ಶಿಲ್ಪಕಲೆಗಳ ಶ್ರೇಷ್ಠತೆಯ ಮೆರೆದ ಹೊಯ್ಸಳರ ನಾಡು, ವಿಜಯನಗರ ಸಾಮ್ರಾಜ್ಯದ ವೈಭವ ಸಾರಿದ ವೀರರ ಬೀಡು. ಬಾದಾಮಿ, ಐಹೊಳೆ, ಪಟ್ಟದಕಲ್ಲಿನ ಕಥೆಗಳ ಕೇಳಿ ನೋಡು. ಶ್ರವಣ ಬೆಳಗೊಳದ ಗೊಮ್ಮಟನ ಶಾಂತಿಯ ನೀ ಒಮ್ಮೆ ತಿಳಿದು ನೋಡು. ಇದೇ ಮಣ್ಣಿನಲ್ಲಿ ಕೃಷಿಯ ಮಾಡಿ ಅನ್ನ ನೀಡಿದ ರೈತರ ನಾಡು, ಹಸಿರ ಗದ್ದೆಗಳಲ್ಲಿ ಸಿರಿ ಸುಗ್ಗಿ ತರುವ ಧೀರರ ಬೀಡು. ಕನ್ನಡ ನಾಡು ನನ್ನಯ ನಾಡು, ಕಲೆ ಸಂಸ್ಕೃತಿಯ ವಿವಿಧತೆಯ ವೈಶಿಷ್ಟ್ಯವ ನೀ ಒಮ್ಮೆ ತಿಳಿದು ನೋಡು. ಗಂಗೆ ತುಂಗೆ ಕಾವೇರಿ ತುಂಬಿ ಹರಿವ ಜಲ ಜೀವ ನದಿಗಳ ನಾಡು. ಗಿರಿ ಶಿಖರಗಳ ಮಲೆನಾಡು. ವನ ಸಿರಿಯ ಚೆಲ್ಲುವ ಹೊತ್ತು ನಿಂತ ಸುಂದರ ನಾಡ ನೀ ಒಮ್ಮೆ ತಿರುಗಿ ನೋಡು. ಕನ್ನಡ ನಾಡು ನನ್ನಯ ನಾಡು, ಜಾನಪದ ಕಲೆಯ ಸೊಗಸನ್ನು ನೀ ಕಂಡು ನೋಡು. ಡೊಳ್ಳು ಕುಣಿತ, ಯಕ್ಷಗಾನ, ಕಂಸಾಳೆಯ ನಿನಾದವ ನೀ ಒಮ್ಮೆ ಕೇಳಿ ನೋಡು. ಮೈಸೂರಿನ ದಸರಾ, ಹಂಪಿಯ ಉತ್ಸವ, ಬನವಾಸಿಯ ಕದಂಬೋತ್ಸವವ ನೀ ಒಮ್ಮೆ ಸಂಭ್ರಮಿಸಿ ನೋಡು. ವಚನಗಳ ಸಾರಿದ ಬಸವಣ್ಣ, ತ್ರಿಪಡಿಯ ಹೇಳಿದ ಸರ್ವಜ್ಞನ ನಾಡು, ವಿಶ್ವಕ್ಕೆ ಬೆಳಕು ನೀಡಿದ ವಿಜ್ಞಾನಿಗಳ ಕೊಡುಗೆಯ ನೀ ಒಮ್ಮೆ ತಿಳಿದು ನೋಡು. ಕನ್ನಡ ನಾಡು ನನ್ನಯ ನಾಡು, ಇದು ನಮ್ಮ ಹೆಮ್ಮೆಯ ಕರುನಾಡು. ವೀರ ಯೋಧರು ಹುಟ್ಟಿ ಬಂದ ಸೈನಿಕರ ನಾಡು ನಮ್ಮ ಹೆಮ್ಮೆಯ ನಾಡು. ಮಮತೆ ಸಮತೆಯ ಸಾರುವ ಹೃದಯವಂತರ ನಾಡು. ಮಾನವೀಯತೆಯ ಹೊತ್ತು ಮೆರೆವ ಚಿನ್ನದ ಗಣಿಯ ಗುಣವಂತರ ನಾಡು. ಅಕ್ಕರೆ ಪ್ರೀತಿಯ ತೋರಿ ಸವಿ ಮಾತನಾಡುವ ಸಕ್ಕರೆಯ ನಾಡು. ಶ್ರೀಗಂಧವ ಬೆಳೆವ ಸಿರಿ ಸಂಪದ್ ಭರಿತ ನಾಡ ನೀ ಒಮ್ಮೆ ಸುತ್ತಿ ನೋಡು. ಕನ್ನಡ ನಾಡು ನನ್ನಯ ನಾಡು, ಕನ್ನಡ ಭಾಷೆಯ ನೀ ಮಾತನಾಡಿ ನೋಡು. ಸರಳ ಸುಲಭ ಸಂತೋಷದಿ ಕನ್ನಡ ನುಡಿಯ ಅಡಿ ನೋಡು. ಕನ್ನಡವ ಉಳಿಸಿ ಬೆಳೆಸಲು ನೀ ಮನಸ್ಸು ಮಾಡು. ಅನ್ಯ ಭಾಷೆಯ ವ್ಯಾಮೋಹವ ಬಿಡು. ಇದು ಕನ್ನಡಾಂಬೆಯ ನಾಡು. ಕನ್ನಡ ನಾಡು ನನ್ನಯ ನಾಡು. ಕನ್ನಡ ನಾಡು ನನ್ನಯ ನಾಡು, ಕನ್ನಡದ ಸಿರಿಯ ಸಂಪದವ ಎಂದಿಗೂ ತುಂಬಿರುವ ನಾಡು. ಸಹಬಾಳ್ವೆಯ ಸಾರಿದ, ಸೌಹಾರ್ದದ ಬದುಕಿಗೆ ಎಂದಿಗೂ ಹೆಸರಾದ ನಾಡು. ಕನ್ನಡಮ್ಮನಿಗೆ ನಮಿಸಿ ನಾಡಿನ ಏಳಿಗೆಗೆ ಕೈಜೋಡಿಸಲು ನೀ ಮನಸ್ಸು ಮಾಡು. ನಿನ್ನ ಉಸಿರಿನಲ್ಲಿ, ನಿನ್ನ ನುಡಿಯಲ್ಲಿ ಕನ್ನಡದ ಕೀರ್ತಿಯ ನೀ ಹಾಡು. ಇದು ಕನ್ನಡಾಂಬೆಯ ನಾಡು. ಕನ್ನಡ ನಾಡು ನನ್ನಯ ನಾಡು. ರಚನೆ ರಾಣಿ ಟಿ. ಆರ್. ಕಾವ್ಯ ನಾಮಸ್ವರ, ಮೈಸೂರು. 9 ಅಡುಗೆ ಮನೆ ಚಕೋತ ಹಣ್ಣಿನ ಸವಿರುಚಿ. ಆಕರ್ಷಕ ನಸುಗುಲಾಬಿ ಬಣ್ಣದ ಎಸಳುಗಳಿಂದ ಕೂಡಿರುವ, ಹುಳಿ ಸಿಹಿ ರುಚಿಯನ್ನು ಹೊಂದಿರುವ ಹಣ್ಣು ಚಕೋತ.
ಇದು ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗಿದೆ. ಈ ಹಣ್ಣಿನಿಂದ ಹಲವಾರು ಸವಿರುಚಿಗಳನ್ನು ಸವಿಯಬಹುದು. ಇಲ್ಲಿದೆ ರೆಸಿಪಿ. 1 ಚಕೋತ ಹನಿ ಫ್ರೂಟ್ಸ್. ಏನೇನು ಬೇಕು? ಚಕ್ಕೋತ ಹಣ್ಣಿನ ಬಿಡಿಯಾಗಿಸಿದ ಎಸಳು 1 ಕಪ್, ಸಣ್ಣಗೆ ಹೆಚ್ಚಿದ ಸೇಬು 1 ಕಪ್, ಹೆಚ್ಚಿದ ಖರ್ಜೂರ 4 ಚಮಚ, ಹೆಚ್ಚಿದ ಬಾಳೆಹಣ್ಣು ಅರ್ಧ ಕಪ್, ಒಣದ್ರಾಕ್ಷಿ ಅರ್ಧ ಕಪ್, ಸಕ್ಕರೆ 8 ಚಮಚ, ಜೇನುತುಪ್ಪ 2 ಚಮಚ, ಏಲಕ್ಕಿ ಸುವಾಸನೆಗಾಗಿ. ಮಾಡೋದು ಹೇಗೆ? ಮಿಕ್ಸಿಂಗ್ ಬೌಲ್ಗೆ ಮೇಲೆ ತಿಳಿಸಿದ ಎಲ್ಲ ಸಾಮಗ್ರಿಗಳನ್ನು ಹಾಕಿ ಚೆನ್ನಾಗಿ ಮಿಶ್ರ ಮಾಡಿ ಸರ್ವಿಂಗ್ ಬೌಲ್ಗೆ ಹಾಕಿ ಚೆರ್ರಿಯಿಂದ ಅಲಂಕರಿಸಿ. 2 ಚಕೋತ ಲಸ್ಸಿ. ಏನೇನು ಬೇಕು? ಚಕ್ಕೋತ ಹಣ್ಣಿನ ಎಸಳುಗಳು 6 ಚಮಚ, ಹೆಚ್ಚಿದ ಬಾಳೆಹಣ್ಣು 4 ಚಮಚ, ಜೇನುತುಪ್ಪ 2 ಚಮಚ, ಸಕ್ಕರೆ ರುಚಿಗೆ ತಕ್ಕಷ್ಟು, ಮೊಸರು 2 ಕಪ್, ಐಸ್ ತುಂಡುಗಳು ಸ್ವಲ್ಪ. ಮಾಡೋದು ಹೇಗೆ? ಮಿಕ್ಸಿ ಜಾರ್ಗೆ ಎಸಳುಗಳು ಮತ್ತು ಮೇಲೆ ತಿಳಿಸಿದ ಸಾಮಗ್ರಿಗಳನ್ನು ಹಾಕಿ ರುಬ್ಬಿ. ಇದನ್ನು ಸರ್ವಿಂಗ್ ಕಪ್ಗೆ ಹಾಕಿ ಮೇಲಿನಿಂದ ಐಸ್ ತುಂಡುಗಳು ಮತ್ತು ಚಕೋತ ಎಸಳುಗಳನ್ನು ಉದುರಿಸಿ ಎಲ್ಲರಿಗೂ ನೀಡಿ. 3 ಚಕೋತ ಪಾಪಡ್ ಚಾಟ್. ಏನೇನು ಬೇಕು? ಚಕ್ಕೋತ ಹಣ್ಣಿನ ಎಸಳುಗಳು 4 ಚಮಚ, ಸಣ್ಣಗೆ ಹೆಚ್ಚಿದ ಸೇಬು ಮತ್ತು ಖರ್ಜೂರ 4 ಚಮಚ, ಬೂಂದಿಕಾಳು 6 ಚಮಚ, ಹುರಿದ ಕಡಲೆಬೀಜ 4 ಚಮಚ, ಚಾಟ್ ಮಸಾಲ 1 ಚಮಚ, ಸಕ್ಕರೆ 2 ಚಮಚ, ಟೂಟಿ ಫ್ರೂಟಿ 2 ಚಮಚ, ಸುಟ್ಟಿರುವ ಹಪ್ಪಳ 4, ಕ್ಯಾರೆಟ್ ತುರಿ 2 ಚಮಚ, ಈರುಳ್ಳಿ 4 ಚಮಚ, ಪುದೀನ 2 ಚಮಚ, ಸಕ್ಕರೆ 4 ಚಮಚ, ಬ್ಲಾಕ್ ಸಾಲ್ಟ್ ರುಚಿಗೆ. ಮಾಡೋದು ಹೇಗೆ? ಹಪ್ಪಳ ಮತ್ತು ಬೂಂದಿಕಾಳನ್ನು ಹೊರತುಪಡಿಸಿ ಮೇಲೆ ತಿಳಿಸಿದ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸಿಂಗ್ ಬೌಲ್ಗೆ ಹಾಕಿ ಮಿಶ್ರ ಮಾಡಿ. ಇದನ್ನು ಹಪ್ಪಳದ ಮೇಲೆ ಹರಡಿ ಮೇಲಿನಿಂದ ಟೂಟಿ ಫ್ರೂಟಿ ಮತ್ತು ಬೂಂದಿಕಾಳುಗಳನ್ನು ಹರಡಿ, ರುಚಿಕರ ಪಾಪಡ್ ಚಾಟ್ ತಿನ್ನಲು ರೆಡಿ. 4 ಚಕೋತ ರಾಯತ. ಏನೇನು ಬೇಕು? ಸಣ್ಣಗೆ ಹೆಚ್ಚಿದ ಸೌತೆಕಾಯಿ 1 ಕಪ್, ತೆಂಗಿನ ತುರಿ 1 ಕಪ್, ಶುಂಠಿ ಅರ್ಧ ಇಂಚು, ಹಸಿಮೆಣಸು 1, ದಾಳಿಂಬೆ 4 ಚಮಚ, ಮೊಸರು 1 ಕಪ್, ಮೂಲಂಗಿ ತುರಿ 6 ಚಮಚ, ಚಕ್ಕೋತ ಎಸಳುಗಳು 6 ಚಮಚ, ಹೆಚ್ಚಿದ ಖರ್ಜೂರ 4 ಚಮಚ, ಉಪ್ಪು ರುಚಿಗೆ ತಕ್ಕಂತೆ. ಮಾಡೋದು ಹೇಗೆ? ತೆಂಗಿನ ತುರಿಗೆ ಹಸಿಮೆಣಸು, ಶುಂಠಿ ಮತ್ತು ಉಪ್ಪು ಸೇರಿಸಿ ನುಣ್ಣಗೆ ರುಬ್ಬಿ. ಎಳೆ ಸೌತೆಕಾಯಿಯನ್ನು ಸಣ್ಣಗೆ ಹೆಚ್ಚಿಕೊಂಡು ಮಿಕ್ಸಿಂಗ್ ಬೌಲ್ಗೆ ಹಾಕಿ. ಇದಕ್ಕೆ 1 ಚಮಚ ತುಪ್ಪ ಹಾಕಿ ಚೆನ್ನಾಗಿ ಮಿಶ್ರ ಮಾಡಿಕೊಳ್ಳಿ. ನಂತರ ಇದಕ್ಕೆ ಮೂಲಂಗಿ ತುರಿ, ಖರ್ಜೂರ, ದಾಳಿಂಬೆ ಮತ್ತು ಚಕೋತ ಎಸಳುಗಳನ್ನು ಸೇರಿಸಿ ಪುನಃ ಮಿಶ್ರ ಮಾಡಿ. ಸರ್ವ್ ಮಾಡಲು ತಯಾರಾದಾಗ ರುಬ್ಬಿಟ್ಟುಕೊಂಡ ತೆಂಗಿನ ತುರಿ, ಉಪ್ಪು ಮತ್ತು ಮೊಸರು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ. ಸಿಹಿ ಬೇಕಿದ್ದರೆ ಸಕ್ಕರೆ ಸೇರಿಸಬಹುದು. 5 ಚಕೋತ ಹಣ್ಣಿನ ಸಲಾಡ್. ಏನೇನು ಬೇಕು? ಚಕ್ಕೋತ ಹಣ್ಣಿನ ಎಸಳುಗಳು 4 ಚಮಚ, ಕ್ಯಾರೆಟ್ ತುರಿ 6 ಚಮಚ, ಸ್ವೀಟ್ ಕಾರ್ನ್ 6 ಚಮಚ, ಮೊಳಕೆ ಹೆಸರುಕಾಳು 4 ಚಮಚ, ಹೆಚ್ಚಿದ ಟೊಮ್ಯಾಟೊ 4 ಚಮಚ, ತೆಂಗಿನ ತುರಿ 4 ಚಮಚ, ಕೊತ್ತಂಬರಿ ಸೊಪ್ಪು 4 ಚಮಚ, ಬ್ಲಾಕ್ ಸಾಲ್ಟ್ ರುಚಿಗೆ ತಕ್ಕಷ್ಟು, ಹೆಚ್ಚಿದ ಖರ್ಜೂರ 4 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡೋದು ಹೇಗೆ? ಮಿಕ್ಸಿಂಗ್ ಬೌಲ್ಗೆ ಚಕೋತ ಎಸಳು ಹಾಗೂ ಸಕ್ಕರೆ ಹಾಕಿ ಚೆನ್ನಾಗಿ ಮಿಶ್ರ ಮಾಡಿ. ನಂತರ ಇದಕ್ಕೆ ಮೇಲೆ ತಿಳಿಸಿದ ಎಲ್ಲ ಸಾಮಗ್ರಿಗಳನ್ನು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ ಮೇಲಿನಿಂದ ಖರ್ಜೂರ ಹರಡಿ ಸರ್ವ್ ಮಾಡಬಹುದು. 10 ಮಿತ್ರ ಜ್ಯೋತಿ ವಾರ್ತೆ. 8 ಅಕ್ಟೋಬರ್ 2025 ರಂದು ನಾರ್ದರ್ನ್ ಟ್ರಸ್ಟ್ ಸಂಸ್ಥೆಯ ಉದ್ಯೋಗಿಗಳು ತಮ್ಮ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿಯ ಭಾಗವಾಗಿ ಮಿತ್ರ ಜ್ಯೋತಿ ಸಂಸ್ಥೆಗೆ ಭೇಟಿ ನೀಡಿ, ಅಲ್ಲಿನ ಕಾರ್ಯಚಟುವಟಿಕೆಗಳಲ್ಲಿ ಸಹಾಯ ಮಾಡಿದರು. ಇವರೆಲ್ಲರೂ ದೃಷ್ಟಿ ವಿಶೇಷ ಚೇತನರ ಸ್ವತಂತ್ರ ಹಾಗೂ ಸಬಲೀಕರಣದ ಜೀವನದ ಬಗ್ಗೆ ತಿಳಿದುಕೊಳ್ಳಲು ಉತ್ಸುಕರಾಗಿದ್ದರು. ಇವರ ಸಹಕಾರಕ್ಕಾಗಿ ಮಿತ್ರ ಜ್ಯೋತಿ ಕುಟುಂಬವು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತದೆ. ಗೋವಾ ರಾಜ್ಯದ ವಿಶೇಷ ಚೇತನರ ಸಬಲೀಕರಣ ಇಲಾಖೆಯು 9 ಅಕ್ಟೋಬರ್ರಿಂದ 12 ರವರೆಗೆ ಗೋವಾದಲ್ಲಿ ಪರ್ಪಲ್ ಫೆಸ್ಟ್ ಎಂಬ ಅಂತಾರಾಷ್ಟ್ರೀಯ ವಿಶೇಷ ಚೇತನರ ಉತ್ಸವವನ್ನು ಸಂಭ್ರಮದಿಂದ ಆಚರಿಸಿತು. ಈ ಉತ್ಸವದಲ್ಲಿ ಕಲೆ, ಸಂಗೀತ, ನೃತ್ಯ, ಕ್ರೀಡೆ, ತಂತ್ರಜ್ಞಾನ, ವಿವಿಧ ಕಾರ್ಯಾಗಾರಗಳು ಹಾಗೂ ಸಮ್ಮೇಳನಗಳನ್ನು ಆಯೋಜಿಸಲಾಗಿತ್ತು. ಮಧು ಸಿಂಘಾಲ್ ಅವರನ್ನು ಒಳಗೊಂಡ ಮಿತ್ರ ಜ್ಯೋತಿ ತಂಡವು ಈ ಉತ್ಸವದಲ್ಲಿ ಭಾಗವಹಿಸಿ ಕಲೆ,
ಸುಲಭ್ಯ ತಂತ್ರಜ್ಞಾನ ಮುಂತಾದ ನೂತನ ಆವಿಷ್ಕಾರಗಳಿಗೆ ಸಂಬಂಧಿಸಿದ ಹಾಗೆ ದೇಶದ ವಿವಿಧ ಪ್ರದೇಶಗಳಿಂದ ಆಗಮಿಸಿದ್ದ, ಸಮಾಜದಲ್ಲಿ ಬದಲಾವಣೆ ತಂದ ನಾಯಕರುಗಳ ಜೊತೆ ಸಂಪರ್ಕ ಬೆಳೆಸಿದರು. ಒಟ್ಟಾರೆ ಇದೊಂದು ವಿಶೇಷ ಚೇತನರನ್ನು ಸಮಾಜದ ಎಲ್ಲ ಕ್ಷೇತ್ರಗಳಲ್ಲೂ ಒಳಗೊಳ್ಳುವ ಭವಿಷ್ಯದ ಅರ್ಥಪೂರ್ಣ ಹಾದಿಯಾಗಿತ್ತು. ಹಾದಿನ ಇದು ಅಕ್ಟೋಬರ್ 2025ರಂದು ಮಿತ್ರ ಜ್ಯೋತಿ ಸಂಸ್ಥೆಯಲ್ಲಿ ಬಿಳಿ ಕೋಲಿನ ದಿನವನ್ನು ಆಚರಿಸಲಾಯಿತು. ವಿದ್ಯಾರ್ಥಿನಿ ನಾಗಶ್ರೀಯ ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭವಾದ ಸಮಾರಂಭಕ್ಕೆ ಮಧುಜಿ ಅವರು ಎಲ್ಲರನ್ನೂ ಸ್ವಾಗತಿಸಿದರು. ಸಂಸ್ಥೆಯ ಕಂಪ್ಯೂಟರ್ ಶಿಕ್ಷಕರಾದ ಶ್ರೀಯುತ ದೀಕ್ಷಿತ್ ಅವರು ಚಲನಶೀಲತೆ ಹಾಗೂ ಬಿಳಿ ಕೋಲಿನ ಪ್ರಾಮುಖ್ಯತೆಯನ್ನು ಎಲ್ಲರಿಗೂ ತಿಳಿಸಿದರು. ಬಳಿಕ ವಿದ್ಯಾರ್ಥಿ ಹಾಗೂ ಸ್ವಯಂ ಸೇವಕರೆಲ್ಲರೂ ಕೂಡಿ ಮೊಬಿಲಿಟಿ ರ್ಯಾಲಿ ನಡೆಸಿದರು. ರಾಮಯ್ಯ ವಿಶ್ವವಿದ್ಯಾಲಯದ ರೋಟರಿ ಆಕ್ಟ್ ಕ್ಲಬ್ಬಿನ ಸ್ವಯಂ ಸೇವಕರು ಹಾಗೂ ಮಿತ್ರ ಜ್ಯೋತಿಯ ಸಿಬ್ಬಂದಿಗಳೆಲ್ಲರೂ ಸೇರಿ ಮಿತ್ರ ಜ್ಯೋತಿಯ ವಿದ್ಯಾರ್ಥಿಗಳಿಗಾಗಿ ವಿವಿಧ ಮನೋರಂಜನಾತ್ಮಕ ಆಟಗಳನ್ನು ಆಯೋಜಿಸಿದ್ದರು. ಬಳಿಕ ಮಿತ್ರ ಜ್ಯೋತಿಯ ವಿದ್ಯಾರ್ಥಿಗಳು ತಮ್ಮ ಗಾಯನ, ನೃತ್ಯ ಹಾಗೂ ನಾಟಕಗಳ ಮೂಲಕ ಸಭಿಕರೆಲ್ಲರ ಮನರಂಜಿಸಿದರು. 16 ಅಕ್ಟೋಬರ್ 2025ರಂದು ವಿಶ್ವ ಆಹಾರ ದಿನವನ್ನು ಮಿತ್ರ ಜ್ಯೋತಿ ಕುಟುಂಬದೊಂದಿಗೆ ಆಚರಿಸಲು ಎಲಿಆರ್ ತಂಡದ ಸದಸ್ಯರು ಮಿತ್ರ ಜ್ಯೋತಿ ಸಂಸ್ಥೆಗೆ ಭೇಟಿ ನೀಡಿದ್ದರು. ಅವರು ಮಿತ್ರ ಜ್ಯೋತಿ ವಿದ್ಯಾರ್ಥಿಗಳೆಲ್ಲರೊಂದಿಗೆ ಭೋಜನವನ್ನು ಸವಿದು, ದಿನಪೂರ್ತಿ ಅನೇಕ ಮನರಂಜನಾ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಮಿತ್ರ ಜ್ಯೋತಿಯ ವಿದ್ಯಾರ್ಥಿಗಳು ಕೂಡ ಗಾಯನದ ಮೂಲಕ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು. 28 ಅಕ್ಟೋಬರ್ 2025ರಂದು ರಿಂಗ್ ಸೆಂಟ್ರಲ್ ಇಂಡಿಯಾದ ಸ್ವಯಂ ಸೇವಕರು ಮಿತ್ರ ಜ್ಯೋತಿ ಸಂಸ್ಥೆಗೆ ಭೇಟಿ ನೀಡಿ ಅಲ್ಲಿನ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಿದರು. ಮಿತ್ರ ಜ್ಯೋತಿಯ ಬ್ರೈಲ್ ಮುದ್ರಣಾಲಯ ಹಾಗೂ ಗ್ರಂಥಾಲಯದ ಕಾರ್ಯದಲ್ಲಿ ಸಂಪೂರ್ಣ ದಿನ ಸಹಾಯ ಮಾಡಿದ ಸ್ವಯಂ ಸೇವಕರು, ಸಂಸ್ಥೆಯ ವಿದ್ಯಾರ್ಥಿಗಳೆಲ್ಲರಿಗೂ ಸ್ಲಿಂಗ್ ಬ್ಯಾಗ್ ಅನ್ನು ಉಡುಗೊರೆಯಾಗಿ ನೀಡಿದರು. ಇವರೆಲ್ಲರಿಗೂ ಮಿತ್ರ ಜ್ಯೋತಿ ಕುಟುಂಬವು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತದೆ. ಈ ಕಲಿಕಾ ಸಾಮಗ್ರಿಯನ್ನು ಭಾರತ ಸರ್ಕಾರದ ದಿವ್ಯಾಂಗರ ಸಬಲೀಕರಣ ಇಲಾಖೆಯ ಡಿ ದಿವ್ಯಾಂಗ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆಯ ಅನುಷ್ಠಾನ ಯೋಜನೆಯ SIPDA ಸುಲಭ್ಯತೆಯ ಕಲಿಕಾ ಸಾಮಗ್ರಿಗಳ ಅಭಿವೃದ್ಧಿಗಾಗಿ ಆರ್ಥಿಕ ಬೆಂಬಲ ನೀಡುವ ಯೋಜನೆ ಅಡಿಯಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಇದರ ನೋಡಲ್ ಏಜೆನ್ಸಿ ಡೆಹ್ರಾಡೂನಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ದಿ ಎಂಪವರ್ಮೆಂಟ್ ಆಫ್ ದಿ ಪರ್ಸನ್ಸ್ ವಿತ್ ವಿಶುಯಲ್ ಡಿಸೆಬಿಲಿಟೀಸ್ NIEPVD